ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಈ ಮೋಲ್ಡ್ ರೆಡಿ ಆಗಿದೆ. ಈ ಇದರಲ್ಲಿ ಚಿನ್ನ ಉಯ್ಬೇಕು. ಚಿನ್ನ ಕರಗಿ ನೀರಾಗಿರೋ ತೋರಿಸ್ತಾ ಇದ್ದೀನಿ ಸರ್. ಕೈ ನೋಡಿ ಇದು ಕಪ್ ಆಯ್ತಲ್ವಾ? ಎಸ್ ಕಪ್ ಆಗಿದ ತಕ್ಷಣ ಇದು ಸಲ್ಫರ್ ಅಂತೀವಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ. ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ಚಿಂದಂತ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ ಏನಪ್ಪ ಪರಮ್ ಓವರ್ ಬಿಲ್ಡಪ್ ಕೊಡ್ತೀಯ ನೀನು, ಚಿಂದಂತ ವಿಡಿಯೋ ಅಂತ ಇದೆಯಲ್ಲ, ಏನಿದು ಜ್ಯುವೆಲ್ರಿ ಅಂಗಡಿ ಹತ್ರ ಬಂದಿದೆಯಲ್ಲ, ಏನು ಒಳ್ಳೆ ಪ್ರಮೋಷನ್ ಅಂತ ಕೇಳ್ತಾ ಇರ್ಬೇಕು ಸ್ನೇಹಿತರೆ. ಖಂಡಿತ ಅಲ್ಲ ಸ್ನೇಹಿತರೆ, ಇದು ಇತ್ತೀಚೆಗೆ ನಮ್ಮ ಸ್ನೇಹಿತರು ರಾಘವೇಂದ್ರ ಅಂತೇಳಿ ಪರಿಚಯ ಆದರು. ಮೊನ್ನೆ ಒಂದು ಹೋಟ್ಲಲ್ಲಿ ಕಾಫಿ ಕುಡಿಬೇಕಾದ್ರೆ ಅವರು ಬನ್ನಿ ಸರ್ ನಮ್ಮ ಒಡವೆ ಅಂಗಡಿ ಇದೆ ಬನ್ನಿ ಅಂದರು. ಒಡವೆ ಅಂಗಡಿಗೆ ಬರ್ತೀನಿ, ಒಂದು ಕಂಡೀಷನ್ ಸರ್ ಅಂದೆ. ಏನು ಅಂತಂದಾಗ, ಸರ್ ನಾನು ತುಂಬ ವರ್ಷಗಳಿಂದ ಒಂದು ಕುತೂಹಲ ಇದೆ, ಈ ಚಿನ್ನದ ಗಟ್ಟಿ ಬರುತ್ತಲ್ಲ, ಚಿನ್ನದ ಗಟ್ಟಿಯಿಂದ ಒಡವೆ ಹೆಂಗೆ ಮಾಡ್ತಾರೆ ಸರ್, ಆ ಪ್ರೋಸೆಸ್ ನಾನು ನೋಡಿಲ್ಲ ಸರ್, ತೋರಿಸ್ತೀರಾ ಅಂತಂದೆ. ಕಲಾ ಮಾಧ್ಯಮಕ್ಕೆ ಖಂಡಿತ ತೋರಿಸ್ತೀನಿ ಬನ್ನಿ ಅಂತ ಕರೆದಾರೆ ನಮ್ಮ ರಾಘವೇಂದ್ರ ಅವರು. ನೋಡಿ ನೀವು ನೋಡ್ತಾ ಇರೋ ಹಾಗೆ ಮಂಗಳೂರು ಜ್ಯುವೆಲ್ರಿ ವರ್ಕ್ಸು, KR ರಸ್ತೆ 7 ಬ್ಲಾಕ್ ಜಯನಗರದಲ್ಲಿರೋದು. ಬನ್ನಿ ರಾಘವೇಂದ್ರ ಅವರು ಹೊರಗಡೆ ಕಾಯಕದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಚಿನ್ನದಂಥ ವಿಡಿಯೋ ಇದು. ಚಿನ್ನದ ಒಡವೆಗಳು ಹೇಗೆ ತಯಾರಾಗುತ್ತೆ, ಗಟ್ಟಿ ಚಿನ್ನದ ಗಟ್ಟಿ ಇರುತ್ತಲ್ಲ ಗೋಲ್ಡ್ ಬಿಸ್ಕೆಟ್ಸಿಂದ, ಅದರಿಂದ ಆರ್ನಮೆಂಟ್ಸ್ ಹೆಂಗಾಗುತ್ತೆ ಅಂತ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾರೆ. ನಾವು ಕಲ್ತ್ಕೊಳ್ಳೋಣ. ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಬನ್ನಿ, ವೆಲ್ಕಮ್, ಥ್ಯಾಂಕ್ ಯು. ಚಿನ್ನ ಬಾಳಲ್ಲಿ ಅಣ್ಣ ರಾಘಣ್ಣ ನಮಸ್ತೆ. ನಮಸ್ಕಾರ ಸರ್. ಓ ನೀವು ಆಲ್ರೆಡಿ ಕಾಯಕ? ಹೌದು ಸರ್. ಎಸ್, ಬನ್ನಿ ಬನ್ನಿ ಬನ್ನಿ. ನೋಡಿ ನಮ್ಮ ರಾಘವೇಂದ್ರ ಅವರು ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಸರ್ರು. ಹೇಗೆ ಬೆಳಗ್ಗೆನೆ ಕಾಯಕ ನಿರತರಾಗಿದ್ದಾರೆ. ಏನೋ ಚಿನ್ನದೇ ಮಾಡ್ತಾ ಇದ್ದಾರೆ ನನಗೆ ಕಾಣಿಸ್ತಾ ಇದೆ. ಸರ್ ಇದು ವಾಷರ್ ಮಾಡ್ತಾ ಇದ್ದೀನಿ. ಏನೋ ವಾಲೆದು ವಾಷರ್ ಸರ್. ಓಲೆದು ವಾಷರ್ ಮಾಡ್ತಾ ಇದ್ದೀರಾ? ಹೌದು. ವಾಟ್ ಇಸ್ ವಾಷರ್ ಸರ್? ಇದು ಬಂದು ಚೇಂಜಬಲ್ ಸರ್. ಈಗ ಈ ವಾಲೆ ಇರುತ್ತಲ್ವಾ, ಇದ್ರ ಕೆಳಗಡೆ ಎಕ್ಸ್ಟ್ರಾ ಅಟ್ಯಾಚ್ ಪ್ಲೇಟ್ ಸೊ ಬೇಕಾದ್ರೆ ಕಸ್ಟಮರ್ಗೆ ಅದು ಬೇರೆ ಒಂದೇ ಹಾಕೊಬೇಕಾ ಒಂದೇ ಹಾಕೊಂತಾರೆ, ಬೇಡ ಅಂದ್ರೆ ಇದು ಅಟ್ಯಾಚ್ ಮಾಡಿ ಹಾಕೊಂತಾರೆ. ಆ ಥರ ಚೇಂಜಬಲ್. ಈಗ ನಾವು ಎಲ್ಲಿ ಬರಬೇಕು ಸರ್? ಬನ್ನಿ ಸರ್, ಒಳಗಡೆ ಬಂದ್ಬಾರ್ದು. ನಿಮ್ಮ ಚಿನ್ನ 2 kg ಜೋಬಲ್ಲಿ ಹಾಕೊಂಡು ಹೋಗ್ಬಿಟ್ರೆ ನಾನು ಪರವಾಗಿಲ್ಲ ಸರ್, ಬನ್ನಿ. ಅದು ಪರವಾಗಿಲ್ಲ ಅಂದ್ರೆ ಅಣ್ಣ ಸರ್ ಈಗ ಫಸ್ಟ್ ಜನರೇಷನ್ದೆಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಓಹೋ ಬನ್ನಿ. ಚಿನ್ನ ಚಿನ್ನ ಈ ಚಿನ್ನ ಚಿನ್ನ. ಏನು ಸರ್ ಚಿನ್ನನೇ ಸುಡ್ತಾ ಇದ್ದೀರಾ? ಹಾಂ ಸರ್, ಅದು ಆ್ಯಕ್ಚುಲಿ ಇದು ಬಂದು ಶೇಕ್ ಆಗಬಾರ್ದು. ಇದು ಬೋರೆಕ್ಸ್ ವಾಟರ್ ಇದು. ಸೊ ಇದು ಶೇಕ್ ಆಗಬಾರ್ದು ಅಂತ ನೋಡಿ, ಹಿಂಗೆ ಶೇಕ್ ಆಗಬಾರ್ದು ಅಂತ ಹಾಕೊಂತೀವಿ ನಾವು. ಅಂದರೆ ಅರ್ಥ ಆಗಲಿಲ್ಲ. ಈ ಚಿನ್ನನೇನಾ? ಹಾಂ, ಇದು ಗೋಲ್ಡೇ ಸರ್. ಸ್ವಲ್ಪ ಡ್ರೈ ಆಗುತ್ತೆ. ಇದು ಗಟ್ಟಿ ಆಗಿದ ತಕ್ಷಣ ನಾವು ಇದು ರಿಂಗ್ಸ್ ಜೋಡಿಸ್ಕೊಳಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದೇ ಓಲೆ ತಯಾರಿಸ್ತಿದ್ರಿ ಈಗ? ಹೌದು, ಒಲೆದು ಪ್ಲೇಟ್. ಸರ್ ಈ ಚಿನ್ನದ ಗಟ್ಟಿಯಲ್ಲಿ ಬಿಸ್ಕೆಟ್? ಹಾಂ ಸರ್, ಬಿಸ್ಕೆಟ್ ನೋಡಿ, ಇದು ಬಂದು ಬಿಸ್ಕೆಟ್ ಸರ್. ಸೊ ಇದು ಬಿಸ್ಕೆಟ್ ಇದೆ. ಹೌದು ಸರ್, ಇದು 100 grams ಬರುತ್ತೆ. ಮಾರ್ಕೆಟಿಂದ ಕಟ್ ಮಾಡ್ತಾ ಇರ್ತೀವಿ. ಇದು ಒರಿಜಿನಲ್? ಹೌದು ಸರ್, ಒರಿಜಿನಲ್ ಸರ್. ಸ್ನೇಹಿತರೆ ನನ್ನ ಕೈಲಿರೋದು ಒರಿಜಿನಲ್ ಚಿನ್ನದ ಬಿಸ್ಕೆಟ್. ಇದು ಪಾರ್ಲೇಜಿ ಎಲ್ಲ. ಇದು 100 ಗ್ರಾಮ್ ಇದೆ. ಹೌದು ಸರ್, ಇದು ಆ್ಯಕ್ಚುಲಿ 100 ಗ್ರಾಮಲ್ಲಿ ಇದು ಕಟ್ಟಾಗಿ ಇದು 35 ಗ್ರಾಮ್ ಇರ್ಬೋದು. 35 ಗ್ರಾಮ್? ಹೌದು ಸರ್. ಇದು ನಿಮ್ಗೆ ಅಂದಾಜು ಒಂದು 2 ಲಕ್ಷ ಆಗುತ್ತೆ ಸರ್. 2 ಲಕ್ಷ ಆಗುತ್ತೆ ಸರ್. ನನ್ನ ಕೈಲಿ 2 ಲಕ್ಷ ರೂಪಾಯಿ ಇದೆ. ಹೌದು ಸರ್. ಓ ಮೈ ಗಾಡ್. ಸ್ನೇಹಿತರೆ ಆ್ಯಕ್ಚುಲಿ ಅಣ್ಣ ಅಲ್ಲ ಅವರೇ ಎತ್ಕೊಂಡಂಗೆ ಸಿಂಗಿ ಅಂತ ಓಡಬಿಡ್ಬೋದು, ಬಟ್ ನಾನು ಆ ಕೆಲಸ ಮಾಡಲ್ಲ, ನಾನು ಕನ್ನಡಿಗ. ಎಸ್ ತಗೊಳ್ಳಿ ಸರ್. ಸೊ ಇದೆಷ್ಟು 100 ಗ್ರಾಮ್ ಇರುತ್ತೆ ಒಂದು ಬಿಸ್ಕೆಟ್? ಹೌದು ಸರ್, 100 grams ಬರುತ್ತೆ. ನಿಮ್ಮ ಫುಲ್ ಪ್ಲೇಜ್ ಬಿಸ್ಕೆಟ್ ಇಷ್ಟು ದೊಡ್ಡ ಬರುತ್ತೆ. ಅಷ್ಟು ಬರುತ್ತೆ? ಹೌದು. ನಾವು ಅದು ಕೆಲಸಕ್ಕೆ ತೊಗೊಂಬರ್ತೀವಿ, ಕಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ. ಸೊ ಇದಲ್ಲೆಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ 24 ಕ್ಯಾರೆಟ್. ಇದಕ್ಕೆ ನಾವು ಕಾಪರ್ ಹಾಕ್ತೀವಿ. ಕಾಪರ್ ಹಾಕಿದ್ಮೇಲೆ ಅದು 916 ಕನ್ವರ್ಷನ್ ಆಗುತ್ತೆ. 916 ಹಾಲ್ ಮಾರ್ಕ್ ಅಂತಾರಲ್ಲ? ಹೌದು. ಅದು 8% ಕಾಪರ್ ಬಿದ್ದರೆ ಅದು 916 ಕನ್ವರ್ಷನ್ ಆಗುತ್ತೆ. ಸೊ ಆಗ ಗೋಲ್ಡ್ ರೇಟ್ ನಿಮಗೆ ಡಿಕ್ರೀಸ್ ಆಗುತ್ತೆ ಕಾಪರ್ ಹಾಕಿದ್ಮೇಲೆ. ಈಗ ಇದು 24 ಕ್ಯಾರೆಟ್ ಇದು? ಹೌದು ಸರ್. 24 ಕ್ಯಾರೆಟ್ ಚಿನ್ನ ಇದು? ಹೌದು ಸರ್. ಇದು ಪ್ಯೂರ್ ಗೋಲ್ಡ್. ಏನು ಮಿಕ್ಸ್ ಇರಲ್ಲ. ಏನು ಮಿಕ್ಸ್ ಇರಲ್ಲ ಅಂದ್ರೆ ಈ KGF ಅಲ್ಲಿ ತೆಗೆದಿರ್ತಾರಲ್ಲ ಅದೇ ಇದು? ಆ ಟೈಪ್ ಸರ್. ಹೌದು, ರಾ ಗೋಲ್ಡ್. ಹೌದು, ಏನಿರಲ್ಲ. ಓಕೆ. ಇದು ಸರ್ ಇದ್ರಲ್ಲಿ ಚಿನ್ನ ಒಡವೆ ಮಾಡಕ್ಕಾಗಲ್ಲ? ಮಾಡ್ಬೋದು ಬಟ್ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ತುಂಬಾ ಸಾಫ್ಟ್ ಬರುತ್ತೆ ಗೋಲ್ಡ್. ಸೊ 24 ಕ್ಯಾರೆಟ್ ಒರಿಜಿನಲ್ ಗೋಲ್ಡ್ ತಗೊಂಡು ಒಡವೆ ಮಾಡಿ ಹಾಕೊಂಡ್ರೆ ಸಾಫ್ಟ್ ಇರುತ್ತೆ, ತುಂಬಾ ತೆಳ್ಳಗಿರುತ್ತೆ. ಯಾಕಂದ್ರೆ ನೀವು ಇಂಪ್ರೆಸ್ ಮಾಡಿದ್ರೆ ಹಿಂಗೆ ಬೆಂಡ್ ಆಗುತ್ತೆ, ಇಂಪ್ರೆಸ್ ಮಾಡಿದ್ರೆ ಹಿಂಗೆ ಬೆಂಡ್ ಆಗುತ್ತೆ. ದಪ್ಪ ಮಾಡ್ಕೊಳ್ಳೋದು ಸರ್, ನೀವು ಏನೇ ಮಾಡಿದ್ರೆ ಸಾಫ್ಟ್ ಇರುತ್ತೆ ಸರ್ ಗೋಲ್ಡ್. ತೀರಾ ದಪ್ಪ ಯಾರು ಹಾಕೊಳಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಕಾಪರ್ ಏನ್ ಮಾಡುತ್ತೆ, ಅದು ಸ್ಟ್ರೆಂತ್ ಕೊಡುತ್ತೆ ಗೋಲ್ಡ್, ಗಟ್ಟಿತನ ಕೊಡುತ್ತೆ. ಹಂಗಾಗಿ ನಿಮ್ಗೆ ಅದು ಹೊಳಪು ಎಲ್ಲ ಚೆನ್ನಾಗಿ ಬರುತ್ತೆ ಆ ಟೈಪ್. ಈಗ ನಾನು ಮಾಡಿ ಸ್ಯಾಂಪಲ್ ಕೆಲವು ಚೈನ್ ಪೀಸಸ್ ಇದೆ ಅಲ್ಲಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಚೈನ್ ಸ್ಯಾಂಪಲ್ಸ್ ಸರ್. ಈಗ ನನ್ನ ಹತ್ರ ಕಸ್ಟಮರ್ ಬರ್ತಾರೆ, ತಾಳಿಗೆ ಹಾಕಕ್ ಬೇಕು ಅಂದ್ರೆ ಈ ತರ ಚೈನ್ ತೋರಿಸ್ತೀವಿ. ಇದೆಲ್ಲ ಸ್ಯಾಂಪಲ್ಸ್, ಚೈನ್ ಸ್ಯಾಂಪಲ್. ಇದೆಲ್ಲ ಗೋಲ್ಡ್ ಎಲ್ಲ ಮಾಡಿದ್ ಸರ್. ನೋಡಿ, ಇದು ಈಗ ನೀವು ಕರಿಮಣಿ ಸರ ನೋಡ್ತೀರಲ್ವಾ, ಅದಿದು ಕರಿಮಣಿ ತಾಳಿ ಚೈನ್. ಹೌದು. ಆಮೇಲೆ ಇನ್ನೊಂದು ಇದು ವಾಷರ್ ಇದೆ. ಇದು ವಾಷರ್ ಕರಿಮಣಿ ಚೈನ್. ಇದೆಲ್ಲ ಫ್ಯಾನ್ಸಿ ಚೈನ್ ಸರ್. ಇದು ಬಂದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಒಕೇಶನಲ್ಲಿ ಯೂಸ್ ಮಾಡೋದು ಜೆಂಟ್ಸಿಗೆ ಮಾತ್ರ. ಇದೆಲ್ಲ ಜೆಂಟ್ಸ್. ರಿಯಲ್ ಎಸ್ಟೇಟ್ ವೈಟ್ ಶರ್ಟ್. ಹಾಂ ಸರ್, ಹಾಕು ಮತ್ತೆ ತುಂಬ ದಪ್ಪ ಏನು ಬರಲ್ಲ, ಸಣ್ಣನೇ ಇರುತ್ತೆ. ಸ್ನೇಹಿತರೆ ಈ ಚೈನ್ ನಾನು ಎಲ್ಲ ನೋಡಿದ್ದೀನಿ ನಿಮಗೆಲ್ಲ
ನಮ್ಮ ಮೈಸೂರಲ್ಲಿ ನಮ್ಮ ಸ್ನೇಹಿತರು ಪ್ರಭಾಕರ್ ಅಂತಿದ್ದಾರೆ, ಅವ್ರ ಹತ್ರ ಈಗ 3 ದಪ್ಪ ಇರೋ ಚೈನ್ ಇದೆ. ಹಾಗಾಗಿ ಪ್ರಭಾಕರ್ ಸರ್ ನೀವು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಿಮ್ಮ ಚೈನ್ ಪೀಸ್ ಇಲ್ಲಿದೆ. ಎಸ್ ಸರ್, ಇದು ಫ್ಯಾನ್ಸಿ ಚೈನ್ ಸರ್, ಇದೆಲ್ಲ ಫ್ಯಾನ್ಸಿ ಚೈನು. ಡಿಸೈನ್ ಹೌದು, ಇದು ಫ್ಯಾನ್ಸಿ ಚೈನು. ಬಟ್ ಇದೆಲ್ಲ ಹಾಕೊಂಡ್ಮೇಲೆ ಮೇಲ್ಗಡೆ ಗುಂಡಿ ಬಿಚ್ಕೊಂಡು ಮಾಡಬೇಕು. ಹಾಂ ಸರ್, ಅದು ಕಂಪಲ್ಸರಿ. ಸರ್ ಅವ್ರ ಕಸ್ಟಮರ್ದ ಒಂದು ನೈಸ್ ನೋಡಿ. ಇಷ್ಟು ಇದೆಲ್ಲ ಬಂದು ಸರ್, ಇದೆಲ್ಲ ತಾಳಿ ಚೈನು. ಓಕೆ. ಈಗ ಸ್ಟೋರಲ್ಲಿ ಕೆಲವ್ರು ಹೋಗ್ತಾರೆ, ಈಗ ತೊಗೊಂಡ್ಬಿಡ್ತಾರೆ, ದಪ್ಪ ಇರೋದು ನೋಡಿ ತೊಗೊಂಡ್ಬಿಡ್ತಾರೆ. ಬಟ್ ಅದೆಲ್ಲ ತಾಳಿಗೆ ಸೂಟ್ ಆಗಲ್ಲ ಸರ್. ನಮ್ಮ ಮ್ಯಾಕ್ಸಿಮಮ್ 2-3 ಇಯರ್ಸ್ ಬರುತ್ತೆ, ಆಮೇಲೆ ನಾವೆಲ್ಲ ಕೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಓ, ಅದು ಸ್ಟ್ರೆಂತ್ ಜಗುತ್ತೆ ಸರ್. ಇದು ಸಾಲಿಡ್ ಚೈನ್ ಅದು ನೋಡಿ, ಇದು ನೀವು ಇದನ್ನ ಹಿಡಿದು ನೋಡಿ, ಅದ್ರ ಜೊತೆ ಇದನ್ನ ಹಿಡಿದು ನೋಡಿ. ಎರಡು ದಪ್ಪನೇ ಇದೆ, ಬಟ್ ಅದು ನೋಡಕ್ಕೆ ಹೌದು ಸರ್ ಹೇಳಿದಾಗ ನೋಡಕ್ಕೆ ಇದು ತೆಳ್ಳಗಿದೆ, ದಪ್ಪ ಇದ್ದಂಗಿದೆ. ಅದು ಇದ್ರ ವೆಯ್ಟ್ ಜಾಸ್ತಿ ಇದೆ, ಇದರ ವೆಯ್ಟ್ ಕಡಿಮೆ ಇದೆ. ಏನ್ ಗುಟ್ಟು ಅಂದ್ರೆ ವಾಟ್ ಇಸ್ ದಿ ಏನ್ ಸೀಕ್ರೆಟ್ ಸರ್? ಅದು ಬಂದು ಲೈಟ್ ವೆಯ್ಟ್ ಅಲ್ಲಿ ನೋಡಕ್ ದಪ್ಪ ಕಾಣಂಗ್ ಮಾಡ್ತಾರ ಅಷ್ಟೇ ಚೈನ್. ಅದು ಇದು ಬಂದು ನಿಮ್ಗೆ ಸಾಲಿಡ್, ನಿಮ್ಗೊಂದು 12-15 ಇಯರ್ಸ್ ಆದ್ರೂ ನಿಮ್ಗೇನು ಇದು ಬರಲ್ಲ. ಸೂಪರ್. ನೋಡಿ, ಇದು ಗೊತ್ತಿರ್ಲಿಲ್ಲ ತಾಳಿ ಚೈನ್ ಮಾಡಿಸ್ಬೇಕಾದ್ರೆ ಯಾವ್ದೋ ಚೈನ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಸಪರೇಟ್ ಡಿಸೈನ್ಸ್ ಇದೆ ಸರ್. ತಾಳಿ ಚೈನ್ ಇರೋಕ್ಕಿಂತಲೂ ಗಟ್ಟಿ ಇರ್ಬೇಕು. ಹೌದು. ನೀವು ಈಗ ಸ್ಟೋರ್ ಎಲ್ಲ ಕೆಲವ್ರು ಹೋದ್ರೆ ಅವ್ರಿಗೆ ಗೊತ್ತಿರಲ್ಲ, ಪಾಪ ಸೇಲ್ಸ್ ಮ್ಯಾನ್ ಏನಿರುತ್ತೆ ತೋರಿಸ್ಬಿಡ್ತಾರೆ. ಕೆಲವ್ರು ಇದೆಲ್ಲ ತಾಳಿ ಹಾಕೊಂಡ್ಬಿಡ್ತಾರೆ, ನೋಡಕ್ ದಪ್ಪ ಇದೆ ಅನ್ಕೊಂತಾರೆ. ಒಂದು 3 ಇಯರ್ಸ್ ಮ್ಯಾಕ್ಸಿಮಮ್ 3 ಇಯರ್ಸ್. ಆಮೇಲೆ ಒಳಗಡೆ ಲಿಂಕ್ಸ್ ಏನಿರುತ್ತೆ ಅದು ಓಪನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೊಂದ್ಸರಿ ಓಪನ್ ಆಯ್ತು ಅಂದ್ರೆ ಅದು ಮತ್ತೆ ಜಾಯಿಂಟ್ ಮಾಡಿದ್ರೆ ಅಲ್ಲ ಪಾರ್ಟ್ ಫುಲ್ ಹಿಂಗ್ ಗಟ್ಟಿ ಆಗ್ಬಿಡುತ್ತೆ. ಹೌದು ಸರ್, ಇದೆಲ್ಲ ಏನಿದ್ರು ಇದೆಲ್ಲ ಫ್ಯಾನ್ಸಿ ಚೈನ್, ಒಕೇಶನಲಿ ಹಾಕಕ್ಕಷ್ಟೇ. ಬಟ್ ಡೈಲಿ ಯೂಸ್ ಮಾಡಕ್ಕಂದ್ರೆ ಇಂಥವು ತಾಳಿ ಚೈನ್. ಇದ್ರಲ್ಲಿ ತುಂಬಾ ಡಿಸೈನ್ಸ್ ಇದೆ. ಮುಡಿ ಚೈನ್ ಇದೆ, ರೋಪ್ ಚೈನ್ ಇದೆ, ಪೈನಾಪಲ್ ಇದೆ, ಬಲ್ಪ್ ಇದೆ, ತುಂಬಾ ವೆರೈಟಿ ಇದೆ. ಬಟ್ ಇದು ತುಂಬಾ ಒಂದು 50 ಇಯರ್ಸ್ ಇಂದ ರನ್ನಿಂಗ್ ಡಿಸೈನ್ ಇದು. ಹೌದು, ಇವತ್ತು ಫೇಲ್ ಆಗಿಲ್ಲ ಸರ್ ಇದು. ಹೌದು, ಪಕ್ಕ ಗ್ಯಾರಂಟಿ. ಎಸ್. ಇದು ಒಂದು 50 ಗ್ರಾಮ್ಗೆ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 50 ಗ್ರಾಮ್ ಮಾಡ್ತೀನಿ ಅಂದ್ರೆ ಒಂದು ಇದಕ್ಕೆ. ಓ, ಇಲ್ಲೇ ಇದೆ ನಿಮ್ದು ಕ್ಯಾಲ್ಕುಲೇಟರ್. ಸರ್ 2,93,000 ಆಗುತ್ತೆ ಸರ್. ಹೌದಾ? ಎಷ್ಟಿದೆ ಗ್ರಾಮ್ ಇವತ್ತು 5,530 ಇದೆ. ಇದು ಕ್ಯಾಶ್ ರೇಟ್. ಇದು ಕ್ಯಾಶ್ ರೇಟ್. ಹೌದು. RTGS ರೇಟ್ ಅಂದ್ರೆ ನಿಮಗೆ ಹೇಳ್ತೀನಿ ಒಂದು ಸೆಕೆಂಡ್. ಅದು ಬಿಲ್ ರೇಟ್ ಅಂತಾರೆ. ಬಿಲ್ ರೇಟ್ ಬಂದು 5,445 ಇದೆ, ಪ್ಲಸ್ ಅದ್ಮೇಲೆ 3% ಬೀಳುತ್ತೆ. ಸೊ 5,610 ಬೀಳುತ್ತೆ ಸರ್. ಅಂದ್ರೆ ಕ್ಯಾಶ್ ರೇಟ್ ಅಂದ್ರೆ ವಿತೌಟ್ ಬಿಲ್? ಹೌದು, ವಿತ್ ಬಿಲ್ ವಿತೌಟ್ ಬಿಲ್ 2 ಥರ ಬರುತ್ತೆ. ಓ ಮೈ ಗಾಡ್. ಹಾಗೆ ಇರಲಿ, ವಿತ್ ಬಿಲ್ ವಿತೌಟ್ ಬಿಲ್ ನಮ್ಗೆ ಯಾವ ಬಿಲ್ಲು ಇಲ್ಲ. ಜಸ್ಟ್ ವಿಡಿಯೋ ಮಾಡಕ್ ನೋಡೋಣ. ಸೂಪರ್. ಓಕೆ. ಆಮೇಲೆ ಅದೇ ಈಗ ಡಿಸೈನ್ಸ್ ಇಟ್ಕೊಂಡಿರ್ತೀವಿ. ಹೌದು, ಸ್ಯಾಂಪಲ್ ತರ. ಹೌದು ಸರ್. ಈಗ ಕೆಲವ್ರು ನೋಡಬೇಕು, ಫೀಲ್ ಮಾಡ್ಬೇಕು ಅಂದಾಗ ಇದನ್ನ ಕೊಡ್ತೀವಿ ನಾವು. ಸೊ ಅವ್ರು ಫೀಲ್ ಮಾಡ್ತಾರೆ. ಈಗ ಅವ್ರಿಗೆ ಕೆಲವ್ರು ಕರಿಮಿಣಿ ಚೈನ್ ಇಂಥ ಮಧ್ಯೆ ಗುಂಡು ಬೇಕು, ಫುಲ್ ಪ್ಲೇನ್ ಬೇಕು, ಈ ಥರನೂ ಕೇಳ್ತಾರೆ. ಅವಾಗ ಅವ್ರು ತೋರಿಸ್ತೀನಿ ಸರ್. ಈಗ ಕೆಲವು ಸರಿ ಕರಿಮಿಣಿ ಚೈನ್ ಮಧ್ಯ ಈ ಚೈನ್ ಹಾಕ್ತೀವಿ ನಾವು, ಬಟಣಿ ಚೈನ್ ಹಿಂಗೆ ಹಾಕ್ತೀವಿ. ಹೌದು, ಹಂಗೆ ಲಿಂಕ್ ಆಗುತ್ತೆ. ಅರ್ಧ ಇದು ಅರ್ಧ ಅದು. ಹೌದು, ಹಾಗೆ ಲಿಂಕ್ ಮಾಡ್ತೀವಿ. ನನ್ನ ನಾದ್ನಿ ಹತ್ರ ಇದೆ. ಕೆಲವ್ರಿಗೆ ಬೇರೆ ಫುಲ್ ಇದೆ, ವಾಷರೇ ಬೇಕಾಗತ್ತೆ, ಆ ಥರ ವಾಷರ್ ಮಾಡ್ತೀನಿ. ಇನ್ನು ಕೆಲವರಿಗೆ ಕರಿಮಿಣಿ 2 ಮುಡಿ, 2 ಕರಿಮಿಣಿ 2 ಮುಡಿ ಹಾಗೂ ಮಾಡ್ತೀವಿ. ಇದ್ರಲ್ಲೂ ಅಷ್ಟೇ ಸರ್. ಎಲ್ಲ ತುಂಬಾ ವೆರೈಟಿ ಇದೆ ಸರ್. ಈಗ ದಿನ ಹೋಗ್ತಾ ಇದ್ದಂಗೆ 1,000 ಡಿಸೈನ್ ಬರುತ್ತೆ. ಅದ್ರಲ್ಲಿ ಒಂದು 10 ಚೈನ್ ನಿಂತ್ಕೊಂಡು ಮಿಕ್ಕಿದೆಲ್ಲ ಫೇಲ್ ಆಗುತ್ತೆ. ಓಕೆ. ನಿಂತ್ಕೊಳಲ್ಲ, ಹೋಗ್ಬಿಡುತ್ತೆ. ಇದು ಏನು ಹೇಳಿ ಸರ್? ಓಕೆ, ನಮಗೆ ಪಾಯಿಂಟ್ ಇರಲಿ. ಹಾಂ, ಸೊ ಈ ಥರ ಇದು ಸರ್. ಈ ಥರ ಚೈನ್ ಸ್ಯಾಂಪಲ್ಸ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ನಾನು ಚೈನ್ ಮಾಡೋದು ತೋರಿಸ್ತೀನಿ, ಹೇಗಿರುತ್ತೆ ನೋಡಿ. ಸೂಪರ್. ಸೊ ಇದು ಬಂದು ಈಗ ನಿಮಗೆ ಇದು ಉಂಗುರ. ಈಗ ಸಪೋಸ್ ಈಗ 1000 ಡಿಸೈನ್ಸ್ ಇರುತ್ತೆ, ನಂಗೆ ಕಸ್ಟಮರ್ ಏನು ಕೊಡ್ತಾರೋ ಆ ಡಿಸೈನ್ ಮಾಡ್ತೀವಿ ನಾವು. ಇದು ಪ್ಲೇನ್ ಆಗಿ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ. ಈ ಉಂಗುರ ಅದೇ ಹಳ್ಳಿರುತ್ತಲ್ಲ. ಹೌದು, ಹರಳಿರೋದು. ಇದು ಪ್ಲೇನ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನಮ್ಗೆ ಹೆಂಗ್ ಬೇಕು ಹಂಗೆ ಫೈಲ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಬಹುದು ನಾವು. ಇದೇನು ಡೈ? ಅದಕ್ಕೆ ಚಿನ್ನದ ಉಂಗುರ ಮಾಡಕ್ಕೆ ಡೈ ತರ. ಹೌದು, ಮೋಲ್ಡ್. ಇದು ಮೋಲ್ಡ್. ಹೌದು, ಇದನ್ನ ಮೋಲ್ಡ್ ಹಾಕ್ತೀವಿ. ಬೇಕು ಮೋಲ್ಡ್ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಇದ್ರಲ್ಲಿ ತರ ವೆರಿ ರಿಂಗ್ಸ್ ಇರುತ್ತೆ ಸರ್. ಯಾವ ತರ ಬೇಕೋ ಆ ತರ ನಾವು ಮಾಡ್ಬೋದು. ಓಕೆ, ನೈಸ್. ನಿಮ್ ಮೋಲ್ಡ್ ಹಾಕಿ ತೋರಿಸ್ತೀನಿ. ಹಾಂ ಸರ್. ಅಲ್ಲ, ಈಗ ಫಸ್ಟ್ ಯಾವ್ದು ಮಾಡೋಣ? ಈಗ ನಾವು ಉಂಗುರ ಮೋಲ್ಡ್ ಹಾಕಿ ತೋರಿಸ್ತೀನಿ, ಚಿನ್ನ ಕರಗಿಸ್ತೀನಿ ನೋಡಿ. ಆಮೇಲೆ ನಿಮ್ಗೆ ಚೈನ್ ಮಾಡೋದು ತೋರಿಸ್ತೀನಿ. ಆಕ್ಚುಲಿ ಸರ್, ಇಲ್ಲಿದೆಯಲ್ಲ ಇದು ಡೈ ಅಂತಾರೆ. ಈ ಚಿಕ್ಕ ಪೀಸ್ ಇಲ್ಲ, ಇದು ಡೈ. ಈ ಡೈ ಈಗ ಇಲ್ಲಿ ನಿಯರ್ ಬೈ ಒಂದು ಎಡೂರ್ ಅಂತ ಒಂದು ಚಿಕ್ಕದ ಅಂಗಡಿ ಇಟ್ಕೊಂಡಿದ್ದ ನಾನು. ಸೊ ಇಂಥ ಡೈ ಮಾರ್ಕೆಟ್ ಅಲ್ಲಿ 10,000 to 20,000 ಇದೆ ಡೈಸ್. ಇಲ್ಲಿರೋದು ಬೇರೆ 500 ಡೈ, ಅಲ್ಲೊಂದು 20,000 30,000 ಡೈ ಮೇಲೆ ಇದೆ ಡಿಸೈನ್ಸ್. ಹೌದು. ಓಕೆ. ಅಂತದ್ರಲ್ಲಿ ನೋಡಿ, ಈಗ ಇದೆಲ್ಲ ಹ್ಯಾಂಡ್ ಮೇಡ್. ಇದು ನೋಡಿ, ಇದ್ರ ಮೇಲೆ ಒಂದು ಡೈ ಕಾಣಿಸ್ತಾ ಇದೆ ನಿಮಗೆ. ಇದು ಬಂದು ಡೈ. ಇದು ನನ್ಗೆ ಆಚೆ ಸಿಗತ್ತೆ. ಇದು ಆಚೆಯಿಂದ ನಾವು ಮಾಡಿಸ್ಕೊಂಬರ್ಬೇಕು. ಹೌದು. ಓಕೆ. ಅಲ್ಲಿ ಡೈ ಮಿಷನ್ ಹೋಗಿ ಹೊಡ್ಕೊಂಬರ್ಬೇಕು. ಮಿಕ್ಕಿದೆಲ್ಲ ನಾವು ಇಲ್ಲಿ ಸಾಲ್ಡ್ರಿಂಗ್ ಮಾಡಬೇಕು. ಇದು ಗುಂಡು. ಇದು ಒಬ್ಬರವ್ರು ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇದೆ ಸರ್. ಈಗ ನೋಡಿ, ಫಸ್ಟ್ ಎಲ್ಲ ನಾವೇ ಮಾಡ್ತಾ ಇದ್ವಿ. ಈಗ ಕಂಬಿ ಎಳೆಯಕ್ಕೆ ಅಂತ ಒಬ್ರು ಇದ್ದಾರೆ. ಈಗ ಅವ್ರು ಬೇರೆ ಕಂಬಿ ಎಳೆದ್ ಬಿಟ್ರೆ ಏನೂ ಮಾಡಲ್ಲ. ಏನು ಕಂಬಿ ಎಳೆದಂದ್ರೆ ಸರ್? ಕಂಬಿ ಅಂದ್ರೆ ನೋಡಿ, ಇದು ಕಂಬಿ. ಈ ತಾಮ್ರನಾ? ಇಲ್ಲ ಸರ್, ಗೋಲ್ಡ್ ಇದೆ. ಹೌದು ಸರ್. ಇದು ತಿರ್ಪ್ ಮಾಡೋದು ನಾವು. ಇದರಲ್ಲಿ ಈ ಸ್ಕ್ರೂ ನೋಡ್ತಾ ಇದ್ರಲ್ಲ, ಇದನ್ನ ನಾವು ಮಾಡಬೇಕು. ಅದೆಲ್ಲ ಮಾಡೋದು ಇದರಲ್ಲಿ. ಹೌದು. ಇದನ್ನ ಮಾಡಿ ತೋರಿಸ್ತಿರಲ್ಲ? ತೋರಿಸ್ತೀನಿ. ಬನ್ನಿ ಈಗ ಸ್ನೇಹಿತರೆ, ಡೈ ಆಮೇಲೆ ಮಾಡೋಣ. ಈಗ ಸ್ನೇಹಿತರೆ, ಮೊದಲು ಉಂಗುರ ಇಲ್ಲಿ ಹೆಂಗಾಗುತ್ತೆ ನೋಡೋಣ. ಈಗ
ಇದನ್ನ ಉಂಗುರ ಮಾಡ್ತೀರಾ? ಹೌದು ಹೌದು ಇದನ್ನೇ? ಹೌದು ಸರ್, ಅದನ್ನೇ ಕರೆಸ್ಬಿಟ್ಟ ಮಾಡೋದು. ಬನ್ನಿ, ಸೂಪರ್. ಮೊದಲು ಕರಗಿಸೋದು, ಆಮೇಲೆ ಉಂಗುರ ಮಾಡೋದು ಹೆಂಗೆ ನೋಡೋಣ ಈಗ. ಏನೋ ತೆಗೆದ್ರು ಕಟಿಂಗ್ ಪ್ಲೇಯರ್. ಹಾಂ ಸರ್, ಕಟ್ ಮಾಡಬೇಕಲ್ಲ. ಚಿನ್ನ ಹೆಂಗೆ ಕಟ್ ಮಾಡ್ತಾರೆ ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಈಗ ಇದಕ್ಕೀಗ ಕಾಪರ್ ಹಾಕ್ತೀವಿ ನೋಡಿ, ಅಲ್ಲಿ ಸ್ಕೇಲ್ ಇದೆ. ಎಸ್, ಬನ್ನಿ ಮನೆಯಲ್ಲಿ. ಇದು ಏನು ಮಿಷಿನ್ ಇದು ಸರ್? ಇದು ಕಂಬಿ ಹಾಕೋ ಮಿಷಿನ್ ಸರ್. ಕಂಬಿ ಮತ್ತೆ ಪಟ್ಟೆ ಹಾಕೋದು ನೋಡಿ, ಇಲ್ಲಿದೆ. ಇದು ಕಂಬಿ, ಇದು ಪಟ್ಟೆ, ಇಲ್ಲಿ ಕಂಬಿ, ಮತ್ತೆ ಇಲ್ಲಿ ಇನ್ನೊಂದಿಷ್ಟು ಮಿಷಿನ್ಸ್ ಇದೆ, ತೋರಿಸ್ತೀನಿ. ರೋಲ್ಸ್ ಸರ್, ಇದು ಬಳೆದು, ಇದು ಚೈನ್ದು ಎಲ್ಲ ಇಲ್ಲಿ ಹಾಕುವಂತೆ ನಾವು. ಸೊ ಬಳೆಗೆ ರೌಂಡ್ ಮಾಡ್ತಿರಲ್ಲ? ಹೌದು ಹೌದು ಹೌದು. ಓಕೆ ಓಕೆ, ಅದಕ್ಕೆ ಇದು ಅಂದ್ರೆ ಆ ಕಬ್ಬಿಣ ಚಿನ್ನನ ಕರಗಿಸಿ, ಹೌದು, ಕರ್ಸಿ ಕಂಬಿ ಹಾಕಿ ಈ ತರ ಬೊದ್ದು ಹಾಕೊಂತೀವಿ. ಸೊ ಇದ್ರ ಮೇಲೆ ನಂಗೆ ಏನ್ ಡಿಸೈನ್ ಬೇಕು ನಾನು ಆಮೇಲೆ ಮಾಡ್ಕೊಂತೀನಿ. ಈಗ ಅದ್ರ ಮೇಲೆ ಮಾವಿನಕಾಯಿ ಬೇಕಾ, ಪ್ಲೈನ್ ಬೇಕಾ, ಚುಕ್ಕೆ ಚುಕ್ಕೆ ಬೇಕಾ? ಅದು ಬೇರೆ. ಇದು ಗಟ್ಟಿ ಬ್ಯಾಂಗಲ್ಸ್. ಗಟ್ಟಿ ಬ್ಯಾಂಗಲ್ಸ್, ಡೈ ಬ್ಯಾಂಗಲ್ಸ್ ಬೇರೆ ಇರುತ್ತೆ, ಅದಕ್ಕೆ ಬೇರೆ ಇದೆ. ಓಕೆ. ಈಗ ನಿಮ್ದು ಇದೊಂದು ಸ್ಮಾಲ್ ಸ್ಕೇಲ್ ಶಾಪ್ ಇದು. ದೊಡ್ಡ ದೊಡ್ಡವ್ರು ಇರ್ತಾರಲ್ಲ ಊರ್ಲೆ, ದೊಡ್ಡ ದೊಡ್ಡದು ಇರ್ತಾವ? ಹೌದು ಸರ್, ಅವ್ರು ಇದೇ ತರ ದೊಡ್ಡ ಫ್ಯಾಕ್ಟರಿ ಇಟ್ಟಿರ್ತಾರೆ. ಸ್ಪೆಸಿಫಿಕ್ ಆಗಿ ಈಗ ಒಬ್ಬ ತಾಳಿ ಮಾಡ್ತಾನೆ, ಬರೀ ತಾಳಿನೇ ಮಾಡ್ತಾನೆ. ಒಬ್ಬ ಚೈನ್ ಮಾಡಿದ ಬರೀ ಚೈನೇ ಮಾಡ್ತಾನೆ. ಒಬ್ಬ ಬಳೆ ಮಾಡಿದ ಬರೀ ಬಳೆನೇ ಮಾಡ್ತಾನೆ, ಬೇರೇನು ಮಾಡಲ್ಲ. ಹೌದು, ಬೇರೇನು ಮಾಡಲ್ಲ. ಹಾಗೆ ಚಿನ್ನದ ಫ್ಯಾಕ್ಟ್ರಿ. ಹೌದು ಸರ್, ಫ್ಯಾಕ್ಟ್ರಿ ಇರ್ತದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ. ಈಗ ಕೆಲವ್ರಿಗೆ ಈಗ ನಂಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ, ವರ್ಕರ್ಸ್ ಬರ್ತಾ ಇಲ್ಲ, ಕಸ್ಟಮರ್ಸ್ ಬರ್ತಾ ಇಲ್ಲ ಅಂದ್ರೆ ಅಂತ ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅಲ್ಲೋಗಿ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡ್ತಾರೆ. ಈಗ ಮಾರ್ಕೆಟಲ್ಲಿ ತುಂಬಾ ಈ ಕೋವಿಡ್ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು 20 ಜನ ನನಗೆ ಕ್ಲೋಸ್ ಇರೋರು ಎಲ್ಲ ಈಗ ಆಟೋ ಅಂತ, ಕ್ಯಾಬ್ ಅಂತ ಆ ಥರ ಓಡಿಸೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಚಿಂದೋರೆ. ಹೌದು, ಯಾಕಂದ್ರೆ ಈಗ ವರ್ಕರ್ಸ್, ಈಗ ನಾವು ಕೆಲಸ ತೊಗೊಂಬಂದ್ರೆ ಅವ್ರ ಕೆಲಸ ಆಗುತ್ತೆ. ಈಗ ನಾವುಗಳೇ ಬಂದಿಲ್ಲ ಅಂದ್ರೆ ಅವ್ರ ಕೆಲಸ ಇಲ್ಲ. ಹಾಗೆ ಈಗ ನಮಗೂ, ಈಗ ನಾವು ಸ್ವಲ್ಪ ಅಲ್ಲಿ ಹೋಗಿ ಮಾಡೋದ್ರೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ಆ ಥರ. ಈಗ ನನಗೂ ವರ್ಕೌಟ್ ಆಗ್ತಾ ಇಲ್ಲ. ಈಗ ವೇಸ್ಟೇಜು ಪರ್ಸೆಂಟೇಜ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಸೊ ಕೆಲವು ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ. ಈ ಕಾಂಪಿಟೇಷನ್ ಜಾಸ್ತಿ. ಹೌದು ಹೌದು, ತುಂಬ ಕಾಂಪಿಟೇಷನ್ ಇರೋದ್ರಿಂದ ಇದು ಸಮಸ್ಯೆ ಇದೆ ಸರ್. ಈಗ ನೋಡಿ, ನಾನು ಒಂದು ಚೇಂಜ್ ಮಾಡೋಕ್ಕೆ 4 days ತೊಗೊತೀನಿ. ಅದೇ ಶೋರೂಮಲ್ಲಿ ಒಂದೇ ದಿನ 10 ಚೇಂಜ್ ಸೇಲ್ ಮಾಡ್ಬಿಡ್ತಾನೆ ಬೇಕಾದ್ರೆ. ಹೌದು, ಯಾಕಂದ್ರೆ ಅವ್ನು 10 ಜನ ಕೆಲಸ ಮಾಡಿದ ಚೇನ್ ಒಂದೇ ದಿನ ಸಿಕ್ಬಿಡುತ್ತೆ. ನಾನು ಒಂದು ಚೇಂಜ್ ಮಾಡೋಕ್ಕೆ 4 days 3 days ಬೇಕು. ಡಿಪೆಂಡ್ ಅಪಾನ್ ಡಿಸೈನ್, ನೀವು ಯಾವ ಥರ ಡಿಸೈನ್ ಅದ್ರ ಮೇಲೆ. ಈಗ ಕೆಲವು ಕೆಲಸ ಹ್ಯಾಂಡ್ ಮೇಡ್ ಇದೆ, ಇನ್ನು ಕೆಲವು ಕೆಲಸ ಆಚೆಂದ ಹೋಗಿ ಬೇರೆ ಅಟ್ಯಾಚ್ಮೆಂಟ್ ಇರುತ್ತವೆ. ಈ ಥರ ತುಂಬ ಕೆಲಸಗಳು ಇರ್ತವೆ ಆ ಥರ. ಓಕೆ. ಸೊ ಫಸ್ಟ್ ನಾವು ಆ್ಯಕ್ಚುಲಿ ಬ್ಲೋ ಪೈಪಲ್ಲಿ ಉತ್ತಾ ಇದ್ವಿ ಸರ್. ಇದು ಬರೋಕ್ಕೂ ಮುಂಚೆ ನಾವು ಈಗ ಗ್ಯಾಸ್ ಬಂದಿದೆ ನಿಮಗೆ. ಈ ಗ್ಯಾಸ್ ಬಂದಿದೆ, ಇನ್ನೂ ಅದಕ್ಕೂ ಅನುಕೂಲ ಆಗಿದೆ. ಏನಕ್ಕೆ ಗ್ಯಾಸು ಸರ್? ಆ್ಯಕ್ಚುಲಿ ಫಸ್ಟ್ ಈ ಮಿಷಿನ್ ಬರೋಕ್ಕೆ ಮುಂಚೆ ಗ್ಯಾಸ್ ಇತ್ತು ಸರ್. ಈ ಬೆಂಕಿ ಯಾಕೆ? ಏನು ಸಾಲ್ಡ್ರಿಂಗ್ ಮಾಡೋಕ್ಕೆ ಹೀಗೆಲ್ಲ ನಾನು ತೋರಿಸಿದ್ನಲ್ಲ, ಇದೆಲ್ಲ ಸಾಲ್ಡ್ರಿಂಗ್ ಮಾಡೋಕ್ಕೆ ಇದೆಲ್ಲ ಮಾಡ್ತಾ ಇದ್ವಿ ನಾವು. ನೋಡಿ, ಇದೆಲ್ಲ ಮಾಡಬೇಕು. ಅಂದರೆ ಚಿನ್ನ ಸಾಲ್ಡ್ರಾ? ಹೌದು ಹೌದು, ಸಾಲ್ಡ್ರಿಂಗ್ ಮಾಡೋಕ್ಕೆ ಕರ್ಸೋಕ್ಕೆಲ್ಲ ಇದೆಲ್ಲ ಮಾಡೋದು. ಬೇಕಾದ್ರೆ ಇದೆಲ್ಲ ಕರ್ಸಿ ತೋರಿಸ್ತೀನಿ ನಿಮಗೆ. ಇದೊಂದು ಸ್ನೇಹಿತರೆ ಮಿನಿ ಫ್ಯಾಕ್ಟ್ರಿ, ಚಿನ್ನದ ಮಿನಿ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ನಮ್ಮ ರಾಘವೇಂದ್ರ ಅವ್ರದ್ದು. ಸೊ ಅವರೇನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಬಗ್ಗೆ ಮಾತಾಡಿದ್ರಲ್ಲ, ಅದು ನಮ್ಗೆ ಬೇರೆ ವಿಚಾರ. ಆದರೆ ಇದು ಮಿನಿ ಫ್ಯಾಕ್ಟ್ರಿನೇ ಇದು. ಸೊ ಅವ್ರು ಸ್ವ ಉದ್ಯೋಗ ಮಾಡ್ತಿರೋಂಥವ್ರು. ಅದು ಚಿನ್ನದ ತಂತಿ. ಈಗ ಹೌದು, ಚಿನ್ನದ ತಂತಿ ತಗೊಂಡ್ರು, ಗ್ಯಾಸ್ ಬೆಂಕಿ ಓಡ್ತಾ ಇದೆ. ಈಗ ಚಿನ್ನನ ಕರಗಿಸೋಕ್ಕೆ ಹೊರಟಿದ್ದಾರೆ ಸರ್. ಕಾಣಿಸ್ತಾನೆ ಇಲ್ಲ, ಈಗ ಕರ್ಗೋಗ್ತದೆ. ಅಯ್ಯೋ, ಗುಳ್ಳೆ ಗುಳ್ಳೆ ಆಗೋಯ್ತದು. ಕಣ್ಮುಂದೆ ಚಿನ್ನ ಮಾಯ ಆಗ್ತಿರೋ ಮ್ಯಾಜಿಕ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಉದ್ದ ಇದ್ದಿದ್ದ ತಂತಿ ಈಗ ರೌಂಡ್ ಆಯ್ತದ. ಹೌದು ಸರ್, ಬಟ್ ಮೆಜರ್ಮೆಂಟ್ ಸೇಮು. ಹೌದು, ಸೇಮ್. ಉದಾಹರಣೆಗೆ ನೀವು 1 ಗ್ರಾಮ್ ತಂತಿ ತಗೊಂಡು ಕರಗಿಸಿದ್ರೆ 1 ಗ್ರಾಮ್ ಗಟ್ಟಿನೇ ಆಗುತ್ತೆ. ಹೌದು, ಗಟ್ಟಿನೇ ಬರುತ್ತೆ. ಅದು ವೇಸ್ಟ್ ಆಗಲ್ಲ. ಓಕೆ. ಕಸ್ಟಮರು ಅಲ್ಲ ಮೇಡಮ್, ಏನು ಸರ್ ಲಕ್ಷ್ಮಿ ಬಂತ ಬೆಳಗ್ಗೆ? ಹಾಂ ಸರ್, ಕಸ್ಟಮರಿಗೆ ಅದು ನಂಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಬೆಲೆ ಬಾಳುತ್ತೆ ಈಗ ಉದಾಹರಣೆಗೆ? ಇದು ಸರ್, ಇದು ಬಂದು ನಾನು ಅಂದಾಜು ಒಂದು 200 ಮಿಲಿ ಇರ್ಬೋದು. ಸೊ 200 ಮಿಲಿ ನಿಮ್ಗೆ ಅಂದಾಜು ಒಂದು 1000 ರೂಪಾಯಿ ಆಗುತ್ತೆ ಸರ್. ಅಯ್ಯೋ, ಹೌದು ಸರ್. ಸೂಪರ್. ಏನು ಬೆಳಗ್ಗೆ ಹಾಕೊಂಡ್ಬಿಟ್ಟಿದ್ರಲ್ಲ ಕರಿ ಸರ್? ಅದು 8 ವಿತ್ ಲಾಸ್ಟ್ ಕೋವಿಡ್ ಟೈಮಲ್ಲಿ ಬೆರಳು ಕಟ್ ಆಯ್ತು ಸರ್. ಯಾಕೆ? ಅದು ಸ್ವಲ್ಪ ಮಿಷಿನಲ್ಲಿ ಇದಾಗೋಯ್ತು. ಮಿಷಿನಲ್ಲಿ ಚಿನ್ನದ ಕೆಲಸ ಮಾಡೋದು ಇಲ್ಲ, ಅಲ್ಲಿ ಮನೇಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ. ಆವಾಗ ತಮ್ಮ ಚೆನ್ನಾಗಿ ಬಂದು ಮೋಟರ್ ಸ್ವಿಚ್ ಆನ್ ಮಾಡಿಬಿಟ್ಟು ಅದು ಈಗ ನಾವೇನು ಮಾಡ್ಬೇಕು ಅನ್ಕೊಂಡು ಹೇಳಿ. ಇವಾಗ ನಿಮಗೆ ಮೋಲ್ಡ್ ಹಾಕೋದು ತೋರಿಸ್ತೀನಿ, ಸರಿಸ್ಬಿಟ್ಟು. ಸರ್, ಇದು ಗೋಲ್ಡ್ 24 ಕ್ಯಾರೆಟ್ ಲೀಟರ್ ಅದು. ಹೌದು. ಸೊ ಅದ್ರಲ್ಲಿ ಏನು ಮಿಕ್ಸ್ ಇಲ್ಲ. ಈಗ ನಾನು ಇದಕ್ಕೆ ಕಾಪರ್ ಆಗಬೇಕು. ಇದು 916 ಮಾಡ್ತಾ ಇದ್ದೀನಿ. ಸೊ 24 ಕ್ಯಾರೆಟ್ ಇರುವ ಚಿನ್ನವನ್ನು 916 ಮಾಡೋದು ಹೇಗೆ ಅಂತ? ಹೌದು. ಓಕೆ. ಅದಕ್ಕೆ 8% ಕಾಪರ್ ಬರುತ್ತೆ ಸರ್. ಸೊ ಇದು ಎಷ್ಟು ಗ್ರಾಮ್ ಇದೆ? ಅಲ್ಲಿ ಒಂದು ನಿಮಿಷ ಇದೆ. ಈಗ ನೋಡಿ ಸ್ನೇಹಿತರೆ, 11.980 ಇದೆ.
ಹತ್ತತ್ರ 12 ಗ್ರಾಮ್ ಚಿನ್ನ ಇದೆ. ಹೌದು. 8% ಅಂತಂದ್ರೆ ಅದು 1 ಗ್ರಾಮ್ 10 ಮಿಲಿ ಬರುತ್ತೆ ಸರ್. ಸೊ ಇದು ಎಷ್ಟಿದೆ ನೋಡೋಣ ಈಗ. ಹಾಕಿ ಸರ್ ನೀವು. ಇನ್ನೂ ಜಾಸ್ತಿ ಇದೆ, 50 ಮಿಲಿ ತೆಗಿಬೇಕು. ಸೊ ಅದು ಕರೆಕ್ಟ್ ಇರ್ಬೇಕು ಅದು. ಹೌದು ಸರ್. ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಇಲ್ಲ, ಹೆಚ್ಚು ಕಮ್ಮಿ ಆದರೆ ಹಾಲ್ ಮಾರ್ಕ್ ಪಾಸ್ ಆಗಲ್ಲ ಸರ್. ಅದ್ರ ನೀವು ಹಾಲ್ ಮಾರ್ಕ್ ಟೆಸ್ಟಿಂಗ್ ಕೊಡ್ಬೇಕಾ? ಹೌದು. ಯಾರು ಟೆಸ್ಟ್ ಮಾಡೋದು? ಅದು ಅಲ್ಲಿ ಆಥರೈಸ್ಡ್ ಇರ್ತಾರೆ, ಕಂಪ್ಯೂಟರ್ ಆಥರೈಸ್ಡ್ ಇರ್ತಾರೆ, ಗೌರ್ಮೆಂಟ್ ಆಥರೈಸ್ಡ್, ಅವರೇ ಮಾಡೋದು ಅದನ್ನೆಲ್ಲ. ಎಲ್ಲಿದೆ ಆಫೀಸ್ ಅದು? ಅದು ಜೈನ ಇಲ್ಲಿ ಮಾರ್ಕೆಟಲ್ಲಿ ಇದೆ ಸರ್. ಸಿಟಿ ಮಾರ್ಕೆಟ್. ಹೌದು. ಓಕೆ. ಹಾಂ, ಸರಿಯಾಗಿದೆ. ಈ ಕರೆಕ್ಟಾ? ಹೌದು. ಸೊ ನಿಮ್ಗೆ ಪ್ರತಿ ಮಿಲಿಗ್ರಾಮ್ ಕೂಡ ಇಂಪಾರ್ಟೆಂಟ್. ಹೌದು ಸರ್. ವಾವ್, ಸೂಪರ್. ಅಕಸ್ಮಾತ್ ಒಂದು 20 ಮಿಲಿ ಜಾಸ್ತಿ ಬಿದ್ದರೆ 916 ಬರೋ ಜಾಗದಲ್ಲಿ 9495 ಬಂದ್ಬಿಡುತ್ತೆ. ಅವಾಗ ಹಾಲ್ ಮಾರ್ಕ್ ರಿಜೆಕ್ಟ್ ಮಾಡ್ಬಿಡ್ತಾರೆ, ಹಾಕಲ್ಲ. ಹಾಲ್ ಮಾರ್ಕ್ ಸಿಗ್ಲಕ್ಕಲ್ಲ, ಹಾಕಲ್ಲ. ಸೊ ಹಾಲ್ ಮಾರ್ಕ್ ಸಿಲ್ ನೀವೇ ಹಾಕೊಳ್ಳಲ್ಲ? ನಾವು ಹಾಕಲ್ಲ ಸರ್. ಅದು ಮಾರ್ಕೆಟಲ್ಲಿ ಇರ್ತಾರೆ, ಗೌರ್ಮೆಂಟ್ ಆಥರೈಸ್ಡ್ ಅವ್ರು ಇರ್ತಾರೆ, ಅವ್ರು ಹಾಕೋದು ಅದನ್ನ. ಸರ್ ನಮ್ಮಲ್ಲಿ ಏನು ನಮ್ಗೆ ಲೈಸೆನ್ಸ್ ಇರಲ್ಲ, ಅದು ಅವ್ರ ಲೈಸೆನ್ಸ್ ತೊಗೊಂಡಿರ್ತಾರೆ, ಅವ್ರು ಹಾಕೋದು ಅದನ್ನೆಲ್ಲ. ಹಾಗೆ ಈಗ 12 ಗ್ರಾಮ್ ಚಿನ್ನಕ್ಕೆ ಹತ್ತತ್ರ 1 ಗ್ರಾಮ್ ಅಷ್ಟು 1 ಗ್ರಾಮ್ ತಾಮ್ರ ಹಾಕಿದೆ. ಸೊ ಈಗ 13 ಗ್ರಾಮ್ ಆಯ್ತು. ಈಗ ಇದು ಪರ್ಫೆಕ್ಟ್ ಇದೆ. ಹೌದು. ಇವೆರಡನ್ನ ನೀವು ಮಿಕ್ಸ್ ಮಾಡಿದ್ರೆ 916 ಆಗುತ್ತೆ. ಹೌದು. ಸೊ ಈಗ ಹೇಗಾಗುತ್ತೆ ಅದನ್ನ ಅದೇ ಕುತೂಹಲ ಆಗಿರೋದು. ನೋಡಿ, ನಾನು ಮೋಲ್ಡ್ ಹಾಕ್ತೀನಿ, ಪ್ರೊಸೆಸಿಂಗ್ ಮಾಡ್ತೀನಿ. ಮಣ್ಣು ಸರ್ ಇದು ಸ್ಯಾಂಡ್ ಸರ್, ವ್ಯಾಕ್. ಇದು ಮೋಲ್ಡಿಂಗ್ ಸ್ಯಾಂಡ್ ಅಂತಾರೆ ಇದಕ್ಕೆ. ಮಾಮೂಲಿ ಮನೆ ಕಟ್ಟ ಮಾಡಲ್ಲ? ಅಲ್ಲ, ಅದಲ್ಲ. ಇದನ್ನ ಬೇರೆ ಅಂತಾರೆ, ಅಂಟಂಟಿ. ಹೌದು. ಓಕೆ. ಇದು ಮೋಲ್ಡಿಗೆ ಉಪಯೋಗಿಸೋದು. ಇದು ಇದ್ಲು. ಹೌದು ಸರ್, ಇಜ್ಲು. ಇದು ಫಸ್ಟ್ ಜನ್ರೇಷನ್ ಅಲ್ಲ, ಇದು ಸೆಕೆಂಡ್ ಜನ್ರೇಷನ್. ಇದು ಒಂದು ಹೆಚ್ಚು ಕಮ್ಮಿ 25 ಇಯರ್ಸ್ ಬ್ಯಾಕ್. ಇದು ಬಕೆಟ್. ಹೌದು, ಅದು ತುಂಬಾ ಹಳೇದಿದು. ಆಮೇಲೆ ಈಗ ಬಂದಿರೋ ಜನ್ರೇಷನ್ ಎಲೆಕ್ಟ್ರಿಕ್. ಅಂದ್ರೆ ಬಿಸಿ ಮಾಡಕ್ಕೆ. ಹೌದು, ಇದ್ರಲ್ಲೂ ಸೇಮ್ ಪ್ರೊಸೆಸಿಂಗ್ ಅದು, ಇದ್ರಲ್ಲೂ ಸೇಮ್ ಪ್ರೊಸೆಸ್. ಇದ್ರ ಬಟ್ ಏನಂದ್ರೆ ಹೊಗೆ ತುಂಬ್ಕೊಂಡ್ಬಿಡುತ್ತೆ, ಅಂಗಡಿ ಫುಲ್ ಗಲೀಜಾಗಿ ಕಪ್ಪಾಗ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಇದು ತಗೊಂಡೆ. ಸೊ ಈಗ ಮರಳು ತಗೋತೀರಿ? ಹೌದು. ಇದು ಬೇಸು ಸರ್, ಇದು ಇದಕ್ಕೆ ಬೇಸ್. ಈಗ ಏನು ಪೌಡ್ರು ಸರ್ ಅದು? ಚಾಕ್ ಪೌಡ್ರು. ಯಾಕೆ ಚಾಕ್ ಪೌಡ್ರು ಸರ್? ಅದು ಈಗ ಮಣ್ಣು ಹಾಕ್ತೀನಲ್ಲ, ಆ ಉಂಗುರಕ್ಕೆ ಅಂಟಬಾರ್ದು ಅಂತ ಹಾಕೋದು. ಓ, ಚಾಕ್ ಪೌಡ್ರ್ ಹಾಕ್ರೆ ಅಂಟಲ್ಲ ಅದು? ಹೌದು, ಅಂಟಲ್ಲ. ಅಂದ್ರೆ ಪಕ್ಕ ಡೈ ಅದು ರೆಡಿ ಆಗ್ಬೇಕು? ಹೌದು, ರೆಡಿ ಆಗುತ್ತೆ ಸರ್. ಓಕೆ. ಎಷ್ಟು ವರ್ಷ ಅನುಭವ ತಮ್ಮದು? ಸರ್ ನನಗೆ 28-30 ವರ್ಷದ ಅನುಭವ ಸರ್. 14th ಇಯರ್ ನನಗೆ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಮಾಡಿ 25 ವರ್ಷ ಆಯಿತು. ತಮ್ಗೆ ಏಜ್ ಎಷ್ಟು? ಇವಾಗ 43. ಹೌದು. ಅಂದರೆ ನೀವು ಎಷ್ಟು ಒಂದು 15ನೇ ವಯಸ್ಸಿಂದ ಮಾಡ್ತಾ ಇದ್ದೀರಿ? 14ನೇ ವಯಸ್ಸಿಗೆ ಕೆಲಸಕ್ಕೆ ಸೇರಿದ್ದು ನಾನು. 7th ಸ್ಕೂಲ್ ಬಿಡಿಸಿ ಅವಾಗಲೇ ಕೆಲಸಕ್ಕೆ ಸೇರ್ಕೊಂಡಿದ್ದು ಸರ್. ಕೇಕ್ ಥರ ಕಟ್ ಮಾಡಿಬಿಟ್ರೆ? ಹೌದು ಸರ್. ಈಗ ನೀವು ನಿಮ್ಮ ಟ್ರೇಡ್ ಸೀಕ್ರೆಟ್ ಎಲ್ಲ ಹೇಳ್ತಾ ಇದ್ದೀರಾ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಅದಲ್ಲೇನಿಲ್ಲ. ಸೊ ನೀವು ಮಾಡೋಕ್ಕೆ ನಿಮ್ಮದೇ ಆದಂಥ ಕೆಲವು ಟೂಲ್ಸ್ ಇದ್ದಾವೆ? ಹೌದು ಸರ್, ಇದೆ. ಇದು ಆ್ಯಕ್ಚುಲಿ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ ನಾನು. ಇಲ್ಲಾಂದ್ರೆ ಇದಕ್ಕೆ ಮೋಲ್ಡ್ ಹಾಕೋರೆ ಅಂತ ಒಬ್ರು ಇದ್ದಾರೆ, ಬೇರೆ ಮೋಲ್ಡ್ ಬಿಟ್ಟರೆ ಏನೇನು ಮಾಡಲ್ಲ ಅವರು. ಸೊ ಇದು ಮಾಡ್ಕೊಡೋಕ್ಕೆ ಜನ ಇದ್ದಾರೆ? ಹೌದು. ಇಂಥವು ಮಾಡ್ತಾರೆ? ಹೌದು. ಇದು ಗೋಲ್ಡ್ ಬರುತ್ತೆ ಸರ್. ಈಗ ಅದ್ರೊಳಗೆ ಗೋಲ್ಡ್ ಉಯ್ಬೇಕು? ಹೌದು. ಅದ್ರಲ್ಲಿ ಎಕ್ಸಾಕ್ಟ್ಲಿ ಅದು ಕೂತ್ಕೊಳ್ಳುತ್ತೆ ಹಂಗೋಗಿ. ನಿಮ್ಮದು ಒಂಥರ ಕಲೆನೇ ಇದು? ಹೌದು ಸರ್. ರಿಲೇಷನ್ಸ್ ಇರ್ತಾರೆ, ಅವ್ರ ಹತ್ರ ಕೆಲಸಕ್ಕೆ ಹಾಕಿದ್ರು ನಂಗೆ ಕಲಿಯೋಕ್ಕೆ, ಸಣ್ಣ ಹುಡುಗನಲ್ಲೇ. ಹೌದು, ಅಲ್ಲೇ ಕೆಲಸ ಕಲಿತಾ ಇದ್ದೆ. ಅಲ್ಲಿ ಬೇರೆ ಒಂದು ಕರಿಮಣಿ ಚೆನ್ನಿಗೆ ತೋರಿಸಿದ್ನಲ್ಲ, ಬ್ಲ್ಯಾಕ್ ಬೀಡ್ಸು, ಬೇರೆ ಅದನ್ನ ಕಲ್ಸಕ್ಕೆ ಅವ್ರು ನನಗೆ 1 ವರ್ಷ ತೊಗೊಂಡ್ರು. ಹೋಗಿದ ತಕ್ಷಣ ಕಳ್ಸ್ಕೊಡಲ್ಲ, ಕೆಲ್ಸಗಳು ಮಾಡಬೇಕು. ಆಮೇಲೆ ಒಂದೊಂದೇ ಹೇಳ್ಕೊಡ್ತಾರೆ, ಹೇಗೆ ಮಾಡೋದು, ಇಷ್ಟು ಅಳತೆಗೆ ಎಷ್ಟು ಹಿಡಿಬೇಕು, ಇಷ್ಟು ಚಿನ್ನ ಇಟ್ಟರೆ ಎಷ್ಟು ತೂಕಕ್ಕೆ ಎಳಿಬೇಕು, ಅದನ್ನೆಲ್ಲ ಆಮೇಲೆ ಹೇಳ್ಕೊಡ್ತಾರೆ. ಒಂದೊಂದು ಚೈನ್ ಒಂದೊಂದು ಕಡೆ ಕಲ್ತಿರೋದು ನಾನು. ಒಂದು ಕಡೆ ಈಗ ಬಟಾಣಿ ಬಲ್ಪ್ ಅಂತ ಹ್ಯಾಂಡ್ ಮಾಡಿದಲ್ಲ, ಅದು ಒಂದು ಕಡೆ ಕಲ್ತಿರೋದು. ಈ ಕರಿಮಣಿ ಚೈನ್ ಒಂದು ಕಡೆ ಕಲ್ತಿರೋದು. ಮಿಕ್ಕಿದೆಲ್ಲ ತಮ್ಮ ನೋಡ್ಕೊಂಡು ನಾವು ಮಾಡ್ಬೋದು, ನೋಡ್ತಾ ಮಾಡ್ತೀವಿ. ಈ ಮೋಲ್ಡ್ ರೆಡಿ ಆಗಿದೆ. ಈಗ ಇದರಲ್ಲಿ ಚಿನ್ನ ಉಯ್ಬೇಕು. ಇಲ್ಲ ಸರ್, ಇದು ಫ್ರಂಟು, ಇದು ಬ್ಯಾಕು, 2 ಪೀಸ್ ಆಗತ್ತೆ ಇದು. ಓಕೆ. ಸೊ ಇದು ಫ್ರಂಟು, ಇದು ಬ್ಯಾಕ್, ಇದು ಎರಡು ಹಿಂಗೆ ಕವರ್ ಆದಾಗ ಸೊ ಅದು ಕಂಪ್ಲೀಟ್ ರಿಂಗ್ ಬರುತ್ತೆ. ಓಕೆ. ಈಗ ಅದರೊಳಗಡೆ ಚಿನ್ನ ಹಾಕ್ಬೇಕು ನಾವು? ಹೌದು. ಮೇಂಟೆನೆನ್ಸ್ ಬಂಡಲ್ ಹಾಕ್ಬೇಕಲ್ಲ ಸರ್. ಈಗ ನೀವು 1 ಕೋಟಿ ಇಟ್ಟರು ಅಂಗಡಿಲಿ ಇಷ್ಟನಾ ಅಂತಾರೆ ಕಸ್ಟಮರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 100 kg ತುಂಬಿಸ್ಬೇಕು. 100 kg ಅಂದರೆ ಹೆಚ್ಚು ಕಮ್ಮಿ 1,000 ಕೋಟಿ 100 ಕೋಟಿ ಆಗುತ್ತೆ. ಅಷ್ಟಿದ್ರೇನೆ ಸರ್ ಶೋರೂಮ್ ಅಂತ ಆಗೋದು. ಈಗ ದೊಡ್ಡ ಶೋರೂಮ್ ನೀವೇನು ನೋಡ್ತೀರಾ, ನೀವು ನೋಡಕ್ ಹಂಗಿದೆ, ಬಟ್ ಅದ್ರ ಆಕ್ಚುಲ್ ವ್ಯಾಲ್ಯೂ ಬಂದರೆ ನೀವು 200-300 crores ಮೇಲೆ ಆಗುತ್ತೆ. ಈ ದೊಡ್ಡದು ಬ್ರ್ಯಾಂಡೆಡ್ ಎಲ್ಲ ಮಾಡಿದ್ದಾರೆ. ಹೌದು ಸರ್. ಹೌದಾ? ಹೌದು ಸರ್. ಅದ್ರ 300 ಕೋಟಿ 400 ಕೋಟಿ ಮೇಲೆ ಬಂಡವಾಳ ಹಾಕಿರ್ತಾರೆ. ಈಗ ನಾನು 1 ಕೋಟಿ ಇಲ್ಲಿ ಬಂಡವಾಳ ಹಾಕಿ ಕೂತ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಸೇಫ್ಟಿ ಏನಿರಲ್ಲ ನಮಗೆ. ಕರೆಕ್ಟ್. ಸೊ ಯಾರು ಬಂದ್ರೆ ಏನು ಬಂದು ಅಟ್ಯಾಕ್ ಮಾಡ್ಬೋದು, ಏನೋ ಆಗ್ಬೋದು, ನಮ್ಗೆ ಆ ರಿಸ್ಕೇ ಬೇಡ. ಸೊ ನಾನು ಡೈಲಿ ನನ್ನ ರೂಟೀನ್ ಕೆಲಸ ಏನಿರುತ್ತೆ ನಾನು ಹುಡ್ಕೊಂಬರ್ತಾರೆ. ಈಗ ಒಂದು ಕಸ್ಟಮರ್ ಫೋನ್ ಮಾಡಿ ನಿಮ್ಮ ಎದುರುಗಡೆ, ಸೊ ಬೆಂಗಳೂರಿಂದ ಅಲ್ಲೋದ್ರೂ ನನಗೆ ಹುಡ್ಕೊಂಬರೋದು, ನನಗೆ ಕೇಳೋದು ಅವರು ಪ್ರತಿಯೊಂದು ಕೆಲಸಕ್ಕೂ.
ಸೊ ಅಂದ್ರೆ ಮನುಷ್ಯ ಮುಖ್ಯ, ಮಾಡುವ ಮನುಷ್ಯನ ಕ್ರೆಡಿಬಿಲಿಟಿ ಮುಖ್ಯ. ಹೌದು. ಅವ್ನು ಎಷ್ಟು ದೊಡ್ಡ ಅಂಗಡಿ ಇಟ್ಟವನು ಏನೋದಿಲ್ಲ. ಇಲ್ಲ. ಈಗ ಉದಾಹರಣೆಗೆ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳು ಬಂದ್ಬಿಡ್ತಾವೆ, ನಿಮ್ಗೆ ಕಾಂಪಿಟೇಷನ್ ಅನಿಸ್ತಿರ್ಬೇಕು, ಜನ ಫ್ಯಾನ್ಸಿ ಡಿಸೈನ್ಗಳು ಹೋಗ್ತಾರೆ. ಸೊ ನೀವು ಹೆಂಗ್ ಸರ್ವೈವ್ ಆಗ್ತೀರಿ ಈಗ? ಸರ್ ಈಗ ನನಗೆ ಶೋರೂಮ್ ಏನ್ ಆಗ್ತಾ ಇದೆಯಲ್ಲ ಅಂಥವು ಏನು ಡಿಸೈನ್ ಕೊಟ್ಟರು ನಾನು ಮಾಡ್ತೀನಿ ಸರ್. ಜಸ್ಟ್ ಫೋಟೋ ತೋರಿಸೋ ಸಾಕು? ಹೌದು, ಮಾಡ್ಕೊಡ್ತೀನಿ. ಈಗ ಸರ್ ಬೆಂಕಿ ಹಚ್ತಾರೆ, ಬೆಂಕಿ ಹಚ್ಚಿ ಚಿನ್ನನ ಅದೇನು 12 ಗ್ರಾಮ್ ಚಿನ್ನ 1 ಗ್ರಾಮ್ ತಾಮ್ರ ಇದೆಯಲ್ಲ ಅದನ್ನು ಕರಗಿಸಿ ಈಗ ಮಿಕ್ಸ್ ಮಾಡಿ 916 ಮಾಡ್ತಾರೆ. ಈಗ ಏನದು ಸರ್? ಗ್ಯಾಸು. ಈಗ ಇಲ್ಲಿ ಬೆಂಕಿ ಹಚ್ಬೇಕಲ್ಲ. ಓಹೋ, ಇಂಥವ್ರ ಇದಾವೆ ಅಂತ ನಮ್ಗೆ ಗೊತ್ತೇ ಇಲ್ಲ ಲೈಫಲ್ಲಿ. ಕರಿ ಇದ್ದಲ್ನ ಈಗ ಕೆಂಡ ಮಾಡ್ತಿದ್ದಾರೆ. ತುಂಬ ಸಲ ಕೈ ಸುಟ್ಕೊಂಡಿರ್ತೀರಿ. ಹೌದು ಸರ್. ಹೌದು ಸರ್. ಕೈ ಮೈ ಸುಟ್ಕೊಳ್ಳೋದು ಕಾಮನ್ ನಿಮಗೆ. ಹೌದು. ನೋಡಿ ಸ್ನೇಹಿತರೆ, ಇದೆ ಒಂದು ಕಾಣ್ತಾ ಇದೆಯಲ್ಲ, ಅದೇ ಚಿನ್ನ ತಾಮ್ರ ಈಗ ಮಿಕ್ಸ್ ಆಗಿ ಹೋಗ್ತಿರೋದು. ಪಾಪ ನಿಮ್ಗೆ ಹೊಗೆಲ್ ಬದುಕೊಂಡ್ ಆಗೋಯ್ತು ನಮ್ಮಿಂದ. ಇಲ್ಲ ಸರ್, ಇಲ್ಲ ಫ್ಯಾನ್ ಹಾಕ್ತೀನಿ. ಆಚೆ ಫ್ಯಾನ್ ಇದೆ. ಏನು ಬಟ್ಲಿ ಸರ್ ಇದು? ಸರ್ ಇದು ಕರ್ಗ್ಸೋ ಮೂಸೆ ಸರ್. ಹಾಂ, ಇದೆಲ್ಲ ಕರ್ಗ್ಸೋದು. ಈಗ ಒಳಗಡೆ ಗಟ್ಟಿ ಚಿನ್ನ ಕರಗಿಸ್ತೀರಾ? ಹೌದು. ಅದು ಒಂಥರ ಚಿನ್ನ ಕರಗಿಸೋ ಪಾತ್ರ ಈಗ. ಹೌದು ಹೌದು. ಎಸ್, ಬೆಣ್ಣೆ ಕರಗಿಸಿ ತುಪ್ಪ ಮಾಡ್ದಂಗೆ ಅಣ್ಣ ಈಗ ಚಿನ್ನನೇ ಕರಗಿಸಿ ಚಿನ್ನದ ನೀರು ಮಾಡ್ತಾರೆ. ಓಹೋ, ಬೆಂಕಿ ಜ್ವಾಲಾಮುಖಿನೇ ಬಂದ್ಬಿಡ್ತು. ಈಗ ಅಗ್ನಿ ಪರ್ವತ ಸ್ಫೋಟ ಆಗಕ್ಕೆ ರೆಡಿ ಆಯ್ತು ಈಗ. ವಾವ್, ಚಿನ್ನ ಹೋಗ್ತಾ ಇದೆ ಒಳಗಡೆ ಈಗ. ಇದು ಎಜ್ಜಲು. ಒಂದು ಡಬ್ಬ ಬಂದು 400 ರೂಪಾಯಿ ಆಗುತ್ತೆ ಸರ್. ಒಂದು ಡಬ್ಬ ಇದ್ಲು. ಹೌದು ಸರ್, ಮುಚ್ಚಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಅದು ನೀರಾಗುತ್ತೆ. ನೀರಾಗಿ ನಿಮ್ಗೆ ತೋರಿಸಿ. ನೀವು ಪ್ರೊಫೆಷನಿಗೆ ಬಂದಾಗ ಎಷ್ಟಿತ್ತು ಚಿನ್ನ ಗ್ರಾಮ್? 200 ರೂಪಾಯಿ ಇತ್ತು ಸರ್. 200 ರೂಪಾಯಿ ಗ್ರಾಮ್ಗಿತ್ತು. ಈಗ 5300. ಹೌದು ಸರ್. ಓಕೆ, ಡೈಲಿ ಎಷ್ಟು ವ್ಯಾಪಾರ ತಮಗೆ? ಸರ್ ನನಗೆ ಆರ್ಡರ್ ಬಂದಾಗಿದೆ ಸರ್. ಈಗ ನನಗೆ ವಾರಕ್ಕೆ ಒಂದು ರಿಂಗ್ ಬರ್ಬೋದು, ಒಂದು ಚೈನ್ ಬರ್ಬೋದು, ಇಲ್ಲ ಬ್ಯಾಂಗಲ್ ಬರ್ಬೋದು, ಒಂದು ಹಾರ ಬರ್ಬೋದು, ಆ ಟೈಪ್. ಒಂದು ಅಪ್ರಾಕ್ಸಿಮೇಟ್ ಜೀವನ ಹೇಗೆ ಸರ್? ನನಗೆ ಹೇಗಂದರೆ ಈಗ ನೋಡಿ, ನನಗೊಂದು 100 ಗ್ರಾಮ್ ಚಿನ್ನ ಕೆಲಸ ಸಿಕ್ಕಿದ್ರೆ ನಾವು ಒಂದು 10 to 15 ಡೇಸ್ ಕೆಲಸ ಬೇಕಾಗುತ್ತೆ. ಸೊ ಒಂದು 10 ದಿವಸ. ಹೌದು. ಈಗ ನೋಡಿ, ಒಬ್ಬ 100 ಗ್ರಾಮ್ ಒಂದು ಚೈನೇ ಕೊಟ್ಬಿಡ್ತಾನೆ, ನಾನು 4 ದಿನದಲ್ಲಿ ಮುಗಿಸ್ಬಿಡ್ತೀನಿ. ಇನ್ನು ಕೆಲವರು ಬರ್ತಾರೆ 100 ಗ್ರಾಮಲ್ಲಿ ನಂಗೆ ಒಂದು 10 ವೆರೈಟಿ ಕೊಟ್ಬಿಡ್ತಾನೆ. 10 ಗ್ರಾಮ್ ಚೈನ್ ಮಾಡಿ, 15 ಗ್ರಾಮ್ ವಾಲೆ ಮಾಡಿ, 10ಗೆ 20 ಗ್ರಾಮ್ ಬಳೆ ಮಾಡಿ. ಸೊ ಅದ್ರ ಟೈಮ್ ಜಾಸ್ತಿ ತೊಗೊಳೋದು. ಹಾಗೆ ಕೆಲವು ಸ್ವಲ್ಪ ಜಾಸ್ತಿ ತೂಕ ಬಂದರೆ ಒಂದು ಐಟಮ್ ಬಂದು ಬೇಗ ಆಗ್ಬಿಡುತ್ತೆ, ಸ್ವಲ್ಪ ಲೋಡ್ ಕಡಿಮೆ ಇರುತ್ತೆ ನನಗೆ. ಆ ಥರ. ಸೊ ನಿಮ್ಗೆ 100 ಗ್ರಾಮ್ ಮಾಡೋಕ್ಕೆ 10 ದಿವಸ ಬೇಕೇ ಬೇಕು? ಹೌದು ಸರ್, ಬೇಕೇ ಬೇಕು. ಈ ಗೋಲ್ಡ್ ಮೇಕರ್ಸ್ ಮೇಕಿಂಗ್ ಅಂಡ್ ವೇಸ್ಟೇಜ್ ಅಂತಾರಲ್ಲ, ಕೆಲವಂತಾರೆ ಅದೆಲ್ಲ ಮೋಸ, ಏನದು ಮೇಕಿಂಗು ವೇಸ್ಟೇಜ್ ಅಂತಾರಲ್ಲ, ಏನು ಕಾನ್ಸೆಪ್ಟ್? ಹೇಳ್ತೀನಿ ಸರ್. ನೋಡಿ ಸರ್, ಈಗ ನೀವಲ್ಲಿ ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ನೋಡಿ, ನೀರಾಗಿದೆ. ಚಿನ್ನ ಕರಗಿ ನೀರಾಗಿರೋ ತೋರಿಸ್ತಾ ಇದ್ದಾರೆ ಸರ್. ಚೂರು ಆಚೆ ತೋರಿಸಿ ಸರ್ ಪ್ಲೀಸ್. ಹಾಂ, ಫುಲ್ಲು ಚಿನ್ನ ನೀರು ಮಾಡಿಬಿಟ್ರು ಅವರು. ಹೌದು. ವಾವ್. ನೋಡಿ, ಆ್ಯಕ್ಚುಲಿ ನನ್ನ ಸುತ್ತ ರಾಘಣ್ಣನ ಇದೇನು ನಂಬಿಕೆ ಏನು ಅಂದರೆ, ನೋಡಿ ನನ್ನ ಸುತ್ತ ಎಲ್ಲ ಸ್ನೇಹಿತರೆ ದಯಮಾಡಿ ತೋರಿಸಿಪ್ಪ ದಯವಿಟ್ಟು. ನೋಡಿ, ಚಿನ್ನನೇ ಇದೆ, ರಿಯಲ್ ಚಿನ್ನನೇ ಇದೆ ಇಲ್ಲಿ. ಚಿನ್ನ ನಾನು ಒಂಥರ ಈ ನಮ್ಮ ಕಡೆ ಆಟ ಆಡ್ತಾರಲ್ಲ ಕುಂಟೆ ಬಿಲ್ಲೆ, ಆ ಥರ ಬಚ್ಚ ಥರ ಆಡ್ಕೊಂಡು ಓಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಓಲೆ ಗೀಲೆ ಎಲ್ಲ ಗೋಲ್ಡೇ, ಯಾವ ಗೋಲ್ಡಲ್ಲ. ನನ್ನ ಸೂಪರ್ದಿಗೆ ಬಿಟ್ಟು ಹೋಗ್ಬಿಟ್ಟವ್ರು ನಮ್ಮ ರಾಘಣ್ಣ. ಥ್ಯಾಂಕ್ ಯು ರಾಘಣ್ಣ, ನಮ್ಮ ಮೇಲೆ ಇಷ್ಟು ನೀವು ನಂಬಿಕೆ ಇಟ್ಟು ನಿಮ್ಮ ಇಂಟರ್ನಲ್ ಒಳಗಡೆ ಜಾಗಕ್ಕೆ ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ಭಾಳ ಒಳ್ಳೆ ಹಾರ್ಟ್ಲಿ ಪರ್ಸನ್ ಅವರು. ಈಗ ಅದು ಆ್ಯಕ್ಚುಲಿ ನಿಮ್ಗೆ ತೋರಿಸಿದ್ನಲ್ಲ, ಅದು ತೋರ್ಸಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗಿರುತ್ತೆ ಅದು. ಓಕೆ, ಮತ್ತೆ ಕಾಯ್ಬೇಕು. ಓಕೆ ಸರ್, ಈಗ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಏನಂತೀವಿ ಸರ್? ಈಗ ವೇಸ್ಟೇಜ್ ಅಂತಂದರೆ, ಈಗ ನಾನು ಸಪೋಸ್ ಒಂದು 20 ಗ್ರಾಮ್ ಚಿನ್ನ ತೊಗೊಂಡೆ, ಕೆಲಸ ಮಾಡೋಕ್ಕೆ ಇಟ್ಕೊಂಡೆ ನಾನು. ಸೊ ಅದು ಕಮ್ಮಿ ಹಾಕಕ್ಕೆ ಹೋಗ್ತೀನಿ ಮಾರ್ಕೆಟಲ್ಲಿ. ಅಲ್ಲಿ ರೋಲಲ್ಲಿ ಮಿಷಿನಲ್ಲಿ ಬಂದಾಗ ಏನಾಗುತ್ತೆ, ಆ ಸ್ಲೈಡ್ ರಬ್ ಆಗುತ್ತೆ ಮಿಷಿನಲ್ಲಿ. ಸೊ ಅಲ್ಲಿ ಲಾಸ್ ಆಗುತ್ತೆ ನನಗೆ, ಸ್ವಲ್ಪ ಪುಡಿ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಪ್ರೊಸೆಸಿಂಗ್ ಹೆಂಗೆ ಹೋಗುತ್ತೆ ಅಂದರೆ, ಕಟಿಂಗ್ ಹೋಗುತ್ತೆ. ಕಟಿಂಗ್ ಅಂದರೆ ಚೈನ್ ಕಟಿಂಗ್ ಮಾಡ್ತೀವಲ್ವ, ನಾನು ರೆಡಿ ಮಾಡಿದ್ಮೇಲೆ ಸೆಕೆಂಡ್ ಪ್ರೊಸೆಸಿಂಗ್ ಅದು ಚೈನ್ಗೆ ಡಿಸೈನ್ ಮಾಡಬೇಕು ಅಂದರೆ ಅವ್ರಿಗೆ ಕೊಡ್ತೀವಿ. ಅವ್ರು ಅದನ್ನು ಇಷ್ಟಂತ ಅವರೊಂದು ಲಾಸ್ ಅಂತ ತೊಗೊತಾರೆ, ಅವ್ರು ಇಷ್ಟು 2% ಹಂಗೆ ಅವ್ರು ಲಾಸ್ ತೊಗೊತಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಮತ್ತೆ ಬಂದು ಇಲ್ಲಿ ಕೊಂಡು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಪಾಲಿಶ್ಗೆ ಹೋಗುತ್ತೆ. ಪಾಲಿಶ್ ಹೋದ ಅವ್ರಿಗೂ ಚಾರ್ಜ್ ಕೊಡ್ತೀವಿ. ಕಟಿಂಗ್ ಅವ್ನಿಗೆ ಸ್ವಲ್ಪ ಚಾರ್ಜ್ ಕೊಡ್ತೀನಿ, ಕಮ್ಮಿ ಆಗ್ತಾನೆ ಅಲ್ಲಿಗೆ ಸ್ವಲ್ಪ ಚಾರ್ಜ್ ಕೊಡ್ತೀನಿ. ಸೊ ಇದೆಲ್ಲ ಹೋದಾಗ ಆಚೆ ನಮ್ಗೆ ಒಂದು 4% 3% ಹೋಗುತ್ತೆ. ಸೊ ರಿಮೈನಿಂಗ್ ನಾನು ಇಲ್ಲಿ ಏನು ಕೆಲಸ ಮಾಡ್ತೀನಿ ಅದಕ್ಕೆ ನಾನು ತೊಗೊತೀನಿ ಸರ್. ಅದಕ್ಕೆ ಮೇಕಿಂಗ್ ಅಂತಾರೆ. ಹೌದು, ಅದೇ ಮೇಕಿಂಗ್ ಚಾರ್ಜಸ್. ಓಕೆ. ಸೊ ವೇಸ್ಟೇಜ್ ಮೇಕಿಂಗ್ ಒಬ್ಬೊಬ್ಬರು ಒಂದೊಂದಕ್ಕೆ ಒಂದೊಂದು ಥರ ಆಗ್ತಾರಲ್ಲ? ಇಲ್ಲ ಸರ್, ಮೇಕಿಂಗ್ ಚಾರ್ಜಸ್ ನಂದು ಯಾವುದೂ ಇಲ್ಲವೇ ಇಲ್ಲ. ನಾನು ಬೇರೆ ವೇಸ್ಟೇಜ್ ಅಷ್ಟೇ. ನೀವು ಮೇಕಿಂಗ್ ಚಾರ್ಜ್ ಹಾಕಲ್ಲ? ಮೇಕಿಂಗ್ ಚಾರ್ಜಸ್ ಇಲ್ಲ. 5000 ರೂಪಾಯಿ 5500 ರೂಪಾಯಿ ಕೊಟ್ಟರೆ ಹೌದು, ಅದು ನೋ ಮೇಕಿಂಗ್ ಚಾರ್ಜಸ್ ಇಲ್ಲ, ಬೇರೆ ವೇಸ್ಟೇಜ್ ಇದೆ. ಮಾಡಿದಕ್ಕೆ ವೇಸ್ಟೇಜ್ ತೊಗೊಂಡು. ಎಷ್ಟು ವೇಸ್ಟೇಜ್ ನಿಮ್ಮಲ್ಲಿ? ಎಷ್ಟು ಪರ್ಸೆಂಟ್ ಸರ್? ಈಗ ನಂದು ಚೈನ್ಸ್ ಎಲ್ಲ 7% ಸ್ಟಾರ್ಟಿಂಗ್ ಇದೆ. ಆಮೇಲೆ ಮಿಕ್ಕಿದ ಸ್ವಲ್ಪ ಇನ್ನೂ ಬೇರೆ ಫ್ಯಾನ್ಸಿ ಚೈನ್ ಬರ್ತದೆ, ಅದ್ರಲ್ಲಿ 10% 11% ಆ ಥರ ಎಲ್ಲ ಹೋಗುತ್ತೆ. 10% ವೇಸ್ಟ್ ಹೋಗ್ಬಿಡುತ್ತಾ? 10% ವೇಸ್ಟ್. ಅದು ಕೆಲಸ ಆ ಟೈಪ್ ಇರುತ್ತೆ ಸರ್. ಕೆಲವೆಲ್ಲ ಮೋಲ್ಡ್ ಹಾಕ್ಬಿಟ್ಟು ಮಾಡ್ಬೇಕು ಚೈನ್ ನಾನು, ಆ ಥರ.
ಓಕೆ ಅಂದ್ರೆ ಈ ಉದಾಹರಣೆ 2 ಲಕ್ಷ ರೂಪಾಯಿ ಚೈನ್ ತಗೊಂಡ್ರೆ ಒಂದು 20,000 ರೂಪಾಯಿ ವೇಸ್ಟೇಜ್ ಹೋಗುತ್ತೆ. ಹೌದು ಸರ್, ಅವ್ರು ಮಾಡಿದ್ದಕ್ಕೆ ತೊಗೊಂತೀವಿ ನಾವು. ಓಕೆ, ಈಗ ರೆಡಿನಾ? ಹೌದು ಸರ್. ಹುಷಾರಪ್ಪ, ಕ್ಯಾಮ್ರಾ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಟ್ರೆ ಆಮೇಲೆ ಚಿನ್ನ ಕರೆದಂಗೆ ಕರ್ಗೋಗುತ್ತೆ. ಹೋಗಿ ನೋಡಿ ತೆಗಿತಾ ಇದ್ದಾರೆ ನಮ್ಮ ಸರ್ರು. ಆಮೇಲೆ ಬಟ್ಲಿದೆಲ್ಲ, ಚಿಕ್ಕ ಬಟ್ಲು, ಚಿನ್ನ ಹಾಕಿರೋ ಬಟ್ಲೊಳಗಡೆ ಸ್ವಲ್ಪ ಕೆಂಡ ಹೋಗಿ ಸೇರ್ಕೊಂಬಿಟ್ಟಿದೆ. ಕೈ ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್, ಕಣ್ಣೆದ್ರಿಗೆ ಮ್ಯಾಜಿಕ್ ಮಾಡ್ದಂಗೆ ಮಾಡ್ಬಿಟ್ರು ಸರ್ರು. ಚಿನ್ನದು? ಹೌದು ಸರ್. ವಾವ್. ಓಕೆ, ಈ ಕೈಗೆ ಹಾಕೊಳ್ಳೋಕೆ ರೌಂಡ್ ಮಾಡ್ಬೇಕು ಅದನ್ನ? ಹೌದು ಸರ್, ಫೋಲ್ಡ್ ಮಾಡಬೇಕು, ರೌಂಡ್ ಮಾಡಬೇಕು. ಓಕೆ, ಈಗ ಎಷ್ಟು 13 ಗ್ರಾಮ್? ಹೌದು. ಉಂಗುರ ರೆಡಿ ಆಯಿತು? ಹೌದು. ಇಲ್ಲ ಅದೆಲ್ಲ ಇಲ್ಲಿ ಬಿಸಿಲ್ಲ ಸರ್, ಕೋಲ್ಡ್ ಆಗಿದೆ. ಓಕೆ ನೋಡಿ ಸ್ನೇಹಿತರೆ, ಇದು ನಮ್ಮ ರಾಘಣ್ಣ ತಯಾರಿಸಿದ ಮಂಗಳೂರು ಜ್ಯುವೆಲ್ರಿ ವರ್ಕ್ಸ್ ಸೂರತ್ ತಯಾರಾದಂಥ 916, ಇನ್ನೂ ಹಾಲ್ ಮಾರ್ಕ್ ಬಿದ್ದಿಲ್ಲ, ಬಟ್ 916 ಪ್ಯೂರ್ 916. ಹೌದು. ಉಂಗುರ 13 ಗ್ರಾಮ್ ಇದೆ, ಒಳ್ಳೆ ವೆಯ್ಟ್ ಇದೆ, ಸಕ್ಕತ್ತಾಗಿದೆ. ಇದು ಕಪ್ಪು ಅಂತಲ್ಲ, ಏನು ಮಾಡೋದು ಈ ಕಪ್ಪಿಗೆ? ಸರ್ ಅದೆಲ್ಲ ಕಟ್ ಮಾಡ್ಬೇಕು ಸರ್. ಓ, ಇದು ವೇಸ್ಟ್ ಇದು? ಹೌದೆಲ್ಲ ಕಟ್ ಮಾಡಿ. ಅಂದರೆ ಇದು ಚಿನ್ನ ಅಲ್ಲ, ಕಪ್ಪಿರೋ? ಅದು ಚಿನ್ನನೇ. ಸೊ ಈಗ ಅದರಿಂದ ಹಿಂದೆ ಬ್ಯಾಕ್ ಗ್ರೌಂಡ್ ಪ್ಲೇಟ್ ಬರುತ್ತೆ ಸರ್, ಆ ಪ್ಲೇಟ್ ಹಾಕೊಂತೀನಿ ನಾನು. ಹಾಕೊಂತೀರಿ? ಸೂಪರ್. ಸೊ ಪ್ರತಿಯೊಂದು ಹಿಂಗೆ ಮಾಡ್ಬೇಕು ಸರ್ ನೀವು? ಹೌದು ಹೌದು. ಮಿಷಿನ್ ಎಲ್ಲಾರು ಮಾಡಿ, ಕೆಣದೆಲ್ಲಾರು ಮಾಡಿ ಹಿಂಗೆ ಮಾಡ್ಬೇಕು? ಹೌದು, ಹಿಂಗೆ ಮಾಡ್ಬೇಕು. ಓಕೆ, ಬಳೆ ಆದ್ರೂ ಹಿಂಗೆ? ಕೆಲವು ಬಳೆ ಈಗ ಗಟ್ಟಿ ಬಳೆ ಅಂತ ಬರುತ್ತೆ, ಅದಕ್ಕೆಲ್ಲ ಶೀಟ್ ಹಾಕ್ಬಿಟ್ಟು ಡಿಸೈನ್ ಮಾಡ್ಕೊಂತೀವಿ. ಇನ್ನು ಕೆಲವು ಫ್ಯಾನ್ಸಿ ಬ್ಯಾಂಗಲ್ಸ್ ಬರುತ್ತೆ, ಅದಕ್ಕೆ ಒಂದು ಮಿಷನರಿ ಇದೆ, ಅಲ್ಲಿ ನಾವು ಬೊದ್ದು ಹಾಕೊಬೇಕು. ಈಗ ಆ ಕೆಂಡ ನಿಮ್ಮ ಕೈ ಮೇಲೆ ಸ್ವಲ್ಪ ಬಿತ್ತು? ಹೌದು ಹೌದು ಸರ್. ಇಲ್ಲ ಅದೇನು ಆಗಲ್ಲ ಸರ್, ಜಾಸ್ತಿ ನಮ್ಗೇನು ಇದು ಆಗಲ್ಲ, ಟಚ್ ಆಗಲ್ಲ. ಬಟ್ ಗೋಲ್ಡ್ ಕಲರ್ ಇಲ್ವಲ್ಲ, ಅದು ತಾಮ್ರದ ಕಲರ್ ಇದೆ ಸರ್. ಅದು ಸಲ್ಫರ್ಗೆ ಹಾಕ್ಬೇಕು ನಾನು. ಸಲ್ಫರ್ಗೆ ಹಾಕಿಲ್ಲ, ಇನ್ನು ಉಜ್ಜಿಲ್ಲ, ಫೈಲ್ ಮಾಡಬೇಕು. ನೀವು ಫೈಲ್ ಮಾಡಿ ಬಫಿಂಗ್ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಅದು ಹೀಟಲ್ಲಿ ತೆಗ್ದಿರೋದಲ್ಲ, ಹಾಗೆ ಇರುತ್ತೆ. ಓಕೆ, ಈಗ ಇದು 13 ಗ್ರಾಮ್ ಇದೆಯಲ್ಲ? ಹೌದು ಹೌದು. ಈಗ ಎಷ್ಟು ಗ್ರಾಮ್ ಹೊರಳು ಕೂರಿಸ್ತೀರಿ ಇದಕ್ಕೆ ಸರ್? ಕಲ್ಲು ಈಗ ಕಸ್ಟಮರ್ ಚಾಯ್ಸ್, ವೈಟ್ ಕಲ್ಲು, ಕೆಂಪು, ಗ್ರೀನು, ಯಾವ್ದು ಬೇಕೋ ಕುಡಿಸ್ಕೊಬೋದು. ಓಕೆ, ಇದಕ್ಕೆ ಇಂಥದ್ದೇನು ಕುಡಿಸ್ಬೇಕಂತ ಏನಿಲ್ಲ. ಓಕೆ, ಅಂದ್ರೆ ಈ ಚೈನ್ ನೀವು ಈ ಥರ ತಯಾರು ಮಾಡಿ, ಅಥವಾ ಯಾವುದೋ ಒಂದು ಒಡವೆ ಈ ಥರ ತಯಾರು ಮಾಡಿದಾಗ ಅದು ಈ ಥರ ತಾಮ್ರದ ಕಲರ್ ಇರುತ್ತೆ, ಇದು ಬೇರೆ ಪ್ರೋಸೆಸ್ ಇದೆ ಮತ್ತೆ ಚಿನ್ನದ ಬಣ್ಣ ಬರೋಕ್ಕೆ? ಹೌದು, ಪಾಲಿಶ್ ಹಾಕ್ಬೇಕು ಅದಕ್ಕೆ. ಪಾಲಿಶ್? ಹೌದು. ಓಕೆ, ಪಾಲಿಶ್ ಮೇನ್ ಕೆಲಸ ಮಾಡೋದಲ್ಲಿ. ನಾನು ಏನೇ ರಾ ಮಾಡಿದ್ರು ಪಾಲಿಶ್ ಮೇನ್ ಸ್ಟ್ಯಾಂಡ್ ತೊಗೊಳುತ್ತೆ. ಇಲ್ಲ ಹಿಂಗೆ ಇರುತ್ತೆ? ಹೀಗೆ ಇರುತ್ತೆ, ಬಟ್ ಅದು ಒರಿಜಿನಲ್ ಗೋಲ್ಡೆ? ಹೌದು, ಗೋಲ್ಡೆ. ಸೊ ಈಗ ನೀವು ಎಷ್ಟೇ ಹೀಟ್ ಮಾಡಿ ಇದು ಕಪ್ಪಾಗಲ್ಲ. ಇದು ತಾಮ್ರ ಸೇರೋದ್ರಿಂದ ಇದು ಕಪ್ಪಾಗ್ಬಿಡುತ್ತೆ. ನೀವು ನೋಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇವಾಗ ಹಿಡಿತೀನಿ, ಇದು ಫುಲ್ ಕಪ್ಪಾಗ್ಬಿಡುತ್ತೆ, ಬಿಕಾಸ್ ಅದು ಕಾಪರ್ ಆ್ಯಡ್ ಆಗಿದೆ. ಸೊ ಕಾಪರ್ ಯಾವತ್ತು ಕಪ್ಪಾಗುತ್ತೆ, ಕಾಯಿಸಿದ್ರೆ ಕಪ್ಪಾಗುತ್ತೆ. ಎಸ್, ಒಂಥರ ಕೆಮಿಸ್ಟ್ರಿ ಪಾಠ ಮಾಡ್ದಂಗೆ ಆಯ್ತಿದ್ದು, ಕೆಮಿಸ್ಟ್ರಿ ಕ್ಲಾಸ್ ಥರ ಇದು. ಹೌದು ನೋಡಿ, ಕಪ್ಪಾಗ್ತಾ ಇದೆ ನೋಡಿ, ಇದು ಕಪ್ಪಾಯ್ತಲ್ವಾ? ಎಸ್, ಕಪ್ಪಾಗಿದ ತಕ್ಷಣ ಇದು ಸಲ್ಫರ್ ಅಂತೀವಿ. ನೀರಲ್ಲ ಅದು, ಸಲ್ಫರ್. ನೋಡಿ ಕಲರ್ ಬಂತು. ಹಾಂ, ಅದೇ ನಾನು ಈಗ 24 ಕ್ಯಾರೆಟ್ ಎಷ್ಟೇ ಹೀಟ್ ಮಾಡಿ ಅದು ಕಪ್ಪಾಗಲ್ಲ. 24 ಕ್ಯಾರೆಟ್ ಕಾಯಿಸೋಣ, ಈಗ ಕಪ್ಪೇ ಆಗಲ್ಲ, ಅದು ಕಪ್ಪಾಗಲ್ಲ ಸರ್, ಯಾಕೆಂದರೆ ಅದ್ರಲ್ಲಿ ಯಾವುದು ಮೆಟಲೇ ಇಲ್ಲ, ಪ್ಯೂರ್ ಅದು. ನೋಡಿ ಏನು ಆಗ್ತಾನೆ ಇಲ್ಲ, ಜಗ್ತಾನೆ ಇಲ್ಲ, ಅದು ಹೋಗಲ್ಲ ಸರ್. 24 ಕ್ಯಾರೆಟ್ ನೀವು ಎಷ್ಟೇ ಕಾಯಿಸಿ ಏನೇ ಮಾಡಿ ಅದು ಕಲರ್ ಹಾಗೇ ಇರುತ್ತೆ. ಏನು ಇಷ್ಟೊಂದು ಕಟಿಂಗ್ ಪ್ಲೇಯರ್ ಇಟ್ಕೊಂಡಿದ್ದೀರಲ್ಲ ಸರ್? ಇದು ಬೇರೆ ಬೇರೆ ಕಟ್ ಮಾಡೋದು ಸರ್. ಇದು ಪುಡಿ ಕಟ್ ಮಾಡೋಕ್ಕೆ, ಇದು ಚೈನ್ ಲೆಂತ್ ಕಟ್ ಮಾಡೋಕ್ಕೆ, ಇದು ಕಾಲುಂಗ್ರ ಸ್ವಲ್ಪ ಅಗಲ ಮಾಡೋದಕ್ಕೆ, ಏನಿದು ಕಂಬಿ ಕಟ್ ಮಾಡೋದು, ರಿಂಗ್ಸ್ ಕಟ್ ಮಾಡೋದು, ಇದು ರಿಂಗ್ಸ್ ಕಟ್ ಮಾಡೋದು. ಓಕೆ, ಇನ್ನು ತುಂಬ ಸಣ್ಣ ಕತ್ರಿ ಅಂದರೆ ಇದೆ ಲಾಸ್ಟ್ ನಂದು ಇದೆ. ಓಕೆ, ಇನ್ನು ಸಣ್ಣ ಕಂಬಿ ಕಟ್ ಮಾಡೋದು ಇದೆಲ್ಲ. ಈಗ ಅದನ್ನ ಅದೇ ಕೈಗೆ ಹಾಕೊಳ್ಳೋಕೆ ರೌಂಡ್ ಮಾಡ್ತಾ ಇರೋದು? ಹೌದು. ಸೊ ಉಂಗುರ ರೌಂಡ್ ಬರಲ್ಲ, ಈಗ ನಾವು ಗ್ಯಾಪ್ ಇರುತ್ತೆ? ಹೌದು, ಗ್ಯಾಪ್ ಇರುತ್ತೆ ಸರ್. ಇದೆಲ್ಲ ಸಾಲ್ಡ್ರಿಂಗ್ ಮಾಡ್ಕೊಂಡು ಈಗ ನಾನು ಸೈಜ್ ಮಾಡ್ಬೇಕು, ಶೇಪ್ ಮಾಡಬೇಕು. ಓಕೆ, ಸೊ ಸಾಲ್ಡರ್ ಮಾಡಕ್ ಬಳಸ್ತಾ ಇರೋ ಈ ಕಡ್ಡಿ ಕೂಡ ಚಿನ್ನನೇ, ಐಸ್ ಕ್ರೀಮ್ ಕಡ್ಡಿ ತರ ಇದೆ. ಇದಕ್ಕೂ ಮುಂಚೆ KDM ಇತ್ತು. KDM ಗೋಲ್ಡ್ KDM ಅಂತಂದ್ರಲ್ಲ, ಅದು ಬಂದು ಶೀಟ್, ಅದು ಈಗ ಸ್ಟಾಪ್ ಆಗಿದೆ ಸರ್, ಈಗಿಲ್ಲ, ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಇದು KDM. ಓಕೆ, ಸೊ ಕಾಪರ್ ಹಾಕೋ ಜಾಗದಲ್ಲಿ ಇದನ್ನ ಹಾಕ್ಬಿಡ್ತಾರೆ. ಇದು KDM, ಇದು ಬ್ಯಾನ್ ಆಗಿದೆ. ಸೊ ಎಲ್ಲ ಅದು ತುಂಬ ಕೆಮಿಕಲ್ ಹಾರ್ಮ್ ಆಗುತ್ತೆ ಅಂತ ಬ್ಯಾನ್ ಮಾಡಿದ್ದಾರೆ. ವರ್ಕರ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರಲ್ಲ, ಬ್ಯಾನ್ ಮಾಡಿದ್ದಾರೆ. ಇದು ಯೂಸ್ ಮಾಡಲ್ಲ, ಈಗ ಹೆಲ್ತ್ ಹಾಳಾಗುತ್ತೆ. ಹೌದು, ಈಗ ಬೇರೆ ಇದು ಒಂದು ಜಿಂಕೆ ಯೂಸ್ ಮಾಡಿ. ಜಿಂಕ್. ಓಕೆ, ಈಗ ಆ ಉಂಗುರ ಓಪನ್ ಇದೆಯಲ್ಲ, ಅಂದರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಈಗ ಅದನ್ನು ಕೂಡಿಸ್ತಾ ಇದ್ದಾರೆ, ಸಾಲ್ಡ್ರಿಂಗ್ ಪ್ರೋಸೆಸ್ ಇದು ಅಷ್ಟೇ. ಹಾಂ, ಈಗ ಇದನ್ನು ಸಲ್ಫರ್ಗೆ ಹಾಕಿ ಕಲರ್ ಮಾಡ್ಕೊಂಡು ನಮ್ಗೆ ಏನು ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ತೀನಿ. ಈಗ ಒಂದು ಶೇಪ್ ಬಂದಿದೆ. ವಾವ್, ನೈಸ್. ಈಗ ಫೈಲ್ ಮಾಡ್ತೀವಿ, ಫೈಲ್ ಮಾಡಿ ನಮ್ಗೆ ಏನು ಡಿಸೈನ್ ಬೇಕು ಅದನ್ನ ಮಾಡೋಣ, ತರಿಸ್ತೀವಿ. ಫಸ್ಟ್ ನಾನು ಬೆಳಗ್ಗೆ ಆಗುತ್ತಾ ಚೆಕ್ ಮಾಡೋಣ, ಕುಡಿಯೋದು. ಹಾಂ ನೋಡಿ ಸರ್,
ಓ ಇದೊಂದು ಫೈನಲ್ ರೆಡಿ ಆಗಿರೋ ಉಂಗುರ ಇದು ಸಕ್ಕತ್ತಾಗಿದೆ ಇದು ಯಾರೋ ದುಬೈ ಶೇಕ್ ಇದ್ದಂಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಅಗ್ಲಕ್ ಮಾಡಿ ಅದ್ರ ಮೇಲೆ ಈ ಡಿಸೈನ್ ಎಲ್ಲ ಯಾರು ಮಾಡಿದ್ದು ಸರ್ ಅದು ನಾವೇ ಮಾಡೋದು ಸರ್ ಕೈ ಹೌದು ಅದು ಡೈ ಬರುತ್ತೆ ನಾವು ಹಾಕಿದ್ ಸಾಲ್ಡ್ರಿಂಗ್ ಮಾಡಿ ಇದು ಮಾಡ್ತೀವಿ ಓಕೆ ಅದ್ರ ಮೇಲೆ ಕೂರ್ಸಿರೋದು ಹೌದು ಕೂರ್ಸಿರೋದು ಕೂಡ ಮಾಡಿದ್ದಾರೆ ಸಕ್ಕತ್ತಾಗಿದೆ ಎಷ್ಟು ಗ್ರಾಮ್ ಇದು ಸರ್ 15 ಗ್ರಾಮ್ 15 ಗ್ರಾಮ್ ಹೌದು ನೆಟ್ಟು ಹೌದು ಅಂದರೆ ಇದಕ್ಕೆ 30 ಗ್ರಾಮ್ ಗೋಲ್ಡ್ ಹಾಕೊಂಡಿದ್ದೀರಾ ಹೌದು ಓಕೆ ಡಬಲ್ ಸಕ್ಕತ್ತಾಗಿದೆ ವಿಲನ್ ಲುಕ್ ಬರ್ತಾ ಇದೆ ನನಗೆ ಅಂತ ಇರಲಿ ಸರ್ ಆ್ಯಕ್ಚುಲಿ ಅದು ಯಾರು ಹಾಕಿದ್ದು ಗೊತ್ತಾದರೆ KGF ಯಶ್ ಹಾಕಿರೋದು ಹೌದು ಸರ್ ಯಶ್ ಅವ್ರದ್ದು ಉಂಗುರ ಅದು ಅವ್ರ ಡಿಸೈನ್ ಇನ್ನೊಬ್ರು ಮಾಡಿಸ್ತಾ ಇದ್ದಾರೆ ಅಂತ ಸರ್ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ ಹೇಳಿ ಸರ್ ಇದು ತೆಗಿಯೋಕ್ಕಾಗ್ತಾ ಇಲ್ಲ ತೆಗಿಯಕ್ಕಾಗ್ತಾಯಿಲ್ಲ ತೆಗಿತೀನಿ ಸರ್ ತೆಗಿತೀರಾ ವಯಸ್ ಇರಲಿ ಪರವಾಗಿಲ್ಲ ಬಿಡಿ ಅಂತಂದ್ರೆ ಅಂದ್ಕೊಂಡೆ ನಾನು ಇರಲಿ ನಾನೇ ಕಷ್ಟಪಟ್ಟು ತೆಗಿತೀನಿ ಬೇರೆಯವ್ರದ್ದು ಯಾಕಮ್ಮ ಹೊನ್ನು ಹೆಣ್ಣು ಮಣ್ಣು ಈ ಮೂರಕ್ಕೂ ನಾವು ಆಸೆ ಪಡಬಾರ್ದು ಅದರಿಂದ ನಾವು ಯಾವತ್ತೂ ಹೋಗ್ಬಾರ್ದು ಅಂತ ನಮ್ಮ ಉಪಿ ಸರ್ ಹೇಳಿದ್ದಾರೆ ಅವ್ರಿಗೆ ಅಷ್ಟು ಡೈಲಿ ಅಷ್ಟು ವ್ಯವಹಾರ ಆಗ್ತಾ ಇರುತ್ತೆ ಅವ್ರು ಬೇಗ ಬೇಗ ಮುಗಿಸ್ಬಿಡ್ತಾರೆ ಸರ್ ಈಗ ನಂದು ಹಂಗಲ್ಲ ನಂದು ಒಂದು ಉಂಗುರ ಬಂತು ಅಂದ್ರೆ ನಾನು ಒಂದು ಉಂಗುರ ಒಂದು ದಿನದಲ್ಲಿ ಮುಗಿಸ್ಲೇಬೇಕು ನಾನು ಇದನ್ನು ತೊಗೊಂಡು 3-4 ದಿನ ಮಾಡ್ತೀನಿ ಅಂದರೆ ಆಗಲ್ಲ ಈ ಡಿಸೈನಿಂಗ್ ಎಲ್ಲ ಎಲ್ಲಿ ಕಲ್ತ್ರಿ ಸರ್ ಇದು ಮಾಡ್ತಾ ಮಾಡ್ತಾ ಒಂದು ಸಿಲ್ವರ್ ರಿಂಗ್ ತೊಗೊತೀವಿ ಫಸ್ಟ್ ಕಳಿಬೇಕಾದ್ರೆ ಅದರಲ್ಲೇ ಈ ಥರ ಮಾರ್ಕ್ ಹಾಕೊಂಡು ಕಲಿತಾ ಮಾಡೋದು ಸರ್ ಅದನ್ನು ಉಜ್ಜಿ ಕಲಿತಾ ಇರೋದು ಹೌದು ಓಕೆ ಅದು ಪರ್ಫೆಕ್ಟ್ ಬರೋರ್ಗು ಅದನ್ನೇ ಕೊಡ್ತಾ ಇರ್ತಾರೆ ನಮ್ಮ ಎಲ್ಲಿ ಕೆಲಸ ಕಲಿತಾನೋ ಅದನ್ನೇ ಕೊಡ್ತಾ ಇರ್ತಾರೆ ಅದನ್ನ ಕಲ್ತಿ ನಮ್ಮೆಲ್ಲ ರೂಢಿ ಆಗ್ತೀವಿ ನಾವು ಓಕೆ ನೈಸ್ ಹಾಗೆ ಸಿಲ್ವರ್ ಕೆಲಸನೂ ಮಾಡ್ತೀರಿ ನೀವು ಮಾಡ್ತೀನಿ ಸರ್ ಬಟ್ ಆ್ಯಕ್ಚುಲಿ ಜಾಸ್ತಿ ಮಾಡೋದು ಗೋಲ್ಡೆ ನಾನು ಗೋಲ್ಡೆ ಹೌದು ಡೈಮಂಡ್ ಮಾಡ್ತೇನೆ ಡೈಮಂಡ್ ಮಾಡ್ತೀನಿ ಹೌದು ಎಲ್ಲಿ ಡೈಮಂಡ್ ಸರ್ ಡೈಮಂಡ್ ಕಸ್ಟಮರ್ ಕೊಟ್ಟರೆ ಮಾತ್ರ ತರೋದು ನಾನು ಆ್ಯಕ್ಚುಲಿ ನನ್ನ ಹತ್ರ ತೋರಿಸ್ತೀನಿ ನೋಡ್ತೀನಿ ಅದೇ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹೌದು ಡೈಮಂಡ್ ಹೌದು ಕೆಂಪು ಕಲರ್ ಬ್ಯಾಗಿಂದ ಹಿಂಗೆ ಸುರಿತಾರ ತೋರಿಸ್ತೀನಿ ಸರ್ ಅದಿದೆ ನಿಮ್ಮಲ್ಲಿ ಇದೆ ತೋರಿಸ್ತೀನಿ ಒರಿಜಿನಲ್ ಹೌದು ಒರಿಜಿನಲ್ ಇದೆ ಸರ್ ನೋಡಿ ಇದೊಂದು ಲ್ಯಾಂಡ್ ರಿಂಗ್ ವಾವ್ ನೋಡಿ ಸಿಮ್ಮು ಥರದ್ದು ಇದೇನು ಈಗ ಬೆಳ್ಳಿನ ಹೌದು ಸರ್ ಅದು ಸಿಲ್ವರು ಬೆಳ್ಳಿದು ಸಿಂಹ ನಾನು ಯಾವ್ದಾನ ಸಿನಿಮಾದಲ್ಲಿ ವಿಲನ್ ಆದರೆ ಇದನ್ನ ಹಾಕೊಂಡು ಆ್ಯಕ್ಟ್ ಮಾಡೋದು ದಯಮಾಡಿ ಯಾರು ನಾನು ವಿಲನಾಗಿ ಹಾಕೊಳ್ಳೋರು ಈ ಉಂಗುರನ ದಯವಿಟ್ಟು ಕೊಡಿಸಿ ನನಗೆ ಅಂತ ಕೇಳ್ಕೊತೀನಿ ಸಖತ್ತಾಗಿದೆ ಅಯ್ಯೋ ತೊಗೊಳ್ಳಿ ನನಗೆ ಹಳ್ಳಿ ಉಂಗುರ ಒರಿಜಿನಲ್ ವಜ್ರ ಹೌದು ಸರ್ ಪಕ್ಕನಾ ಹೌದು ಪಕ್ಕ ಅಲ್ಲ ನನಗೇನು ಗೊತ್ತಾಗಲ್ಲ ಇಲ್ಲ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ವಜ್ರ ಹೆಂಗಿರುತ್ತೆ ಅಂತ ಹಾಂ ಅದು ಇಂಪಾರ್ಟೆಂಟ್ ಕರೆಕ್ಟ್ ಈ ಒರಿಜಿನಲ್ ವಜ್ರ ಹೆಂಗಿರುತ್ತೆ ಅಂತ ಕಂಡುಹಿಡಿಯೋಕ್ಕೆ ನಾವು ಕಲ್ತ್ಕೊಳ್ಳೋಣ ಸರ್ ನೋಡಿ ಇದು ನಿಮಗೆ ಡೈಮಂಡು ಬ್ಯಾಕ್ಗ್ರೌಂಡಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಲ್ವಾ ಈಗ ನಿಮ್ಗೆ ಬೇರೆ ಕಲ್ಲು ಇಡ್ತೀನಿ ಮಾಮೂಲಿ ಡೈಮಂಡ್ ಥರ ಹೌದು ಅದು ನಿಮಗೆ ಅದು ಒರಿಜಿನಲ್ ಹೌದಾ ಅಲ್ವಾ ಅಂತ ಹೆಂಗೆ ಕಂಡು ಹಿಡಿತಾರೆ ಅದು ತೋರಿಸ್ತೀನಿ ಎಸ್ ಸೊ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇಲ್ಲಿ ಕಾಣಿಸ್ತಾ ಇಲ್ಲ ಫುಲ್ ಉಳಂಬಿಟ್ರ ಬಟ್ ಈ ಕಡೆ ಇದೆಯಲ್ಲ ಒರಿಜಿನಲ್ ಡೈಮಂಡ್ ಅಂತ ನೀವು ಯಾವ್ದು ಹೇಳಿದ್ರಲ್ಲ ಹೌದು ಅದ್ರದ್ದು ಹೆವಿ ಶೈನಿಂಗು ಹೌದು ಅದ್ರ ಅಟ್ರಾಕ್ಷನ್ ಬೇರೆ ಇದೆ ಹೌದು ಇದು ಯಾವ್ದೋ ಒಂದು ಸ್ವಲ್ಪ ಇದು ಮಾಮೂಲಿ ಸರ್ ಇದು ಗ್ಲಾಸ್ ಸ್ಟೋನು ಸೊ ನೋಡಿ ಇದನ್ನ ನಾನು ತೋರಿಸ್ತೀನಿ ಇದನ್ನ ತೋರಿಸ್ತೀನಿ ಸರ್ ಈ ಡೈಮಂಡ್ ಎಷ್ಟು ಗ್ರಾಮ್ ಇದು ಸರ್ ಇದು ಬಂದು ನಿಮಗೆ ನಾನು ಸರ್ 4.5 ಸೆಂಟ್ ಇದೆ ಸರ್ ಎಷ್ಟಾಗುತ್ತೆ ದುಡ್ಡು ಇದು ಹೇಳ್ತೇನೆ ಹಾಗೆ ಅದು ಗ್ರಾಮ್ ಲೆಕ್ಕ ಅಲ್ವಾ ಇಲ್ಲ ಅದು ಸೆನ್ಸ್ ಲೆಕ್ಕ ಹಾಂ ಸರ್ 550 1 ಸೆಂಟ್ಗೆ ಹೌದು ಸರ್ 2,500 ರೂಪಾಯಿ ಆಗುತ್ತೆ ಸರ್ ಈ ಕಲ್ಲು 2,500 ಹೌದು ಇದು ಪಕ್ಕದಲ್ಲಿರೋ ಕಲ್ಲು 10 ರೂಪಾಯಿ ಹೌದು ಸರ್ ಇದು 10 ರೂಪಾಯಿ ಇದು 2,500 ರೂಪಾಯಿ ಕಲ್ಲು ಸೊ ನನ್ನಂತ ಗೊತ್ತಿಲ್ಲದಿರೋ ಒಬ್ಬ ಗೂಬಾಡ್ ಬಂದ್ರೆ ಹೌದು ಸರ್ ಬೇಕಾದ್ರೆ ಯಾರು ನನಗೆ ಇದನ್ನ ಡೈಮಂಡ್ ಅಂತ ಮಾರ್ಬಿಡ್ತಾರೆ ಬೇಕಾರೆ ಸರ್ ಹಂಗೆ ಮಾಡೋಕ್ಕಾಗಲ್ಲ ಸರ್ ಮಾಡಲ್ಲ ಯಾರು ಮಾಡಲ್ಲ ಹೌದಾ ಬಟ್ ಆ ಥರ ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಅವ್ರಿಗೂ ಸರ್ಟಿಫಿಕೇಟ್ ಅಂತ ಕೊಡಲೇಬೇಕು ನಾನು ಸೊ ಡೈಮಂಡ್ ಅಂತ ಪ್ರೂಫ್ ಏನು ಅಂತ ಅವರು ಕೇಳ್ತಾರೆ ಓಕೆ ಸೊ ಅವಾಗ ನಾನು ಕೊಡಲೇಬೇಕಲ್ಲ ಸರ್ ಸೂಪರ್ ವೆರಿ ನೈಸ್ ಇವಾಗ ಸರ್ ಕಲಾ ಮಾಧ್ಯಮದವರು ಸರ್ ನಮಸ್ಕಾರ ಸರ್ ನೋಡ್ತಾ ಇರ್ತೀರಾ ಯಾವಾಗಲೂ ನೋಡ್ತಾ ಇರ್ತೀವಿ ಅಯ್ಯೋ ಸರ್ ಥ್ಯಾಂಕ್ ಯು ಸರ್ ಇಲ್ಲ ನಾವು ದಿನಕ್ಕೆ ಎಲ್ಲ ನಿಮ್ಗೆ ಯಾವ್ದು ಬಿಟ್ಟಿಲ್ಲ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ಬಿಲ್ಡಿಂಗ್ ಓನರ್ ಅವ್ರು ಸರ್ ಓನರ್ ಮಗ ಸರ್ ಅವರು ನಮ್ಮ ಬಗ್ಗೆ ಹೇಳಿದ್ರು 40 ಇಯರ್ಸ್ ಓಲ್ಡ್ ಬಿಲ್ಡಿಂಗ್ ಅವಾಗಿಂದ KR ರೋಡ್ಗೆ ಓಲ್ಡೆಸ್ಟ್ ಬಿಲ್ಡಿಂಗ್ ಅಂಡ್ ಟೆನೆಂಟ್ ಅಂತ ಹೇಳ್ತಾರೆ ನಿಮ್ಮನ್ನ ಟೂ ವೀಲರ್ ಇಳಿತಾ ಇದ್ರೆ ಏನ್ ಈ ಕಡೆ ಬಂದ್ರಲ್ಲ ಅನ್ಕೊಂಡು ಹೌದು ಇದು ಅವ್ರು ಮಾಡ್ತಾ ಇದಾರೆ ಈ ಸತಿ ಇಲ್ಲ ಗೋಲ್ಡ್ ಮೇಕಿಂಗ್ ಬಗ್ಗೆ ವಿಡಿಯೋ ಸರ್ ಇವ್ರು ಮಾಡ್ತಾ ಇದ್ದಾರೆ ಹೌದು ಸರ್ ಮಾಡಿ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ತುಂಬಾ ಸಂತೋಷ ಸತೀಶ್ ಅವರು ಮತ್ತು ಲೋಕೇಶ್ ರೆಡ್ಡಿ ಅವರು ನಮ್ಮ KR ರಸ್ತೆ ಹಳೆಯ ಲ್ಯಾಂಡ್ ಲಾರ್ಡ್ಸ್ ಬಹುಶಃ ಅವರಿಬ್ರು ಒಳ್ಳೆ ಸ್ನೇಹಿತರು ಅದಕ್ಕೆ ಕುಚುಕುಗಳ ತರ ಬಂದಿದ್ದಾರೆ ಸೊ ಅವರು 25 ವರ್ಷ ಕುಚುಕು ಅವರು ಅವ್ರ ಕಲಾ ಮಾಧ್ಯಮ ನೋಡ್ತಾರೆ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಸರ್ ಬನ್ನಿ ಸರ್ ಕಾಫಿ ಸ್ವಲ್ಪ ಕೊಟ್ಟು ಸರ್ ಎಸ್ ಥ್ಯಾಂಕ್ ಯು ಹಾಂ ಸರ್ ಇದು ನೋಡಿ ಈಗ ಇದನ್ನ ನೀವು ಸುಮ್ಮನೆ ಫೈಲ್ ಮಾಡಿ ನೋಡಿ ಸರ್ ಉಜ್ಲಾ ಉಜ್ಜಿ ಸರ್ ಏನಾಗ್ತಾ ಇದೆ ಸರ್ ಸ್ಕಿಡ್ ಆಗ್ತಾ ಇದೆ ಹೌದು ಹಿಡಿತಾ ಇದೆ ಸ್ವಲ್ಪ ಸ್ಕಿಡ್ ಆಗುತ್ತೆ ಹಿಡಿತಾ ಇದೆ ಹೌದು ಅದು ಇದನ್ನು ಉಜ್ಜಿ ಸರ್ ನೀವು ಏನಾಗ್ತದೆ ಸರ್ ಸೌಂಡೇ ಬರ್ತಾ ಇದೆ ಅಂದ್ರೆ ಹಿಡಿತಾ ಇದೆ ಅಲ್ವಾ ಸರ್ ಇದಕ್ಕಿಂತ ಜಾಸ್ತಿ ಹಿಡಿತಾ ಇದೆ ಅಲ್ವಾ ಸರ್ ಅದು ಹೌದು ಅಂದ್ರೆ ಇದು ಗಾಜಿದು ಹೌದು ಸರ್ ಅದಕ್ಕೆ ನಿಮಗೆ ನೋಡಿ ಎಷ್ಟೇ ಉಜ್ಜಿದ್ರು ಇದು ಉಜ್ಜೋಗ್ಬಿಡುತ್ತೆ ಬಟ್ ಇದು ಡೈಮಂಡ್ ಹಂಗೆ ಉಜ್ಜಲ್ಲ ಓ ಡೈಮಂಡ್ ಎಷ್ಟೇ ಉಜ್ಜಿ ಹೋಗಲ್ಲ ಅದು ಹೋಗಲ್ಲ ಸರ್ ಸ್ಕ್ರಾಚಸ್ ಬೀಳಲ್ಲ
ಹೌದು ಸರ್, ಅದಕ್ಕೆ ನಿಮ್ಗೆ ಇದು ನೋಡಿ, ನೀವು ಎಷ್ಟೇ ಪ್ರೆಷರ್ ಹಾಕಿದ್ರು ಅದು ಲೈನ್ಸ್ ಬೀಳಲ್ಲ, ಅದು ಲೈನು ಬೀಳಲ್ಲ. ನಾವು ದುರ್ಬಿನ್ ಹಾಕೊಂಡು ನೋಡ್ರೆ ಗೊತ್ತಾಗುತ್ತೆ ನೋಡಿ. ಸುಮ್ಮನೆ ಹಿಂಗೆ ಲೈಟಾಗಿ ಹಿಂಗೆ ಮಾಡಿ ನೋಡಿ, ನಿಮ್ಮ ಪ್ರಕಾರ ಓಡ್ತಾ ಇರುತ್ತೆ. ಸುಮ್ಮನೆ ಲೈಟಾಗಿ ಹೇಳಿ ಫ್ಲ್ಯಾಟ್ ಮಾಡ್ತೀನಿ. ಹಾಂ, ಸುಮ್ಮನೆ ಲೈಟಾಗಿ ಹಿಂಗೆ ಮಾಡಿ ನೋಡಿ, ಜಾರ್ತಾ ಇರುತ್ತೆ. ಹೌದು, ಇದನ್ನು ನೋಡಿ ಸರ್, ಹಾಗೆ ಹಿಡಿಯತ್ತೆ. ಸೊ ಇದು ಗಾಜು. ಸೊ ವಜ್ರನು ಗಾಜುನು ಪರೀಕ್ಷೆ ಮಾಡೋಕ್ಕೆ ಹೌದು, ಇದೊಂದೇ ಟೆಕ್ನಿಕ್ಸ್ ಹಾಕಿದೆ. ಹೌದು, ಇದು ಫುಲ್ ಸ್ಕ್ರಾಚಸ್ ಬಂದಿರುತ್ತೆ. ಈಗ ನಿಮ್ಗೆ ಎಷ್ಟು ಸ್ಕ್ರಾಚಸ್ ಬಂದಿದೆ ಅನ್ನೋದಕ್ಕೆ ಈಗ ಐ ಗ್ಲಾಸ್ ಇಟ್ಕೊಂಡು ನೋಡಿ ಸರ್, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಸರ್, ನೀವು ಹತ್ರ ಬರಬೇಕು. ಅಯ್ಯೋ, ಎಲ್ಲ ಚಿಂದಿ ಚಿತ್ರಣ ಆಗೋಗಿದೆ ಅದು. ಹಾಂ ಅಲ್ವಾ ಸರ್, ಈಗ ಇದನ್ನ ಇಡ್ತೀನಿ ನೋಡಿ ಸರ್. ನೀವು ಅಷ್ಟೇ ಉಜ್ಜಿದ್ದೀರಾ, ಇದು ನೋಡಿ ಹೇಗಿದೆ. ವಾವ್ ವಾವ್, ಸೀರಿಯಸ್ಲಿ ಸ್ನೇಹಿತರೆ, ಬಹುಶಃ ನಮ್ಮ ಕ್ಯಾಮ್ರಾದಲ್ಲಿ ಅದು ಕಾಣಲ್ಲ, ಯಾಕಂದರೆ ಬರಿಗಣ್ಣು ಕಾಣೋದೇ ಭಾಳ ಕಷ್ಟ ಇದೆ ಅದು. ಸ್ನೇಹಿತರೆ ನೋಡಿ, ಇದು ಒರಿಜಿನಲ್ ವಜ್ರನಕ್ಕೆ ನಿಜಕ್ಕೂ ಅದರ ಡಿಸೈನ್ಸ್ ಇದೆಯಲ್ಲ, ಅಂದರೆ ಅದರ ಹಲವು ಕಟ್ಸು ಅದೆಲ್ಲ ಕಾಣ್ತಾ ಇದೆ. ಅದ್ರೊಳಗಡೆ ಬ್ಲೂಯಿಶ್ ಎಲ್ಲ ಬರ್ತಾ ಇದೆ. ಅದ್ರಲ್ಲಿ ಏನೂ ಇಲ್ಲ, ಪ್ಲೈನು ಎಲ್ಲ ಹಿಂಗೆ ಲೈನ್ ಕಾಣಿಸ್ತಿದೆ ಅದು. ಸೊ ಅದು ಡೈಮಂಡ್ ಸರ್. ಓಕೆ, ಇದ್ರಲ್ಲಿ ಡೈಮಂಡ್ ಅಲ್ಲಿ ತುಂಬಾ ಕ್ವಾಲಿಟಿ ಇದೆ ಸರ್. ಡಿ ಇಂದ ಹಿಡಿದು ನಿಮಗೆ EF ವರೆಗೂ ಇದೆ. ಬೆಸ್ಟ್ ಕ್ವಾಲಿಟಿ ಸರ್. ಡಿ ಅಂಡ್ VVS ಬೆಸ್ಟ್ ಕ್ವಾಲಿಟಿ. ಡಿ ಯಾರು ಯೂಸ್ ಮಾಡಲ್ಲ. ಡಿ ಅಂದ್ರೆ ಇಷ್ಟು ಲೈಕ್ 24 ಕ್ಯಾರೆಟ್ ಗೋಲ್ಡ್ ತರ ಅದು. ತುಂಬಾ ಎಕ್ಸ್ಪೆನ್ಸ್ ಇರುತ್ತೆ. VVS ಮತ್ತೆ VVS 1 ವೆರಿ ವೆರಿ ಸೂಪರ್ ಅಂತ. ಹೌದು, ಅದು ಸೆಂಟ್ಸ್ಗೆ ಸರ್, ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ನಿಮಗೆ ಇದು ನೋಡಿ, ಈಗ ಇಲ್ಲಿ ಚಿಕ್ಕದಿದೆಯಲ್ಲ, ಇದು ಬಂದು 1.5 ಸೆಂಟ್ ಇದು. ಇದು ಬಂದು 400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 400-350 ರೂಪಾಯಿವರೆಗೂ. ಸ್ವಲ್ಪ ದೊಡ್ಡದು ಹೋಗ್ತಾ ಇದ್ದಂಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ನೀವು ಹಂಗೆ ಕಟ್ ಮಾಡಿರಲ್ಲ, ಅದು ಬರೋದೇ ಹಂಗ? ಹೌದು ಸರ್, ಹಾಗೆ ಬರುತ್ತೆ ಸರ್. ಇವತ್ತು 5540 24 5,000 6,000 20-30 ಇದೆ. ಹಾಂ, ಸ್ವಲ್ಪ ಡೌನ್ ಆಗಿದೆ ಸರ್. 20 ರೂಪಾಯಿ ಅಷ್ಟೇ ಬರ್ಬೋದು. ನಿಮ್ಗೆ ಎಸ್ಪೆಷಲಿ ವಾಸು ಅವ್ರು ಸರ್, ನಾನು ವಾಸು ಅವ್ರು ನಿಜವಾಗ್ಲೂ ಅದೆಷ್ಟು 5-5 ಸತಿ ನೋಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಸಂತೋಷ ಆಯ್ತು. ಅವ್ರ ಎಪಿಸೋಡ್ ಮಾತ್ರ ಯಾವ್ದು ಬಿಟ್ಟಿಲ್ಲ, ಒಂದೊಂದು ಎಪಿಸೋಡ್ 5-5 ಸತಿ ನೋಡಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ಅವ್ರು ಕೊಡೋ ಸ್ಪೀಚ್, ಅವ್ರು ಮಾತಾಡೋ ಮಾತು ಯಾರ ಕೈಲಿ ಆಗ್ಲಿಲ್ಲ ಬಿಡಿ. ಅವ್ರ ಮನೆಯವರೆಲ್ಲ ನನ್ನ ಹತ್ರನೇ ಮಾಡ್ಸೋದು ಸರ್. ಓಕೆ, ಬಿಟ್ಟು ಎಲ್ಲೂ ಹೋಗಲ್ಲ. ನೀವು ಹಂಗೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡಲ್ಲ ಅದನ್ನ? ಅದು ಬರೋದು ಸಿಗೋದೇ ಆ ಸೈಜಾ? ಇಲ್ಲ ಸರ್, ಅದು ಆಕ್ಚುಲಿ ಹೇಗೆ ಬರುತ್ತೆ, ಈಗ ಬರುತ್ತೆ ಸರ್. ಅದು ನೋಡಿ, ಈ ತರ ಬರುತ್ತೆ ಸರ್, ಕಲ್ ತರ ಬರುತ್ತೆ ಅದು. ಹಿಂಗೆ ರಫ್ ಆಗಿ ಸಿಗುತ್ತೆ. ಹೌದು, ರಫ್ ನ್ಯಾಚುರಲ್ ಭೂಮಿಲಿ ಸಿಗುತ್ತೆ. ಹೌದು, ಕಾರ್ಬನ್ ಅಂದ್ರೆ ಈ ತರ ರಫ್ ಸ್ಟೋನ್ ಸರ್ ಅದು. ಓಕೆ, ಅದನ್ನ ಪಾಲಿಶ್ ಮಾಡಿ ಈ ತರ ಮಾಡ್ತಾರೆ. ಓಕೆ, ಸೊ ಅದು ಪಾಲಿಶ್ ಆದಾಗ ಇದು ರಫ್ ಏನಿದೆ, ಅಕಸ್ಮಾತ್ ಇದೇ ತರ ಭೂಮಿಲಿ ಸಿಕ್ತು ಅಂದ್ರೆ ಇನ್ ಕೇಸ್ ಈ ಸೈಜ್ ಸಿಗ್ಬೋದು ಸರ್ ಸ್ಟೋನ್. ಇದಕ್ಕಿಂತ ಚಿಕ್ಕದು ಬರುತ್ತೆ. ಇದ್ರಲ್ಲಿ ಕಟ್ ಮಾಡಿ ಫೈನ್ ಕ್ವಾಲಿಟಿ ಹೆಂಗ್ ಬರುತ್ತೆ ಅದನ್ನ ಮಾತ್ರ ಇದು ಕೊಡ್ತಾರೆ ಸರ್. ಕೋರ್ ಮಾತ್ರ ಇಟ್ಕೊತಾರೆ. ಹೌದು. ಇದ್ರ ಮೇಲೆ ಲೇಯರ್ಸ್ ಏನ್ ಬರುತ್ತೆ ಅದನ್ನು ದುಡ್ಡಿದೆ ಸರ್, ಅದಕ್ಕೂ ದುಡ್ಡಿದೆ. ಹೌದು, ಪೌಡರ್ ಅಲ್ಲ, ಅದು ಸೆಲೆ ತೆಗಿತಾರೆ ಸರ್, ತೆಗಿತಾರೆ. ಅದಕ್ಕೂ ದುಡ್ಡಿದೆ. ಅದಕ್ಕೂ ಕ್ಯಾರೆಟ್ಗೆ 7,000 ರೂಪಾಯಿ ಸ್ಟಾರ್ಟಿಂಗ್ ಇದೆ ಸರ್. ಅದು ಒಡವೆ ಮಾಡ್ತಾರೆ, ಅದು ಒಡವೆಗೆ ಬಳಸ್ತಾರೆ. ಈಗ ಕುಂದನ್ ಅಂತ ಹೇಳ್ತಾರಲ್ಲ, ಅದನ್ನ ಡೈಮಂಡ್ ಅದನ್ನ ಬಳಸ್ತಾರೆ. ಅದು ಬಂದು ಕ್ಯಾರೆಟ್ 7,000 ರೂಪಾಯಿ ಇದೆ, 7-8 ಸಾವಿರ ರೂಪಾಯಿ. ಅದೇ ನೀವು ಡೈಮಂಡ್ ತಗೊಳ್ಳಿ, ಕ್ಯಾರೆಟ್ಗೆ ನಿಮ್ಗೆ 8 ಲಕ್ಷ 6 ಲಕ್ಷವರೆಗೂ ಇದೆ ಸರ್. ಹೌದು ಸರ್, ನೀವು ಒಂದು ಕ್ಯಾರೆಟ್ ಡೈಮಂಡ್ ಬಂದ್ರೆ ನೋಡಿ ಯಾವ ಸೈಜ್ ಬರುತ್ತೆ ಅಂತ ತೋರಿಸ್ತೀನಿ. 8 ಲಕ್ಷ ಡೈಮಂಡ್? ಹೌದು ಸರ್. 8 ಲಕ್ಷ ಡೈಮಂಡ್ ಎಷ್ಟು ದಪ್ಪ ಇರುತ್ತೆ? ತೋರಿಸ್ತೀನಿ ಎಷ್ಟು ದೊಡ್ಡದಿರುತ್ತೆ. ಇಷ್ಟು ದಪ್ಪ ಇರುತ್ತಾ? ಇಲ್ಲ ಸರ್, ಅಷ್ಟು ದಪ್ಪ ಇರಲ್ಲ ಸರ್. ಮ್ಯಾಕ್ಸಿಮಮ್ ಈ ಸೈಜ್ ಇರುತ್ತೆ ಸರ್. ಇದು ಒಂದು ಕ್ಯಾರೆಟ್ ಬರುತ್ತೆ. ಒಳ್ಳೆ ಡೈಮಂಡ್ ಆದರೆ ನಿಮ್ಗೆ 6-7 ಲಕ್ಷ ರೂಪಾಯಿ ಸರ್. ಅದು 8 ಲಕ್ಷ ರೂಪಾಯಿ ಡೈಮಂಡು? ಹೌದು ಸರ್. ಇಷ್ಟೇ ಒಂದು ಕ್ಯಾರೆಟ್ ಸರ್. ಹ್ಞೂ ಸರ್, ನನಗೆ ಕಾಣಿಸ್ತಾ ಇಲ್ಲ ಇದು. ಹ್ಞೂ ಸರ್, ಅದಕ್ಕೆ ಡೈಮಂಡ್ ಅನ್ನೋದು ಸರ್. ಅದಕ್ಕೆ ಬಟ್ ಅದೇ 2,000 ರೂಪಾಯಿ ಹೇಳಿದ್ರಲ್ಲ, ಇದಕ್ಕಿಂತ ಚಿಕ್ಕದು ಸರ್. ಅದು ಗ್ಲಾಸ್ ಸ್ಟೋನು, ರಿಯಲ್ ಡೈಮಂಡ್ ನಿಮಗೆ ಈ ಸೈಜೇ ಬರೋದು 1 ಕ್ಯಾರೆಟ್ ಅಂದ್ರೆ. ಅಲ್ಲ, ಇನ್ನೊಂದು ಯಾವ್ದೋ 2,000 ರೂಪಾಯಿ ಡೈಮಂಡ್ ಇದೆಯಲ್ಲ ಒರಿಜಿನಲ್? ಹೌದು, ಅದೇ ತರನೇ. ಬಟ್ 2,000 ರೂಪೀಸ್ ಹೇಳಿದ್ರಲ್ಲ, ಅದೇನು ಸೆನ್ಸ್ 400 ಅಂತ? ಸೆನ್ಸ್ 400. ಇದು ಕ್ಯಾರೆಟ್ ಲೆಕ್ಕ. ನಿಮಗೆ ರೇಟ್ ಸೈಜ್ ದೊಡ್ಡದಾಗ್ತಾ ಇದ್ದಂಗೆ ಸ್ಲ್ಯಾಬ್ ಚೇಂಜ್ ಆಗ್ತಾ ಹೋಗುತ್ತೆ, ರೇಟ್ ಸ್ಲ್ಯಾಬ್. ಹಂಗ? ಹೌದು. ಓಕೆ. ಸೊ ಇದು ಕ್ಯಾರೆಟ್. ಸೊ 1 ಕ್ಯಾರೆಟ್ ಅಂತ 1000 ಸೆನ್ಸ್ ಮೇಕ್ 1 ಕ್ಯಾರೆಟ್. ಈಗ ಇದ್ರ ಒಳಗಡೆ ಹಾಕ್ಲಾ? ಹಾಕಿ ಸರ್, ಹಾಕಿ. ಈ ಸೈಜ್ದು? ಹೌದು, ಈ ಸೈಜ್ದು ಒಂದು ಚೈನ್ ಮಾಡಿ, ಓಕೆ, ಇದ್ರದ್ದೊಂದು ಪೆಂಡೆಂಟ್ ಈ ಸೈಜ್ದು ಒಂದು ಡೈಮಂಡ್, ಒರಿಜಿನಲ್ ಡೈಮಂಡ್ ಇಟ್ಕೊಡಕ್ಕೆ ಎಷ್ಟಾಗುತ್ತೆ ಸರ್? ಅದು 2 ಕ್ಯಾರೆಟ್ ಬರುತ್ತೆ. ನಿಮ್ಗೆ ಅಂದಾಜು ಒಂದು 10-11 ಲಕ್ಷ ಆಗ್ಬೋದು ಸರ್. ಸೂಪರ್ ಆಗಿ ಹೇಳಿದ್ರು ಅಣ್ಣ, ನಮಗೆ ಭಾಳ ಸಂತೋಷವಾಗಿ ಹೇಳಿದ್ರು. ನೈಸ್. ಎಲ್ಲ ನ್ಯಾಚುರಲ್ ಸೋರ್ಸ್ ಅದಲ್ಲ, ಹಾಗಾಗಿ ರೇಟ್. ಸರ್ ಇನ್ನೊಂದು ನನಗೆ ಒಂದು ಸಾರಿ ಒಂದು ಕಲ್ಲು ಬಂದಿದೆ ಸರ್, ಕಸ್ಟಮರ್ ಬಿಟ್ಟೋದ್ರು ಬೇಡ ಅಂತೇಳಿ. ಬಟ್ ನಾನು ಆ ಕಲ್ಲು ಒಳಗಡೆ ಹಾಕಿಟ್ಟಿದ್ದೆ ಸರ್. ಇಲ್ಲಿ ಓಮ್ ಬಂದಿದೆ ನೋಡಿ ಸರ್, ನಿಮ್ಗೆ ಕಾಣ್ಬೋದು. ಸ್ವಲ್ಪ ಸ್ಪೆಸಿಫಿಕ್ ಡೈಮಂಡ್ ಇದು ಅಲ್ಲ? ಇಲ್ಲ ಸರ್, ಅದು ನೀಲ, ಇಂದ್ರ ನೀಲ ಅಂತಾರೆ. ನೀಲ ರೂಬಿ ಅಂತಾರಲ್ಲ? ನೀಲ ಬ್ಲೂ ಸ್ಟೋನ್, ಬ್ಲೂ ಸಫೈರ್. ಓಮ್ ಇದೆಯಾ? ನೋಡಿ ಸರ್, ಅಲ್ಲೊಂದು ಚಿಕ್ಕ ಒಂದು ಸಿಂಬಲ್ ಕಾಣ್ಬೋದು ನಿಮಗೆ. 3 ಕಾಣಿಸ್ತಾ ಇದೆಯಾ?
ಹೌದು ಕರೆಕ್ಟ್ 3 ಕಾಣ್ತಿದೆ. ಆಕ್ಚುಲಿ ಹೇಗಿತ್ತು ಅಂದ್ರೆ ಕಲರ್ ಸರ್ ಇದು ಸ್ಟೋನ್ದು ಕಂಪ್ಲೀಟ್ ಬ್ಲೂ ಇತ್ತು ಸರ್, ಕಂಪ್ಲೀಟ್ ಬ್ಲೂ. ಇದು ಸಲ್ಫರ್ ಇದು. ನಾನೇನು ಮಾಡಿದ್ದೆ, ಗಮ್ ಹಾಕಿಟ್ಟಿದ್ರು ಅಂತ ಹಿಂದೆ ಗಮ್ ಹಾಕಿದ್ರು, ಇಲ್ಲಿ ಬಿಟ್ಟೋಗಿದ್ದೆ ನೀರಲ್ಲಿ. ಆ ಸಲ್ಫರ್ ಏನಾಯ್ತು ಅದೆಲ್ಲ ಹೋಯ್ತು. ಆಮೇಲೆ ನೋಡ್ತೀನಿ ಇಲ್ಲಿ ಕಲ್ಲಲ್ಲಿ ಓಮ್ ಫಾರ್ಮ್ ಆಗಿದೆ. ಓಮ್ ಅಂದ್ಬಿಡ್ತು. ಹೌದು ನೋಡಿ, ಕಸ್ಟಮರ್ ಬೇಡ ಅಂತ ಬಿಟ್ಟೋಗಿದ್ರು ಕಲ್ಲಿದು. ಈಗ ಅದು ಭಯಂಕರ ಕಾಸ್ಟ್ಲಿ. ಎಷ್ಟಾಗುತ್ತೆ ಈಗ ಅದು ಸರ್? ಆಕ್ಚುಲಿ ಇದು ನಾನು ರೇಟ್ ಹೇಳ್ಬೇಕಷ್ಟೇ, ಬಟ್ ಆಕ್ಚುಲಿ ಏನಂದ್ರೆ ಕಲರ್ ಹೊಟ್ಟೋಗಿದೆ ಸರ್. ಇದು ನ್ಯಾಚುರಲ್ ಸ್ಟೋನ್ ಇಂದ ವೈಟ್ ಎರಡು ಮಿಕ್ಸ್ ಆಗಿ ಇಲ್ಲಿ ಓಮ್ ಉದ್ವ ಆಗಿದೆ ಅಷ್ಟೇ, ಅದೊಂದೇ ಇದು ಅಷ್ಟೇ, ಇನ್ನೇನಿಲ್ಲ. ಇವೆಲ್ಲ ಎಲ್ಲಿ ಸಿಗ್ತದೆ? ಇದು ಭೂಮಿಲೇ ಸಿಗೋಲ್ಲ, ಈ ರೂಬಿ ಎಮರಾಲ್ಡ್ ಎಲ್ಲ ನ್ಯಾಚುರಲ್ ಸೋರ್ಸಸ್ ಸರ್. ಎಲ್ಲ ನಿಮಗೆ ನ್ಯಾಚುರಲ್ ಅಂತ ಸಿಗೋದೆಲ್ಲ ಭೂಮಿಲೇ. ಸೊ ಇಡೀ ಜಗತ್ತಿನ ಸಂಪತ್ತು ಇರೋದೇ ಭೂಮಿಲಿ. ಹೌದು ಸರ್. ನ್ಯಾಚುರಲ್ ಏನೇ ಸಿಗೋದು ನಿಮಗೆಲ್ಲ ಭೂಮಿ ಒಳಗಡೆನೇ ಸಿಗುತ್ತೆ ಸರ್. ನಿಮಗೆ ಈಗ ವಜ್ರ, ವೈಡೂರ್ಯ, ರೂಬಿ ಅಂತ ಏನು ನೋಡ್ತೀರ ಅದೆಲ್ಲ ನ್ಯಾಚುರಲ್ ಆಗೇ ಸಿಗೋದು. ಈಗ ಮ್ಯಾನ್ ಮೇಡ್ ಅಂದ್ರೆ ಅದನ್ನ ತಂದು ಡೂಪ್ಲಿಕೇಟ್ ಮಾಡ್ತಾನೆ ಅಷ್ಟೇ. ಈಗ ನಿಮ್ಗೆ ಡೈಮಂಡ್ ನಿಮ್ಗೆ ಫೀಲ್ ಮಾಡಿ ತೋರಿಸಿದೆ ಹೇಗಿದೆ ಅಂತ ಹೇಳಿ. ಈಗ ಒರಿಜಿನಲ್ ಗ್ಲಾಸ್ ಸ್ಟೋನ್ಗೂ ಡೈಮಂಡ್ ಡಿಫ್ರೆನ್ಸ್ ಬಂತು ನಿಮಗೆ. ಸೊ ಅದೇ ತರ ಸರ್, ಅದು ಡೈಮಂಡ್ ಬಂದು ಒಳ್ಳೆ ಹಾರ್ಡ್ ಸರ್ಫೇಸ್, ಹಾರ್ಡ್, ಅದು ಬೇಗ ಇದಾಗಲ್ಲ. ಸೊ ಅದಕ್ಕೆ ನಿಮ್ಗೆ 100 ವರ್ಷ ಇಟ್ರು ಅದು ಹಾಗೇ ಇರುತ್ತೆ, ಒಳಪಿರತ್ತೆ, ಹೋಗಲ್ಲ. ಅದೇ ನಿಮ್ಗೆ ಈ ಸ್ಟೋನು ಮ್ಯಾಕ್ಸಿಮಮ್ 10 ವರ್ಷ 20 ವರ್ಷ ಅಷ್ಟೇ, ಆಮೇಲೆ ಡಲ್ ಆಗ್ಬಿಡುತ್ತೆ. ಡೈಮಂಡ್ ತರ ನಿಮ್ಗೆ ಇದಾಗಲ್ಲ. ಡೈಮಂಡ್ ನೀವು ಈ ಕಲ್ಲಿಗೆ 100 ವರ್ಷ ಆಗಿದೆ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅದು ಗ್ಲಿಟರ್ಸ್ ಯಾವತ್ತೂ ಗ್ಲಿಟರಿಂಗ್ ಕಮ್ಮಿ ಆಗಲ್ಲ ಅದು. ಸೊ ಡೈಮಂಡ್ ವ್ಯಾಲ್ಯೂನೇ ಬೇರೆ ಸರ್. ಸೊ ನಾವೇನೋ ಡೈಮಂಡ್ ಕೈ ಇಟ್ಟರು 10 ಲಕ್ಷ ಇಟ್ಕೊಂಡು ಶುರು ಮಾಡಬೇಕು? ಇಲ್ಲ ಸರ್, ಈಗ ನೀವು ಒಂದು ನೋ ಸ್ಪಿನ್ ಮಾಡ್ತೀನಿ ಅಂದ್ರೆ 5,000 ರೂಪಾಯಿ 6,000 ರೂಪಾಯಿಗೆ ಒಂದು ನೋ ಸ್ಪಿನ್ ಆಗುತ್ತೆ. ಮೂಗುತಿ? ಹೌದು, 3 ಸೆಂಟ್ 4 ಸೆಂಟ್ ಕಲ್ಲು ಬರುತ್ತೆ, 4 ರಿಂದ 5 ಸೆಂಟ್ ಕಲ್ಲು ಬರುತ್ತೆ. ನೀವು 5,000ಕ್ಕೆ ಮೂಗುತಿ ಆಗುತ್ತೆ. ಬಟ್ ಅದು ಒರಿಜಿನಲ್ ಡೈಮಂಡ್. ಹೌದು. ನೀವು ಒಂದು ವಾಲೆ ಬೇಕು ಅಂತಂದ್ರೆ 4 ಕಲ್ಲಿಂದ ವಾಲೆ 5 ಕಲ್ಲಿಂದ ವಾಲೆ ವಜ್ರದ ಮಾಡ್ತೀನಿ ಅಂದ್ರೆ ಒಂದು 40-50 ರೂಪಾಯಿ ಡೈಮಂಡ್ ಆಗುತ್ತೆ. ನೀವು ಡಿಪೆಂಡ್ ಅಪಾನ್ ಸೈಜ್, ನೀವು ಎಷ್ಟು ದೊಡ್ಡ ತೊಗೊಂತೀರೋ ಅಷ್ಟು ಸೈಜ್ ಕಲ್ಲು ಹಾಕೊಂಡು ಮಾಡ್ಕೊಂಡು ಆ ಥರ. ಓಕೆ, ನೈಸ್. ಇಲ್ಲಿ ಮುಂಗ್ರ ಇಲ್ಲಿ ಈಗ ಉಚ್ತಾ ಇದೆ. ಅದನ್ನೇ ಬಿಟ್ವಿ ನಾವೀಗ. ಹೌದು ಸರ್, ಇಲ್ಲೇ ಉಚ್ತಾ ಇದ್ದೀನಿ. ಅದಿನ್ನು ಶೇಪ್ ಮಾಡಬೇಕು, ಫೈಲ್ ಮಾಡಿ ನಿಮಗೆ ತೋರಿಸಿ ಶೇಪ್ ಬರುತ್ತೆ ನೋಡಿ. ನಿಮ್ಗೆ ಇದು ಈಗ ರಫ್ ಆಗಿರೋದೆಲ್ಲ ನೋಡಿ ಇಲ್ಲಿ ಸ್ಮೂತ್ ಆಗ್ತಾ ಇದೆ. ಸೊ ಈಗ ಈ ತರ ರಫ್ ಇರೋದಲ್ಲ ಈ ತರ ನೈಸ್. ಹೌದು, ಇನ್ನೂ ನೈಸ್ ಮಾಡ್ತೀವಿ. ಅದು ಅದಕ್ಕೆ ಇನ್ನೊಂದು ಫೈಲ್ ಬರುತ್ತೆ, ಇನ್ನೂ ನೈಸ್ ಮಾಡ್ತೀವಿ. ಇದು ಉದಾಹರಣೆಗೆ ನನ್ನ ಕಸ್ಟಮರ್ ಅಂತ ಇಟ್ಕೊಳ್ಳಿ, ನನಗೆ ಆ ನೈಸ್ ಗೀಸ್ ಏನು ಬೇಡ, ಹಂಗೆ ಕೊಡಪ್ಪ ಅಂದ್ರೆ ಸರ್ ತೊಗೊಂಬೋದು. ಬಟ್ ಯಾರು ನಿಮಗೆ ಚಿನ್ನ ಅಂತ ಹೇಳಲ್ವಲ್ಲ ಸರ್, ಯಾರು ನಿಮ್ಗೆ ಹಾಕೊಂಡ್ರೆ ಅದಾದ್ಮೇಲೆ ಚಿನ್ನ ಪಾಲಿಶ್ ಹಾಕೊಡಿ ಸರ್, ಪಾಲಿಶ್ ಹಾಕೊಡ್ಬೋದು. ಬಟ್ ನಿಮ್ಗೆ ಲುಕ್ ಹಿಂಗೆ ಇರುತ್ತಲ್ಲ, ಚೆನ್ನಾಗಿರಲ್ಲ, ರಫ್ ಆಗಿರುತ್ತೆ. ನೋಡ್ದೆ ಏನಮ್ಮ ಇದು ಹಿಂಗಿದೆ ಉಂಗ್ರ ಅಂತಾರೆ. ನಿಮ್ಗೆ ಅದು ಗ್ಲಿಟ್ರಿಂಗ್ ಆಗಿ ಹೊಳಪು ಬಂದ್ರೆ ಅದಕ್ಕೊಂದಿದು. ಹರಳು ಕೂರ್ಸೋದು ನೀವು ಬೇರೆಯವ್ರು ಸರ್? ಅದಕ್ಕೆ ಬೇರೆಯವ್ರು ಇದ್ದಾರೆ, ಅದಕ್ಕೆ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆ ಸರ್. ನಂದು ಊರು ಬಂದು, ನಮ್ಮ ತಂದೆ ಊರು ಬಂದು ಮಂಗಳೂರು, ನಮ್ಮ ತಾಯಿ ಊರು ಬಂದು ಕುಮಟಾ. ಕುಮಟಾದಲ್ಲಿ ದುಗ್ಗೂರು ಅಂತ ಒಂದು ಊರಿದೆ ಸರ್, ಅಲ್ಲಿ ನಮ್ಮ ತಾಯಿ ಊರು ಬೆಳೆದಿದ್ದು. ನಮ್ಮ ತಂದೆ ಮಂಗಳೂರಲ್ಲಿದ್ದರು. ಫಸ್ಟ್ ಅವ್ರು ಆ್ಯಕ್ಚುಲಿ BMTCಲಿ ಡಿಪೋ ಮ್ಯಾನೇಜರ್ ಆಗಿದ್ರು. ಇಲ್ಲಿ ಬೆಂಗಳೂರಲ್ಲಿ? ಅಲ್ಲ, ಅಲ್ಲಿ ಸಿರ್ಸಿಲಿ. BMTC ಡಿಪೋ ಮ್ಯಾನೇಜರ್ ಆಗಿದ್ರು. ಸೊ ಅವರು ಅಲ್ಲಿ ಮ್ಯಾನೇಜರ್ ಕೆಲಸ ಆಗಿಬಿಟ್ರು ಅಂದರೆ ಇದು ಡೀಸೆಲ್ ವಾಸನೆ ತುಂಬ ತಲೆನೋವು ಬರುತ್ತೆ ಅಂತ ಆ ಕೆಲಸ ಬಿಟ್ಬಿಟ್ರು ಅವರು. ಸೊ ನಮ್ಮ ತಂದೆಗೆ ಅವರು ಕಾಲೇಜಲ್ಲಿ ಹೋಗಿ ಡಿಗ್ರಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಗೋಲ್ಡ್ ಲೈನು, ಅವರ ಅಣ್ಣ ಗೋಲ್ಡ್ ಲೈನಲ್ಲೇ ಇದ್ರು. ಹಂಗಾಗಿ ನಮ್ಮ ತಂದೆ ಅವ್ರ ಜೊತೆನೆ ಸೇರ್ಕೊಂಡು ಗೋಲ್ಡ್ ಇದು ಮಾಡ್ತಾಯಿದ್ರು. ಸೊ ಬಾಂಬೆಯಿಂದ ಚಿನ್ನ ತರೋದು ತೊಗೊಂಡೋಗೋದು ಮಾಡ್ತಾಯಿದ್ರು, ಬಿಸ್ಕೆಟ್. ಸೊ ನಮ್ಮ ಅಣ್ಣನಿಗೆ ಸಪ್ಲೈ ಮಾಡಿದ ಆ ಊರಲ್ಲಿ, ಆ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಣ್ಣನಿಂದ ಸಪ್ರೇಟಾಗಿ ನಮ್ಮ ತಂದೆ ಒಂದು ಬೆಂಗಳೂರಲ್ಲಿ ಅಂಗಡಿ ಇಟ್ಟು ಅವ್ರು ಅದನ್ನು ಮುಂದುವರ್ಸ್ಕೊಂಡ್ಬಂದರು. ದೈವಜ್ಞ ಬ್ರಾಹ್ಮಿನ್ಸ್ ನಾವು. ದೈವಜ್ಞ ಬ್ರಾಹ್ಮಿನ್ಸ್? ಹೌದು ಸರ್. ಓಕೆ, ಲೈಕ್ ವಿಶ್ವಕರ್ಮ ಅಂತ? ಹೌದು, ವಿಶ್ವಕರ್ಮ ಅಂತಿದೆ, ದೈವಜ್ಞ ಬ್ರಾಹ್ಮಿನ್ಸ್ ಅಂತಿದೆ. ಆಚಾರ ಅಲ್ಲ ಆ ಇದಕ್ಕೆ ಪಂಗಡಿಗೆ ಸೇರ್ತಾರೆ ಸರ್. ಸೊ ನಾವು ಅವಾಗಿಂದ ಕೆಲಸ ಮಾಡ್ಕೊಂಡೇ ಬಂದಿದ್ವಿ. ಸೊ ನಮ್ಮ ತಂದೆನೂ ಬಿಟ್ಟು ಆ ಕೆಲಸಕ್ಕೆ ಬಂದರು, ಚಿನ್ನದ ಕೆಲಸಕ್ಕೆ ಬಂದರು. ಅವ್ರನ್ನ ಬ್ರದರ್ ಅದೇ ಕೆಲಸದಲ್ಲಿದ್ದರು, ಅವರು ಅದೇ ಕೆಲಸಕ್ಕೆ ಬಂದು ಅವರು ಕೆಲಸ ಮಾಡ್ತಾ ಇದ್ರು ತಂದೆಯವರು. ಸೊ ಆಮೇಲೆ ಇಲ್ಲಿ KR ರೋಡಲ್ಲಿ 81ನಲ್ಲಿ ಅಂಗಡಿ ಇಟ್ಟಿದ್ದು. ಸೊ ಆಮೇಲೆ ನಾನು ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಅದೇ ಗೌರ್ಮೆಂಟ್ ಕೆಲಸ ಎಲ್ಲ ತುಂಬ ಕಷ್ಟ ಆಗುತ್ತೆ, ಸಾಲ ಲಂಚ ಕೊಟ್ಟು ಹೋಗ್ಬೇಕಾಗತ್ತೆ, ಸುಮ್ಮನೆ ಈ ಕೈ ಕೆಲಸ ಕಲಿ ಅಂತೇಳಿ ನಮ್ಮ ತಂದೆ ಈ ಕೆಲಸಕ್ಕೆ ಹಾಕಿದ್ರು ನಮಗೆ. ಸೊ ಹಾಗಾಗಿ ಈ ಕೆಲಸ ಕಲ್ತ್ಕೊಂಡ್ಬಂದಿದ್ದೆ ಸರ್. ಈಗೇನು ಬೇಜಾರಿಲ್ಲ ನಿಮಗೆ? ಇಲ್ಲ ಸರ್, ಬೇಜಾರಿಲ್ಲ ಸರ್. ಇಲ್ಲ ಸರ್, ಖುಷಿ ಇದೆ ಸರ್, ಈ ಕೆಲಸದಲ್ಲಿ ಖುಷಿ ಇದೆ ನನಗೆ. ಈಗ ನೋಡಿದ್ರಲ್ಲ ಸರ್, ಈಗ ಒಬ್ರಿಗೊಬ್ರು ಲಿಂಕ್ ಆಗಿ ಹೋಗ್ತಾರೆ ನನ್ನ ಕಸ್ಟಮರ್ಸ್. ಈಗ ಇಲ್ಲಿ ಯಾರು ಬಂದರು, ಈಗ ನಾನು ಒಂದ್ಸರಿ ಒಬ್ಬರು ನಾನು ಕನೆಕ್ಟ್ ಆದರೆ ಅವ್ರೆಲ್ಲೇ ಹೋದ್ರು ನನಗೆ ಫೋನ್ ಮಾಡೋಕ್ಕೆ ಹೇಳ್ತಾರೆ ಈ ಥರ ಮಾಡಬೇಕು ಅಂತ. ಈಗ ಬೆಳಗ್ಗೆ ಒಬ್ಬರು ನೋಡಿದ್ರಲ್ಲ, ಅವರು ಹೈಕೋರ್ಟ್ ಜಡ್ಜ್, ಅವ್ರ ಹಸ್ಬೆಂಡು ಸತ್ಯನಾರಾಯಣ ಸಿಂಗ್ ಅಂತ, ಅವ್ರು ಅಲ್ಲೇ ಅದ. ಸೊ ಅವ್ರು ಎಲ್ಲಿ ಯಾವ ಕಸ್ಟಮರ್ ನನ್ನ ಹತ್ರ ಒಂದ್ಸರಿ ಮಾಡಿಸಿದ್ರೆ ಅವ್ರು ಪುನಃ ನನಗೆ ಫೋನ್ ಮಾಡಿ ನನಗೆ ಕೇಳ್ತಾರೆ ಮಾಡೋಕ್ಕೆ ಹಾಗೆ ಸರ್. ಸೊ ನನಗೆ ಓಕೆ ಸರ್, ನನಗೇನು ತೊಂದರೆ ಅಂತಿಲ್ಲ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಬಂದರೂ ನಾನು ಮಾಡ್ತೀನಿ, ಬಟ್ ಟೈಮ್ ತೊಗೊಂಡು ಮಾಡ್ತೀನಿ. ಹಾಗೆ ಮಾಡ್ತೀನಿ. ಹೌದು. ನಿಮ್ಮ ವೃತ್ತಿಯ ಸವಾಲುಗಳು ಸರ್? ಅದೇ ಸರ್, ಈಗ ಕಾಂಪಿಟೇಷನ್ ಅಂದರೆ ನೋಡಿ, ಈಗ ನಾನು ಹೇಳಿದ್ನಲ್ಲ, ಈಗ ಆಚೆಯಿಂದ ನಾನು ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ತೀನಿ ಅಂದರೆ ಪಾಲಿಶು ನಾನು ಮಾಡ್ಬೋದು,
ಸ್ಟೋನ್ ಫಿಟ್ಟಿಂಗು ನಾನು ಮಾಡ್ಬೋದು, ಕೆಲಸ ಕಲಿಬೋದು. ಸ್ಟೋನ್ ಫಿಟ್ಟಿಂಗ್ ಕೆಲಸನೂ ಬರುತ್ತೆ, ಬಟ್ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಆ ಡಿಪಾರ್ಟ್ಮೆಂಟ್ ಇರಬೇಕಾದ್ರೆ ನಾನು ಅವರು ಹೊಟ್ಟೆ ಮೇಲೆ ಹೊಡೆದಾಗತ್ತೆ ಅಂತ ನಾನು ಆ ಕೆಲಸ ಮಾಡ್ತಾ ಇಲ್ಲ ಸರ್. ಈಗ ಮೋಲ್ಡ್ ಹಾಕೋದು ನೀವು ಇಲ್ಲಿ ನೋಡ್ತೀರ, ಇದು ಮೊನ್ನೊಂದು ಎಮರ್ಜೆನ್ಸಿ ಮಾತ್ರ ಅಷ್ಟೇ. ಈಗ ಅಲ್ಲಿ ನಾನು ಹೋಗೋಕ್ಕಾಗಲ್ಲ, ಒಬ್ರು ಯಾರೋ ಬರ್ತಾರೆ ಅರ್ಜೆಂಟಾಗಿ ಕೊಡ್ತಾರೆ, ನಾಳೆನೇ ಬೇಕಪ್ಪ ಸಾಯಂಕಾಲ ಅಂತಾರಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ನಾನು ಟೆಂಪ್ರರಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಹಂಗಾಗಿ ಆ ಡಿಪಾರ್ಟ್ಮೆಂಟ್ ಅಂತ ಇದ್ದಾರೆ. ಸೊ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಸಲುವಾಗಿ ನಾನು ನಂದು ಇಷ್ಟೇ ಕೆಲಸ ಮಾಡೋದು. ನಾನು ಉಜ್ಜಿ ಫೈಲ್ ಮಾಡಿ ಸ್ಟೋನ್ ಫಿಟ್ಟಿಂಗ್ ಕೊಡ್ತೀನಿ, ಪಾಲಿಶ್ ಹೋಗುತ್ತೆ, ಅಲ್ಲಿಂದ ಹಾಲ್ ಮಾರ್ಕ್ ಆಗಿಬಿಟ್ಟು ಕರುತ್ತೆ, ಆ ಥರ ಅಷ್ಟೇ ಸರ್. ಸೊ ಎಲ್ಲ ನಾನು ಒಬ್ಬನೇ ಮಾಡ್ತೀನಿ ಅಂದರೆ ಅವ್ರಿಗೂ ಪಾಪ ಏಟಾಗುತ್ತೆ ಅನ್ನೋ ಒಂದು ಸಲುವಾಗಿ ನಾವು ಮಾಡೋಕ್ಕೆ ಹೋಗಲ್ಲ ಸರ್. ಹಾಗೆ ಯಾಕೆ ಚಿನ್ನದ ಬಗ್ಗೆ ಇಷ್ಟು ವ್ಯಾಮೋಹ ಭಾರತದಲ್ಲಿ? ಅದು ಏನು ಇಷ್ಟು ಚಿನ್ನ ಸರ್? ಈಗ ಗೋಲ್ಡ್ ಅಂದರೆ ಲೇಡೀಸು, ಇನ್ನೊಂದು ಟ್ರೆಷರ್. ಈಗ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ಗೆ ಮಾಡ್ತಾರೆ ಸರ್ ಕೆಲವರು. ನೋಡಿ ಇವಾಗ 500-300 ರೂಪಾಯಿ 200 ರೂಪಾಯಿಂದ ನಾನು ನೋಡಿದ್ದೀನಿ ಗೋಲ್ಡ್ನ. ಈಗ ಎಮರ್ಜೆನ್ಸಿ ನನ್ನ ಕಷ್ಟ ಬಂತು ಅಂದರೆ, ಈಗ ಅವ್ರು ಲ್ಯಾಂಡ್ ಎಲ್ಲ 2 ಲಕ್ಷ 10 ಲಕ್ಷಕ್ಕೆ ಲ್ಯಾಂಡ್ ಸಿಗಲ್ಲ. ಒಂದು 2 ಲಕ್ಷ ಗೋಲ್ಡ್ ಇಟ್ಕೊಂಡ್ರು ನಾಳೆ ದಿನ ಫ್ಯೂಚರ್ಗೆ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದನ್ನ ಸೇಲ್ ಮಾಡ್ಕೊಂಡು ಅವರು ಇದು ಮಾಡ್ಕೊಂತಾರೆ, ತಕ್ಷಣ ಮಾಡ್ಬೋದು. ಅದೊಂದು ಸೆಕೆಂಡ್ ಚೈಲ್ಡ್ ಥರ ಸರ್ ಅಷ್ಟೇ. ನಿಮ್ಗೊಂದು ಸೆಕೆಂಡ್ ಚೈಲ್ಡ್ ಥರ ಸಡನ್ ಅಮೌಂಟ್ ಬೇಕು ಅಂದರೆ ಗೋಲ್ಡೇ ನಿಮಗೆ ಅಮೌಂಟ್ ಆಗೋದು. ಮಿಕ್ಕದಲ್ಲಿ ಯಾವುದೂ ಆಗಲ್ಲ. ನೀವು ಸೈಟ್ ತೊಗೊಂಡ್ರೆ 10 ಲಕ್ಷ 15 ಲಕ್ಷ ಕೊಟ್ಟು ಸೈಟ್ ತೊಗೊಬೇಕು. ಸೊ ಅದು ಬೋಗಸ್ ಆಗುತ್ತೆ, ಅದು ನಮ್ಗೆ ಅದ್ರ ಗೊತ್ತಿಲ್ಲದೆ ಇರೋ ವಿಷಯ. ಬಟ್ ಈ ಗೋಲ್ಡ್ ಅಂದರೆ ಇನ್ವೆಸ್ಟ್ಮೆಂಟು. ನಾಳೆ ಏನಾದ್ರೂ ತೊಂದರೆ ಆದ್ರೂ ನೀವು ಕ್ಯಾಶಲ್ಲಿ ಇದು ಲಿಕ್ವಿಡ್ ಆಗ್ಬಿಡೋದು. ಬೇಕಾದ್ರೆ ಸಡನ್ ಹೋಗಿ ನೀವು ಎಲ್ಲಾದ್ರೂ ಅದು ಸೇಲ್ ಆಗ್ಬಿಡೋದು. ಈ ಎಲ್ಲರೂ ಸೈಟು ಮನೆ ಮೇಲೆ ಹಾಕಿದ್ರೆ ತಕ್ಷಣ ಮಾರಕ್ಕಾಗಲ್ಲ. ಅರ್ಜೆಂಟ್ ಇದು ಚಿಕ್ಕ ಇನ್ವೆಸ್ಟ್ಮೆಂಟ್ಸ್, ಅದು ಒಂದು ಸೆಕೆಂಡ್ ಚೈಲ್ಡ್ ಥರ. ಸೊ ಈಗ ನಮ್ಗೆ ವಯಸ್ಸಾಗಿದೆ, ಒಂದು 70 ವರ್ಷ ಆಯಿತು, ಮಕ್ಕಳೆಲ್ಲ ಕೈ ಬಿಟ್ಟರು ಚಿನ್ನ ನಮ್ಮ ಜೊತೆನೇ ಇರುತ್ತೆ, ಮಾರ್ಕೊಂಡು ಬೇಕಾದ್ರೆ ಜೀವನ ಮಾಡ್ಬೋದು. ಸೊ ಈಗ ಯಾವುದೋ ಸೈಟಿಗೆ ಹಾಕಿದೆ ಅದಕ್ಕೆ ಹಾಕಿದೆ ಅಂದರೆ ಕಷ್ಟ ಆಗ್ಬಿಡತ್ತೆ. ಸೊ ಅದು ಆ ಥರ ಸರ್ ಗೋಲ್ಡ್ ಅಂದರೆ ಹಂಗೆ. ಸೊ ಗೋಲ್ಡ್ಗೆ ಯಾವತ್ತೂ ಗ್ಲಿಟರ್ ಕಮ್ಮಿ ಆಗಿಲ್ಲ ಸರ್. ನಾನು ನೋಡ್ತಾ 200 ರೂಪಾಯಿ ಗ್ರಾಮ್ ನೋಡಿದ್ದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಇವತ್ತು 5,500 ರೂಪಾಯಿ ಇದೆ ಗ್ರಾಮ್. 25 ವರ್ಷದಿಂದ 200 ರೂಪಾಯಿ, ಈಗ 5,500. ಹೌದು ಸರ್. ಓಕೆ. ಇನ್ನು ಮುಂದಕ್ಕೆ ಅದು ಈಗ ನಾನು ಏನಂದೋ, ಇನ್ನು ನನ್ನ ಮಕ್ಳ ಪೀರಿಯಡ್ ನನ್ನ ವಯಸ್ಸಿಗೆ ಬಂದಾಗ ಅದೊಂದು ಡಬಲ್ ಆಗಿರುತ್ತೆ, 10,000 ರೂಪಾಯಿ ಆಗಿರುತ್ತೆ. ಯಾಕಂದರೆ ಅದ್ರ ಮೇಲೆ ತುಂಬ ಜನ ಇನ್ವೆಸ್ಟ್ಮೆಂಟ್. ಈಗ ನೋಡಿ ನೀವು ದೊಡ್ಡ ದೊಡ್ಡ ಶೋರೂಮ್ ಯಾರು ನೋಡ್ತೀರಾ, ಅವರೆಲ್ಲ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸಿಕ್ಕಾಪಟ್ಟೆ. ಸೊ ಏನಾದರೂ ಅವ್ರು ಕ್ರೈಸಿಸ್ ಬಂದರೂ ಅವರು ಅದನ್ನು ಇದು ಮಾಡಲ್ಲ, ಅವರು ಅದನ್ನು ಬಿಡಲ್ಲ ಮೂವ್ ಮಾಡೋಕ್ಕೆ. ಸೊ ಅದೆಲ್ಲದು ಅಲ್ಲಿಗೆ ಹೋಲ್ಡ್ ಮಾಡ್ತಾರೆ. ಯಾಕೆಂದರೆ ಇನ್ನು ಮುಂದಕ್ಕೆ ಹೋಗುತ್ತೆ ಅಷ್ಟೇ, ಅದು ಕಡಿಮೆ ಅಂತೂ ಆಗಲ್ಲ. ಇದು ಜಸ್ಟ್ ಇದೊಂದು ಬಿಸ್ನೆಸ್ ಅಷ್ಟೇ, ಸ್ವಲ್ಪ ಕಡಿಮೆ ಮಾಡ್ದಾಗ ಮಾಡೋದು ಜನರು ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಹಾಗೆ ಈಗ ಒಂದು ತಿಂಗಳಿಂದ 5,700 ಎಲ್ಲ ಓಡ್ತಾ ಇತ್ತು, ಈಗ 5,520 530 ಹಂಗೆ ಓಡ್ತಾ ಇದೆ. ಸ್ವಲ್ಪ ಜನರು ಬರಲಿ ಅಂತ ಬಂದಿದ್ದ ಮತ್ತೆ ಅದೇ ಇದಕ್ಕೆ ಖುಷಿ ಆಗ್ಬಿಡುತ್ತೆ, ಮುಂದಕ್ಕೆ ಹೋಗುತ್ತೆ. ಹೌದು ಸರ್, ಹೋಗುತ್ತೆ. ಈ ಹಗ್ಗ ಜಗ್ಗಾಟ ಇದು. ಹೌದು ಸರ್, ಸ್ವಲ್ಪ ಇಳಿಬೇಕು, ಇಳಿದ್ರೇನೆ ಜನರು ಇಳಿದಿದೆ ಅಂತ ಬರ್ತಾರೆ. ಹತ್ತುತ್ತಾ ಇದ್ರೆ ಯಾರು ಬರಲ್ಲ ಸರ್. ಹಾಗೆ ಸ್ವಲ್ಪ ಇಳಿಬೇಕು ಅಂತ ತಾಯಿ ಮಾತಾಡೋಲ್ಲ ಕೇಳಿದೀನಿ. ಅದು 10 ರೂಪಾಯಿ ಅದು ಡಿಫ್ರೆನ್ಸ್ ಅನ್ಸಲ್ಲ. ಈಗ ನೋಡಿ, ಈಗ ಸಪೋಸ್ ಇವಾಗ ಈಗ ಕೆಲವ್ರು ಬರ್ತಾರೆ ನನ್ನ ಹತ್ರ, ಹೇಗಂದ್ರೆ ಈಗ 40 lakhs ಲಾಸ್ಟ್ ಇಯರು ಗೋಲ್ಡ್ ಪ್ರೈಸ್ ಇತ್ತು 4,690-700 ಎಲ್ಲ ಇತ್ತು. ಹಂಗೆ ಕಂಪೇರ್ ಮಾಡಕ್ಕೆ ಹೋದ್ರೆ ಇವತ್ತು 6,000 ರೂಪಾಯಿ, 1,400 ರೂಪಾಯಿ ಜಾಸ್ತಿ ಆಗಿದೆ ಗ್ರಾಮಿಗೆ ಇವತ್ತು. ಸೊ ಅವಾಗ ಯಾರೋ 1 kg ತೊಗೊಂಡಿದ್ರೆ ಇವತ್ತು ಅವ್ರಿಗೆ ಒಂದು 12 ಲಕ್ಷ ಎಕ್ಸ್ಟ್ರಾ ಬಂದಿರೋದು. ಹಾಂ ಸರ್, 1,200 ರೂಪಾಯಿ ಎಕ್ಸ್ಟ್ರಾ ಆಗಿದೆಯಲ್ಲ ಗ್ರಾಮಿಗೆ. ಈಗ 1 kg ಎಷ್ಟು ಸರ್? 1 kg ಇವತ್ತು 55 ಲಕ್ಷ ಇದೆ. 55 ಲಕ್ಷ ರೂಪಾಯಿ ಹೋದ ವರ್ಷ ಮುಂದ್ ವರ್ಷದಿಂದ ಇನ್ವೆಸ್ಟ್ ಮಾಡಿ. ಹೋದ ವರ್ಷ ಸರ್ 4,500 ಆ ಥರ ಇತ್ತು ಸರ್. ಸೊ ಇವಾಗ ನಿಮ್ಗೆ ಹೆಚ್ಚು ಕಮ್ಮಿ 1 kg ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದು 10 ಲಕ್ಷ ಎಕ್ಸ್ಟ್ರಾ ಬಂತಲ್ಲ. ಸೊ ಒಂದು ವರ್ಷಕ್ಕೆ 55 ಲಕ್ಷ ಹಾಕಿದ್ರೆ ನೆಕ್ಸ್ಟ್ ಇಯರ್ಗೆ ಒಂದು 5 ಲಕ್ಷ ಆರಾಮ್ ಮಾಡ್ಕೋಬಹುದು. 5 ಲಕ್ಷ ಸರ್, 20% ಹೈಕ್. 20-30% ಹೈಕ್ ಆಗುತ್ತೆ ಸರ್. ಹೈಕ್ ಆಗೇ ಆಗುತ್ತೆ. ಓಕೆ, ಆ ಥರ. ಸೊ ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಹೌದು ಸರ್, ಇನ್ವೆಸ್ಟ್ಮೆಂಟ್ ಅಷ್ಟೇ. ಬಟ್ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ಭಾಳ ಪ್ರಿಯವಾದ. ಹೌದು ಸರ್, ಗೋಲ್ಡ್ ಆರ್ನಮೆಂಟ್ಸ್ ಅಂದರೆ ಲೇಡೀಸ್ ಇಂದಾನೆ ಸರ್. ಈಗ ನನ್ನ ಬಿಸ್ನೆಸ್ ನಡೀತಾ ಲೇಡೀಸ್ ಇಂದಾನೆ. ನನಗೆ 10% ಜೆಂಟ್ಸ್ 10% ಅಷ್ಟೇ ಸರ್. ಲೇಡೀಸ್ ಬರೋದೇ ಜಾಸ್ತಿ ನನಗೆ. ಈ ಫಂಕ್ಷನ್ಸ್ ಹಬ್ಬ ಇಂಥವೆಲ್ಲ ಬಂತು ಅಂದರೆ ಲೇಡೀಸ್ ಬರ್ತಾರೆ. ಹೌದು, ಕೆಲವ್ರಿಗೆ ರೆಡಿಮೇಡ್ ಇಷ್ಟ ಆಗಲ್ಲ, ಅವ್ರು ಮಾಡಿಸ್ಕೊಂಡೇ ತೊಗೊಂಡು ಹೋಗ್ತಾರೆ, ಅದೇ ಅವ್ರ ಖುಷಿ. ಹೌದು, ಅವ್ರು ರೆಡಿಮೇಡ್ ಅವ್ರಿಗೆ ಇಷ್ಟಪಡಲ್ಲ. ಇನ್ನು ಕೆಲವರು ಅದು ಈ ನೋಡೇ ಇರಲ್ಲ, ಈ ಫೀಲ್ಡೇ ನೋಡಿರಲ್ಲ. ಈಗಿನ ಜನ್ರೇಷನ್ ಈ ಫೀಲ್ಡ್ ನೋಡಿರಲ್ಲ. ಕರೆಕ್ಟ್. ಈಗ ಏನಿದ್ರು ಶೋರೂಮ್ ಅಲ್ಲಿ ನೋಡ್ತಾರೆ, ಆ ಗ್ಲಿಟರಿಂಗು ಆ ಪಳಪಳಕ್ಕೆ ಮಾರೋಗ್ಬಿಡ್ತಾರೆ, ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಹೌದು ಇದಕ್ಕೆ ಮಾರೋಗ್ಬಿಡ್ತಾರೆ. ಬಟ್ ಇಂಥವೆಲ್ಲ ನೋಡಿರಲ್ಲ ಅವರು. ಆಕ್ಚುಲಿ ಇದನ್ನ ಈ ಉದ್ಯಮ ಬೆಳಿಬೇಕು ಅಂತ ನನಗೂ ಅನ್ಸುತ್ತೆ ಸರ್. ಬಟ್ ಯಾರು ಇದನ್ನ ಸಪೋರ್ಟ್ ಮಾಡಿ ಹೋಗ್ತಾ ಇಲ್ಲ. ಯಾಕಂದ್ರೆ ಈಗ ನೋಡಿ, ಈಗ ಯಾರೊಬ್ರು ಹೈಫೈ ಬಂದ್ರೆ ಶೋರ್ ಅಂಗಡಿ ನೋಡ್ಕೊಂಡು ಏನಿಲ್ಲ ಅಂತಾನೆ ಹೋಗೋದು. ಕರೆಕ್ಟ್. ಏನಿಲ್ಲ ನಂದಿಲ್ಲಿ, ನಂದು ಬೇರೆ ಜಸ್ಟ್ ವರ್ಕ್ಶಾಪ್ ಸರ್. ಈಗ ಇಲ್ಲಿ ನನ್ನ ಕೆಲಸನೇ ಟ್ರಸ್ಟ್ ಮೇಲೆ. ಇನ್ನು ನಾನು ಅವ್ರ ಟ್ರಸ್ಟ್ನ ಉಳಿಸ್ಕೋಬೇಕು, ಅದೇ ನಂದು ಮೇನ್ ಇದು ಇರೋದು. ಅವ್ರು ಟೈಮ್ ಸರಿಯಾಗಿ ಕೊಡಬೇಕು, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಕೊಡ್ಬೇಕು. ಅದನ್ನ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅದನ್ನ ಸರ್ವ್ ಆಗ್ತಾ ಇದ್ದೀನಿ. ಜನವ್ರು ಹೋದ್ರೆ 1000 ಅಂಗಡಿ ಇದಾವೆ ಅಲ್ಲಿ, ನಿಮ್ಗೆಲ್ಲೂ ಒಂದು ವರ್ಕ್ಶಾಪ್ ಕಾಣಲ್ಲ ನೋಡಿ ಬೇಕಾದ್ರೆ. ಓಹೋ, ಹೌದಲ್ಲ, ನೀವೆಲ್ಲ ಹೌದು, ನೀವೆಲ್ಲ ಸರ್. ಅದು ಅವ್ರದ್ದು ಈಗ ಯಾರು ಶೋರೂಮ್ ಮಾಡಿರ್ತಾರೆ
ಅವ್ರೊಂದು ಸಪ್ರೇಟ್ ಬಿಲ್ಡಿಂಗ್ ಬೇರೆ ದೂರದಲ್ಲಿ ಫ್ಯಾಕ್ಟ್ರಿ. ಹೌದು, ಅಲ್ಲಿಂತ ನಮ್ಮಂತ ಕಾರ್ಮಿಕರು ಯಾರು ಇರ್ತಾರೋ ಅವ್ರು ಅಲ್ಲಿ ಇರ್ತಾರೆ ಅವ್ರು. ಸೊ ಅವ್ರಿಗೆ ಅವ್ನು ಇದೇ ಕೆಲಸ ಮಾಡಿ ಅವ್ನಿಗೆ ಇದೇ ಕೊಟ್ಬಿಟ್ಟೆ ಮಾಡಿಸ್ಕೊಂತಾರೆ ಅವರಲ್ಲಿ. ಈಗ ನೀವು ಕೆಲಸ ಬಿಟ್ಟು ಜಾಬಿಗೆ ಸೇರ್ಕೊಂಡ್ರೆ ಎಷ್ಟಿರುತ್ತೆ ನಿಮ್ಮ ಸಂಬಳ? ಸರ್ ನನಗೆ ಫ್ರೀಡಮ್ ಇರಲ್ಲ ಅಂತ ಸರ್, ಅಷ್ಟೇ. ಫ್ರೀಡಮ್ ಓಕೆ ಸರ್ ಈಗ ಅಲ್ಲಿ ನಮ್ಗೆ ಹೇಗಂದ್ರೆ, ಈಗ ನನಗೆ 1 kg ಕೊಟ್ಟ ಅಂದ್ರೆ ಒಂದು ತಿಂಗಳಿಗೆ 1 kg ಚಿನ್ನ ಕೊಟ್ರೆ ನಾನು 1 kg 2% ಕೊಡ್ಬೋದು. ಅವ್ರು 1 kg ಕೆಲಸ ನಾನು ಮುಗಿಸ್ಬೇಕು. ಸೊ ಆ ಥರ ಟಾರ್ಗೆಟ್? ಹೌದು. ಫಿಕ್ಸ್ ಸ್ಯಾಲರಿ ಇರ್ತಿಲ್ಲ? ಇಲ್ಲ. ಕೆಜಿಗೆ 2%? ಹೌದು 2% ಇಲ್ಲ 1.5% ನಮ್ಗೆ ಕೊಡ್ತಾರೆ. ಸೊ ಹೆಚ್ಚು ಕಮ್ಮಿ ನಂಗೆ ಒಂದು 15 ಗ್ರಾಮ್ ಕೊಡ್ತಾರೆ ಸರ್. 10 ರಿಂದ 15 ಗ್ರಾಮ್ ಇಟ್ಕೊಡಿ. ಎಷ್ಟು 10 ಗ್ರಾಮ್ ಅಂದರೆ? ನನಗೆ ಒಂದು 70,000 ರೂಪಾಯಿ. ಸೊ ಒಬ್ಬ ಚಿನ್ನದ ವರ್ಕರ್ಗೆ ಒಂದು 70,000 ಸಂಬಳ ಇರ್ತದೆ? ಸರ್ ಅದು ನಿಮಗೆ 1 kg ಐಟಮ್ ಕೊಟ್ಮೇಲೆ ಅಷ್ಟು ಮುಗಿಸ್ಬೇಕು ನೀವು. ಅಷ್ಟು ಮುಗಿಸಿದ್ರೆ ಮಾತ್ರ ನಿಮ್ಗೆ ಸ್ಯಾಲ್ರಿ ಆಗುತ್ತೆ. ನೀವು 1 kg ತೊಗೊಂಡು ಬೇರೆ ಅರ್ಧ kgನೇ ಮುಗಿಸ್ಬಿಟ್ರೆ ಕೆಲಸ ಅಂದರೆ ನಿಮ್ಗೆ ಬರೋದೇ 30-35,000 ರೂಪಾಯಿ ಆ ಥರ. ನೀವು ಹೆಂಗೆ ಕೆಜಿ ಮಾಡ್ಬೋದು ಒಬ್ಬ? ಸರ್ ಈಗ ಮಾಡ್ಬೋದು ಸರ್. ಈಗ ನೋಡಿ ನನಗೆ ಬೇರೆ ರಿಂಗ್ ಬಂದಿದೆ, ನಂಗೆ ಒಂದು 50 ರಿಂಗ್ ಬಂತು ಅಂದರೆ ನಾನು 1 ತಿಂಗಳಲ್ಲೆಲ್ಲ ಮುಗಿಸ್ಬಿಡ್ತೀನಿ ಆ ಥರ. ಬೇರೆ ನಾನು ಉಂಗ್ರ ಬಿಟ್ಟು ಬೇರೆ ಏನೂ ಮಾಡಬಾರ್ದು, ಬರೀ ಇದೇ ಮಾಡ್ತಾ ಇರಬೇಕು. ಈಗ ಮಧ್ಯೆ ಉಂಗ್ರ ಮಾಡಿದೆ, ಮಧ್ಯೆ ಒಂದು ಚೈನ್ ಬಂತು, ಮಧ್ಯೆ ಒಂದು ನೆಕ್ಲೆಸ್ ಬಂತು, ಒಂದು ಬಳೆ ಬಂತು ಅಂದರೆ ಶಿಫ್ಟಿಂಗ್ ಲಾಟ್ ಟೈಮ್ ಸರ್. ಇದರಿಂದ ಮತ್ತೆ ಅದಕ್ಕೆ ಹೋಗ್ಬೇಕು. ಅದೇ ಬೇರೆ ಫೀಲ್ಡ್, ಇದೇ ಬೇರೆ ಫೀಲ್ಡ್. ಇದು ಬೇರೆ ಉಜ್ತಾ ಇರ್ತೀನಿ, ಅದು ಉಜ್ಜ ಕೆಲಸ, ಅದು ಬೇರೆ ಥರ ಕೆಲಸ. ಅದನ್ನು ಡೈ ಜೋಡಿಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಮಾಡೋ ಕೆಲಸ ಅದು ಬೇರೆ, ಇದು ಬೇರೆ ಇದಿರುತ್ತೆ ಸರ್. ಇವಾಗ ಒಬ್ಬರು ಉಂಗ್ರ ಮಾಡ್ತೀನಿ ಅಂದ್ರೆ ಅವ್ನು ಉಜ್ತೀನಿ ಉಂಗ್ರ ಬಿಟ್ಟು ಬೇರೆ ಏನೂ ಕೆಲಸ ಮಾಡಲ್ಲ ಅವನು, ಅದೊಂದೇ ಮಾಡ್ತಾನೆ. ಅವ್ನು ಚೈನ್ ತೊಗೊಂಡೋಗಿ ಕೂಡ ಅವ್ನು ಮಾಡಕ್ಕೆ ಮಾಡಲ್ಲ. ಈಗ ಅವ್ನು ಕಲ್ಲು ಕೊಡಿಸೋ ಅವನ ಹತ್ರ ಈಗ ತೊಗೊಂಡೋಗಿ ಉಂಗ್ರ ನಾನು ಇದನ್ನು ಉಜ್ಬಿಟ್ಟು ರೆಡಿ ಮಾಡಿ ಕಲ್ಲು ಕೊಡಿಸೋ ಅಂದರೆ ಅವ್ನು ಮಾಡಲ್ಲ ಸರ್. ಅವ್ನು ಬೇರೆ ಸ್ಟೋನ್ ಫಿಟ್ಟಿಂಗ್ ಅಷ್ಟೇ ಅವ್ನ ಕೆಲಸ ಆ ಥರ. ಸೊ ಅದು ನಿಮಗೆ ಟಾರ್ಗೆಟ್ ಕೊಟ್ಬಿಡ್ತಾರಲ್ಲ, ಇಷ್ಟು ಕೊಡ್ತಾರೆ ಚಿನ್ನ, ಇಷ್ಟು ಕೆಲಸ ಮುಗಿಸ್ಬೇಕು ನೀನು, ಇಷ್ಟು ಮುಗಿಸೋ ಮಾತ್ರ ನಿಮ್ಗೆ ಸ್ಯಾಲ್ರಿ ನೋಡ್ತೀರಾ. ನೀನು ಮುಗಿಸೋದು ಸ್ಲೋ ಆದರೆ ನಿಮ್ಗೆ ಸ್ಯಾಲ್ರಿ ಅಷ್ಟೇ ಬರೋದು. ಹಾಗೆ ನಿಮ್ಮ ಮನೆ ಓನ್ ಹೌಸ್? ಹೌದು ಸರ್, ನಮ್ಮ ತಂದೆ ಗಿರಿನಗರದಲ್ಲೇ ಮನೆ ಕಟ್ಟಿರೋದು. ನೀವು ಮನೆ ಕಟ್ಟಕ್ಕೆ ಹೋಗಿಲ್ಲ? ನಾ ಮನೆ ಕಟ್ಟಕ್ಕೆ ಹೋಗಿಲ್ಲ. ಯಾಕೆ ಸರ್? ನಮ್ಮ ತಂದೆ ಕಟ್ಟಿದಾರಲ್ಲ ಸರ್ ಮನೆ ನನಗೆ. ಅಲ್ಲ ಈ ಚಿನ್ನದಲ್ಲಿ ದುಡಿದು? ಇಲ್ಲ ಸರ್, ನಮ್ಮ ತಂದೆ ಕಟ್ಟಿದ ಮನೆ ಇದೆ ನನಗೆ, ಅದೇ ಸಾಕು ಅಷ್ಟೇ ಸರ್. ಓಕೆ. ನಮ್ಮ ತಾಯಿ ತಮ್ಮ ಇದ್ದಾರೆ, ನನ್ನ ಹೆಂಡತಿ ಮಕ್ಕಳು ನಾವಿದ್ದೀವಿ. ತಮ್ಮ ಏನು ಮಾಡ್ತಾರೆ ಸರ್? ತಮ್ಮ ಇಂಟೀರಿಯರ್ ಕೆಲಸ ಸರ್. ಅವನು ಇದಕ್ಕೆ ಫೀಲ್ಡಿಗೆ ಬಂದಿದ್ದ ಫಸ್ಟು. ಇದೆಲ್ಲ ನೋಡ್ಕೊಂಡು ಅವನು ಅಯ್ಯೋ ಇದೆಲ್ಲ ಬಡಪನ ಕೈಲಿ ಆಗಲ್ಲ ಅಂತೇಳಿ ಹೋಗ್ಬಿಟ್ಟ ಸರ್. ಅಂದ್ರೆ ಈಗ ನೋಡಿ, ಈಗ ಇದೆಲ್ಲ ಸ್ವಲ್ಪ ಸ್ಲೋ ಇದು ನೋಡ್ತಾ ಇದ್ದೀರಾ ನೋಡಿ, ಈ ಚೈನ್ ಇದೆಲ್ಲ ಇದಕ್ಕೆ ಸಾಲ್ಟ್ರಿಂಗ್ ಮಾಡ್ಬೇಕು ಸರ್. ಇದಕ್ಕೆ ಹೌದು ಸರ್, ಇದು ಚೈನ್ ಹೇಗೆ ಮಾಡೋದು ಪ್ರೊಸೆಸಿಂಗ್ ನೀವು ನೋಡಿದ್ರೆ ಬರೀ ಇಷ್ಟು ಅರ್ಧ ಇಂಚ್ ಚೈನ್ ಮಾಡೋಕ್ಕೆ ನಾನು 1 hour ಬೇಕು ನೋಡಿ. ಸಣ್ಣ ಕಂಬಿ ಬರುತ್ತೆ, ಇದನ್ನು ಕಟ್ ಮಾಡಬೇಕು, ಕಟ್ ಮಾಡಿ ಜೋಡಿಸ್ಬೇಕು, ಸಾಲ್ಟ್ರಿಂಗ್ ಮಾಡಬೇಕು. 2 ಕಡೆ ಸಾಲ್ಟ್ರಿಂಗ್ ಬರುತ್ತೆ ಸರ್. ಇದು ಬಂದು ನೆಕ್ಲೆಸ್ ಚೈನ್ ಸರ್. ಇದ್ರಲ್ಲಿ 1000 ವೆರೈಟಿ ಚೈನ್ಸ್ ಇದೆ ಸರ್. ನೆಕ್ಲೆಸ್ಗೆ ಅಂತ ಬಂತು ಅಂದರೆ ಈ ಚೈನ್ ಬಿಟ್ಟರೆ ಬೇರೆ ಯಾವ ಚೈನು ಇಲ್ಲ, ಅದೇ ಬರೋದು, ಆ ಚೈನೇ ಬರೋದು. ಅದ್ರ ಮೇಲೆ ಡಿಸೈನ್ ನಾವು ಮಾಡ್ತೀವಿ ಆ ಟೈಪ್. ಸರ್ ರೆಡಿ ಈಗ? ಹಾಂ ರೆಡಿ ಸರ್. ಇದು ಪಾಲಿಶ್ ಹಾಕಬೇಕು, ಕಲ್ಲು ಕುಡಿಸ್ಬೇಕು ಅಷ್ಟೇ. ಪಾಲಿಶ್ ಇದೆಯಲ್ಲ, ಹೊಳಿತಾ ಇದೆ? ಇನ್ನೂ ಬರುತ್ತೆ ಸರ್. ಇದು ನಾವು ಫೈಲ್ ಮಾಡಿ ನೈಸ್ ಮಾಡಿರೋದು. ಫೈಲಲ್ಲಿ ನೈಸ್ ಮಾಡಿರೋದು, ಪಾಲಿಶ್ ಮಷೀನಲ್ಲಿ ಆಗುತ್ತಾ? ಹೌದು, ಹ್ಯಾಂಡಲ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಬರುತ್ತೆ. ಸೂಪರ್. 7.8. ಹೌದು, ಹತ್ತತ್ರ 8 ಗ್ರಾಮ್ ಇದೆ. ಹೌದು ಸರ್. ಅದು ಮಧ್ಯೆ ಒಂದು ಚಿನ್ನ ಕುತ್ಕೊಂಡಿದೆಯಲ್ಲ, ಇದು ಡ್ರಿಲ್ ಹಾಕಿ ತೆಗಿತಾರೆ. ಅದನ್ನ ಕಟ್ ಮಾಡಿ ತೆಗೆದ್ರೆ ರೋಡ್ ಕಲ್ಲು ಕೂರಿಸ್ತಾರೆ. ಹೌದು ಹೌದು. ಸೊ ಅವಾಗ ಇನ್ನೂ ಕಮ್ಮಿ ಆಗುತ್ತೆ. ಹೌದು ಹೌದು. ಓಕೆ, ನೈಸ್. ವಾವ್ ಸ್ನೇಹಿತರೆ, ನಮ್ಮ ರಾಘವೇಂದ್ರ ಅವರು ಗೆಳೆತನಕ್ಕೆ ಗುರುತಾಗಿ ಬಹಳ ಪ್ರೀತಿಯಿಂದ ಸುಮಾರು 8 ಗ್ರಾಮ್ಗಳ ಚಿನ್ನದ ಉಂಗುರವನ್ನು ನನಗೆ ಉಡುಗೊರೆ ಕೊಟ್ಟಿದ್ದಾರೆ. ಬಹಳ ಧನ್ಯವಾದ ಅವ್ರಿಗೆ, ತುಂಬ ಥ್ಯಾಂಕ್ಸ್. ಇಂಥ ಸ್ನೇಹಿತರ ಸಂಖ್ಯೆ ನನಗೆ ಜಾಸ್ತಿ ಆಗಲಿ, ಎಲ್ಲ ಬಂಗಾರದ ಮನುಷ್ಯಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ಳಲ್ಲ ಸ್ನೇಹಿತರೆ. ನಾನು ಭಾಳ ಜಿನಿಯನ್ ನಾನು. ಸೊ ಇದು ನೋಡಿ, ಇದು ನಮ್ಮ ರಾಘವೇಂದ್ರ ಅವ್ರ ಕತೆ ಸ್ನೇಹಿತರೆ. ನೋಡಿ, ಚಿನ್ನದ ಬಿಸ್ಕೆಟ್ ಇತ್ತಲ್ಲ, ಚಿನ್ನದ ಬಿಸ್ಕೆಟು 24 ಕ್ಯಾರೆಟ್ ಇದ್ದ ಚಿನ್ನದ ಬಿಸ್ಕೆಟ್ನ ಸರ್ ನಿಮ್ಮ ಮುಂದೆನೇ ಅದನ್ನ ಹೇಗೆ ಕಟ್ ಮಾಡಿ, ಅದನ್ನು ಕರಗಿಸಿ, ಅದನ್ನು ಡೈಗೆ ಹಾಕಿ, ಮೋಲ್ಡ್ ಮಾಡಿ, ಎಲ್ಲ ಮಾಡಿ, ತಯಾರು ಮಾಡಿ, ಅದನ್ನು ಪಾಲಿಷ್ ಮಾಡಿ, ಅದನ್ನೆಲ್ಲ ಸಾಲ್ಡ್ರ್ ಮಾಡಿ ಗೊತ್ತೇ ಆಗ್ತಾಯಿದೆ ನೋಡಿ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ನು, ಅದ್ಭುತ, ಅಮೋಘ, ರೋಚಕ, ನಯನ ಮನೋಹರವಾದಂಥ ಕೆಲಸ ಇದು. ಇದನ್ನೇ ಕಲೆ ಅಂತ ಹೇಳೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಸರ್. ಜೊತೆಗೆ ಚಿನ್ನದ ವ್ಯವಹಾರದ ಬಗ್ಗೆ, ಚಿನ್ನದ ಮೇಕಿಂಗ್ ಬಗ್ಗೆ, ಒಡವೆಗಳ ಮೇಕಿಂಗ್ ಬಗ್ಗೆ ತುಂಬ ಜ್ಞಾನ ಕೊಟ್ಟರು ನಮಗೆ. ಹಾಗಾಗಿ ಅವರ ಈ ಜ್ಞಾನಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಶುಭವಾಗಲಿ, ಒಳ್ಳೆಯದಾಗಲಿ. ನೀವು ಚಿನ್ನದ ಒಡವೆ ಮಾಡಿಸ್ಬೇಕು ಅಂದರೆ ಅಫ್ಕೋರ್ಸ್ ಈಗ ಟ್ರೆಂಡಿಂಗು, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಸುರಿತಾರೆ, ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ದೊಡ್ಡ ದೊಡ್ಡ ಜಾಹೀರಾತುಗಳು ಕರೆಸಿ. ಅದನ್ನು ನಾವೊಂದು ಅರ್ಥ ಮಾಡ್ಕೋಬೇಕಾದ್ರೆ ಅಂದರೆ ಜಾಹೀರಾತು ಕೊಡ್ತಿರೋ ಹಣನ ಕಸ್ಟಮರ್ ಹತ್ರನೇ ಅವ್ರು ತೊಗೋಬೇಕು ಅಂತ ಅನ್ನೋದು ನಾವು ಮರಿಬಾರ್ದು ಸ್ನೇಹಿತರೆ. ಸೊ ಹಾಗಾಗಿ ಅವ್ರು ಹಾಕಿರೋ AC ಗೀಸಿ ಅವಕ್ಕೆಲ್ಲ ನಾವೇ ಕಟ್ತಾರೋ ಫೀಸು. ನೋಡಿ, ಇಲ್ಲಿ ಯಾವ AC ಇಲ್ಲ, ಏನಿಲ್ಲ, ಇರೋದೊಂದೇ ಒಂದು ಗೋಲ್ಡನ್ ಹಾರ್ಟು, ಒರಿಜಿನಲ್ ಗೋಲ್ಡು. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ. KR ರಸ್ತೆಯಲ್ಲಿ ಇಲ್ಲಿ HDFC ಬ್ಯಾಂಕ್ ಇದೆ, ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ಟು ಇರುವಂಥದ್ದು ಇದು ಮಂಗಳೂರು ಜ್ಯುವೆಲ್ರಿ ವರ್ಕ್ಸ್. ಇದೇ ನಮ್ಮ ರಾಘವೇಂದ್ರ ಇದ್ದಾರೆ. ಸೊ ಹಾಗಾಗಿ ಬನ್ನಿ, ನೀವು ಯಾವುದೇ
ರೀತಿಯ ಡಿಸೈನ್ ಹೇಳಿದ್ರು ಅವ್ರು ಮಾಡಿಕೊಡ್ತಾರೆ. ಇವತ್ತಿನ ಟ್ರೆಂಡಿಂದು ಹಳೇದು ಯಾವ್ದು ಬೇಕಾದ್ರೆ ಹೇಳಿದ್ರು ಮಾಡಿಕೊಡ್ತಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ನಮ್ಮ ರಾಘವೇಂದ್ರ ಸರ್. ಶುಭವಾಗಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದೆ ಅವ್ರ ಹತ್ರ. ಏನು ಸರ್ ಇದು? ವರ್ಲ್ಡ್ ಕಪ್ 2014 ವರ್ಲ್ಡ್ ಕಪ್ ಗೆಲ್ಲಿ ಅಂತ ಮಾಡಿದೆ ಸರ್. ಇಲ್ಲ ಕಾಣಿಸ್ತಾನೆ ಇಲ್ಲ. 1/4 ಸೆಂಟಿಮೀಟರ್ ಇದೆ. 1/4 ಸೆಂಟಿಮೀಟ್ರು, 1 ಸೆಂಟಿಮೀಟ್ರು ಅಲ್ಲ, 1/4 ಇಂಚ್ ಇದೆ. 1/4 ಇಂಚು ನೋಡಿ ಸ್ನೇಹಿತರೆ. 1/4 ಇಂಚಲ್ಲಿ ವರ್ಲ್ಡ್ ಕಪ್ ಚಿನ್ನನೇ. ಹೌದು ಸರ್, ಗೋಲ್ಡ್. ಅವ್ರು ಗೆದ್ರಾ? ಗೆದ್ದಿಲ್ಲ. ಅಯ್ಯೋ ಇರಲಿ, ಏನಿವೆ ಗೆಲ್ತಾರೆ. ಸೂಪರ್, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.